ನಮಸ್ಕಾರ. ನಮ್ಮ ಎಲ್ಲ ವೀಕ್ಷಕರಿಗೆ ಆತ್ಮೀಯವಾದಂಥ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ. ಮೇ 12 ಇಂಟರ್ನ್ಯಾಷನಲ್ ನರ್ಸಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ. ತಮಗೆ ತಿಳಿದಿರುವಂತೆ ನರ್ಸಿಂಗ್ ವೃತ್ತಿಯ ಪ್ರಾಮುಖ್ಯತೆ ಮತ್ತು ಪವಿತ್ರತೆ ಮತ್ತು ಅದರ ಹಿರಿಮೆ, ಅದರೊಂದಿಗೆ ನರ್ಸ್ಗಳ ಆ ಒಂದು ಡಾಮಿನೇಟೆಡ್ ಅಂತ ಒಂದು ಅಪರ್ಣ ಮನೋಭಾವದ ಒಂದು ಕರ್ತವ್ಯ, ಅದು ಆ್ಯಕ್ಚುಲಿ ಕರ್ತವ್ಯ ಅಲ್ಲ, ವೃತ್ತಿಯೂ ಅಲ್ಲ, ಅದೊಂದು ಸೇವೆ ಅಂತ ಪರಿಗಣಿತವಾದಂಥ ವೃತ್ತಿ. ಈ ಹಿನ್ನೆಲೆಯಲ್ಲಿ ಕಂಡಾಗ ಟ್ರೀಟ್ಮೆಂಟ್ ಎಷ್ಟು ಮುಖ್ಯವೋ ಆ ನಂತರದ ಶುಶ್ರೂಷೆಯೂ ಕೂಡ ಅಷ್ಟೇ ಮುಖ್ಯ. ಈ ಟ್ರೀಟ್ಮೆಂಟನ್ನು ಒಂದು ವರ್ಗ ಮಾಡಿದರೆ ಈ ಟ್ರೀಟ್ಮೆಂಟ್ ಪ್ಲಸ್ ಶುಶ್ರೂಷೆ, ಪ್ಯಾಲಿಯೇಟಿವ್ ಕೇರ್, ಇದನ್ನು ಮಾಡೋದು ನರ್ಸಿಂಗ್ ವೃತ್ತಿಯವರು. ಆದ್ದರಿಂದ ಈ ವೃತ್ತಿಗೆ ಅದಕ್ಕೆ ಆದಂಥ ಘನತೆ ಕೂಡ ಇದೆ. ಬಹಳಷ್ಟು ಜನ ಈ ವೃತ್ತಿಯನ್ನು ಆಯ್ದುಕೊಂಡಿದ್ದಾರೆ. ಅದರಲ್ಲೂ ಕೂಡ ಹೆಚ್ಚಾಗಿ ಫೀಮೇಲ್ಸ್ ಈ ವೃತ್ತಿಯನ್ನು ಆರಿಸಿಕೊಂಡಿರುವುದು ಒಂದು ರೀತಿಯ ನಮ್ಮ ಆರೋಗ್ಯ ಕ್ಷೇತ್ರಕ್ಕೆ ಸಂದಂಥ ಕೊಡುಗೆ. ಯಾಕಂದರೆ ಈ ಹೆಣ್ಮಕ್ಕಳು ಒಂದಷ್ಟು ಕೆಲಸದಲ್ಲಿ ಬಹಳಷ್ಟು ಚಾಣಾಕ್ಷರಾಗಿರ್ತಾರೆ ಮತ್ತು ಒಂದು ವೃತ್ತಿಯನ್ನು ಬಹಳ ಸಲೀಸಾಗಿ ಮತ್ತು ಅಪರ್ಣ ಮನೋಭಾವದಿಂದ ನಿರ್ವಹಿಸ್ತಾರೆ ಅನ್ನುವಂಥ ಮಾತಿದೆ. ಆ ಹಿನ್ನೆಲೆಯಲ್ಲಿ ನರ್ಸಿಂಗ್ ವೃತ್ತಿಯನ್ನು ಆಯ್ದುಕೊಂಡಂಥ ಎಲ್ಲ ನರ್ಸಸ್ಗಳಿಗೆ ಈ ಇಂಟರ್ನ್ಯಾಷನಲ್ ನರ್ಸಸ್ ಡೇಯ ಶುಭಾಶಯಗಳು ಮತ್ತು ಅವರ ಇಲ್ಲಿಯವರೆಗಿನ ಒಂದು ಕೊಡುಗೆ ಏನಿದೆ ಸಮುದಾಯ ಆರೋಗ್ಯಕ್ಕೆ, ಸಮಾಜದ ಆರೋಗ್ಯಕ್ಕೆ ಮತ್ತು ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಮತ್ತು ಎಲ್ಲ ಕುಟುಂಬ ವರ್ಗದವರ ಆರೋಗ್ಯ ರಕ್ಷಣೆಗೆ ಅವರ ಕೊಡುಗೆ ಏನಿದೆ, ಅದಕ್ಕಾಗಿ ಅವರಿಗೆ ದೊಡ್ಡದಾದಂಥ ಒಂದು ಸೆಲ್ಯೂಟನ್ನು ಹೊಡೆಯುತ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನರ್ಸಸ್ ಡೇಯ ಪ್ರಾಮುಖ್ಯತೆ ಮತ್ತು ನರ್ಸಿಂಗ್ ವೃತ್ತಿಯ ಪ್ರಾಧಾನ್ಯತೆ ಮತ್ತು ಮುಂದಿನ ದಿನಗಳಲ್ಲಿ ನರ್ಸಿಂಗ್ ವೃತ್ತಿಯು ಎದುರಿಸ್ತಿರುವಂಥ ಸವಾಲುಗಳು ಮತ್ತು ಯಾವ ರೀತಿಯಲ್ಲಿ ಅಪ್ಡೇಟ್ ಆಗಿಕೊಳ್ಬೇಕು, ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಇನ್ಫಾರ್ಮೇಟಿವ್ ಆದಂಥ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ ಶ್ರೀಯುತ ಡಾಕ್ಟರ್ ಶಶಿಧರ್ YN ಅವರು ಮತ್ತು ಡಾಕ್ಟರ್ ಮಾಲತಿ ಜಿ ನಾಯಕ್ ಅವರು. ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕ ಬಾಂಧವರ ಪರವಾಗಿ ಹಾಗೂ ಸಮಸ್ತ ನರ್ಸಸ್ ಪರವಾಗಿ ಹೃತ್ಪೂರ್ವಕವಾದಂಥ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತ. ಸರ್, ತಮಗೆ ಆತ್ಮೀಯವಾದಂಥ ಸ್ವಾಗತ. ತಮಗೂ ಕೂಡ ಒಂದಷ್ಟು ಪರಿಚಯವನ್ನು ಮಾಡಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ. ಡಾಕ್ಟರ್ ಶಶಿಧರ್ YN, MSc ನರ್ಸಿಂಗ್, PhD ಇನ್ MSc ನರ್ಸಿಂಗ್, MSc ಎಕಾಲಜಿ ಆ್ಯಂಡ್ ಎನ್ವೈರನ್ಮೆಂಟ್ ಆ್ಯಂಡ್ CHO ಮೆಂಟರ್ಶಿಪ್ ಪ್ರಾಜೆಕ್ಟ್ನಲ್ಲಿ ನ್ಯಾಷನಲ್ ಮೆಂಟರ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಜೀರಿಯಾಟ್ರಿಕ್ಸ್ನಲ್ಲಿ ICMR ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿದ್ದಾರೆ. ಸಮುದಾಯ ಆರೋಗ್ಯ ಶುಶ್ರೂಷೆಯಲ್ಲಿ ಬಹಳಷ್ಟು ಕ್ಯಾಂಪ್ಗಳನ್ನು ನಮ್ಮ ಉಡುಪಿ ವಲಯದಲ್ಲಿ ಕ್ಯಾಂಪ್ಗಳನ್ನು ಮಾಡಿದ್ದಾರೆ, ಸೆಮಿನಾರ್ ಮಾಡಿದ್ದಾರೆ, ಜಾಗೃತಿ ಕಾರ್ಯಕ್ರಮಗಳನ್ನು, ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡಿದ್ದಾರೆ. ಹಾಗೂ ಫೇಮರ್ ಫೆಲೋಶಿಪ್ ಮಾಹೆ ಅಂಡರಲ್ಲಿ ಮಾಡ್ತಾ ಇದ್ದಾರೆ. ಈ ಮಾಹೆ ಮಣಿಪಾಲ್ ಕಾಲೇಜ್ ಆಫ್ ನರ್ಸಿಂಗ್ ಇದರಲ್ಲಿ ಪ್ರೊಫೆಸರ್ ಆ್ಯಂಡ್ ಹೆಡ್ ಕಮ್ಯುನಿಟಿ ಹೆಲ್ತ್ ನರ್ಸಿಂಗಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸರ್, ತಮಗೆ ಆತ್ಮೀಯ ಸ್ವಾಗತ. ತಮ್ಮ ಸಾಧನೆಗಾಗಿ ಅಭಿನಂದನೆಗಳು. ಹಾಗೆಯೇ ಮತ್ತೋರ್ವ ಅತಿಥಿಯಾದಂಥ ಡಾಕ್ಟರ್ ಮಾಲತಿ ಜಿ ನಾಯಕ್ ಅವರು MSc PhD ಫೆಲೋಶಿಪ್ ಇನ್ ಪ್ಯಾಲಿವೇಟಿವ್ ಕೇರ್ ನರ್ಸಿಂಗ್, ಅಂದರೆ ಶುಶ್ರೂಷೆಯನ್ನು ಮಾಡುವುದರಲ್ಲಿ ಹೆಚ್ಚಿನ ಸ್ಟಡೀಸನ್ನು ಮಾಡಿದ್ದಾರೆ. ICMR ಪ್ರಾಜೆಕ್ಟನ್ನು ICMR ಗ್ರ್ಯಾಂಡಲ್ಲಿಯೂ ಕೂಡ ಈ ಸಬ್ಜೆಕ್ಟಲ್ಲಿ ಪಡೆದುಕೊಂಡಿರುತ್ತಾರೆ. ಹಾಗೆಯೇ ಸಮುದಾಯ ಆರೋಗ್ಯ ಶುಶ್ರೂಷೆಯಲ್ಲಿ ಇವರು ಕೂಡ ಬಹಳಷ್ಟು ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದಾರೆ, ಹೆಲ್ತ್ನ ಅರಿವನ್ನು ಮೂಡಿಸ್ತಾ ಇದ್ದಾರೆ ಮತ್ತು ಒಟ್ಟಾರೆಯಾಗಿ ಸಮುದಾಯ ಆರೋಗ್ಯದಲ್ಲಿ ಬಹಳಷ್ಟು ಕೊಡುಗೆಯನ್ನು ನೀಡಿ ನಮ್ಮ ಈ ವ್ಯಾಪ್ತಿಯಲ್ಲಿ, ಉಡುಪಿ ವ್ಯಾಪ್ತಿಯಲ್ಲಿ ಅಲ್ಲಲ್ಲಿ ಸೆಮಿನಾರ್ಗಳನ್ನು, ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿ ಜನರಿಗೆ ಈ ಆರೋಗ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಬಂದಿದ್ದಾರೆ ಮತ್ತು ಕೆಲವೊಂದು ಚಿಕಿತ್ಸೆಗಳನ್ನು, ಅಂದರೆ ಈ ಶುಶ್ರೂಷೆಗಳನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ ಸ್ವಾಗತ. ತಮ್ಮ ಸಾಧನೆಗಾಗಿ ಅಭಿನಂದನೆಗಳು. ಮೊದಲಾಗಿ ಡಾಕ್ಟರ್ ಶಶಿಧರ್ YN ಅವರೇ, ಅಂತಾರಾಷ್ಟ್ರೀಯ ನರ್ಸ್ಗಳ ದಿನವನ್ನು ಯಾಕೆ ಆಚರಿಸಲಾಗ್ತಾ ಇದೆ? ಸರ್, ಈಗಾಗಲೇ ನಾವು ನೋಡ್ಬೋದು, ನಾವು ಪ್ರತಿ ದಿನದಲ್ಲಿ ವಿವಿಧ ರೀತಿಯಾದ ದಿನಗಳು ಕೂಡ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಅದು ಶಿಕ್ಷಕರ ದಿನಾಚರಣೆ ಆಗಿರ್ಬೋದು, ತಾಯಂದಿರ ದಿನಾಚರಣೆ ಆಗಿರ್ಬೋದು, ಡಾಕ್ಟರ್ಸ್ ದಿನಾಚರಣೆ ಆಗಿರ್ಬೋದು. ಹಾಗೆಯೇ ಮೇ 12ರಂದು ಅಂತಾರಾಷ್ಟ್ರೀಯ ಶುಶ್ರೂಷಾ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತೇವೆ. ಶುಶ್ರೂಷಕಿಯರ ದಿನಾಚರಣೆ, ಶುಶ್ರೂಷಕಿ ಅಥವಾ ದಾದಿಯ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತೇವೆ. ದಾದಿಯರ ಮಾನವೀಯತೆ ಸೇವೆಯನ್ನು ಗುರುತಿಸುವ ಹಾಗೂ ಗೌರವಿಸುವ ಉದ್ದೇಶದಿಂದ ಈ ದಿನವನ್ನು ವಿಶೇಷವಾಗಿ ನಾವು ಆಚರಿಸುತ್ತೇವೆ. ಬ್ರಿಟಿಷ್ ಸಮಾಜ ಸುಧಾರಕ, ಸಂಖ್ಯಾಶಾಸ್ತ್ರಜ್ಞ ಮತ್ತು ಮಾಡರ್ನ್ ನರ್ಸಿಂಗ್ ಸ್ಥಾಪಕ ಫ್ಲಾರೆನ್ಸ್ ನೈಟಿಂಗೇಲ್ ಅವರ
ಜನ್ಮದಿನ ಕೂಡ ಮೇ 12ನೇ ತಾರೀಕು. ಅವರು ಈ ಮೇ 12ನೇ ತಾರೀಕು ಹುಟ್ಟಿರ್ತಾರೆ 1820ರಲ್ಲಿ. ಅವರು ನರ್ಸಿಂಗ್ಗೆ ಕೊಟ್ಟಿರುವಂತಹ ಒಂದು ಕಾಣಿಕೆಯನ್ನು ಗುರುತಿಸಿ ಮತ್ತು ಪ್ರತಿದಿನ ನಮ್ಮ ನರ್ಸಸ್ ಹಗಲಿರುಳು ಎನ್ನದೆ ಜನರಿಗೆ ಶ್ರಮಿಸುವ ಮತ್ತು ಆರೋಗ್ಯ ಸೇವೆಯಲ್ಲಿ ಅವರು ಭಾಗವಾಗಿದ್ದು ಅವರ ಸೇವೆಯನ್ನು ಗುರುತಿಸುವ ಒಂದು ಕಾರ್ಯಕ್ರಮವೇ ಅಂತಾರಾಷ್ಟ್ರೀಯ ಶುಶ್ರೂಷಾ ದಿನಾಚರಣೆ. 1974 ಅಂತಾರಾಷ್ಟ್ರೀಯ ದಾದಿಯರ ಮಂಡಳಿ ಸ್ಥಾಪಿಸಿದ ಈ ಒಂದು ದಿನ ಅಂತಾರಾಷ್ಟ್ರದ ಮಟ್ಟದಲ್ಲಿ ಎಲ್ಲ ಸಂಸ್ಥೆಗಳಲ್ಲೂ ಆಸ್ಪತ್ರೆಗಳಲ್ಲೂ ನಮ್ಮ ನರ್ಸಸ್ ಅವರ ಕೊಡುಗೆಯನ್ನು ಗುರುತಿಸೋದಕ್ಕೋಸ್ಕರ ಈ ಅಂತಾರಾಷ್ಟ್ರೀಯ ಶುಶ್ರೂಷಾ ದಿನಾಚರಣೆಯನ್ನು ಆಚರಿಸ್ತೇವೆ. ಸರಿ, ಅಂದರೆ ಅವರ ಕಾಂಟ್ರಿಬ್ಯೂಷನ್, ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಕಾಂಟ್ರಿಬ್ಯೂಷನ್ ಅನ್ನ ಇಲ್ಲಿ ಒಂದಷ್ಟು ಮೆಮೊರಿ ಆಗಿ ತೆಗೆದುಕೊಳ್ತೀರಿ ಮತ್ತು ನರ್ಸಸ್ ಏನಿದೆ ಅವರದ್ದು ಕೊಡುಗೆ ಏನಿದೆ ಅದನ್ನು ಕೂಡ ಜ್ಞಾಪಿಸಿಕೊಳ್ತೀರಿ. ಹೌದು ಹೌದು ಸರ್. ಓಕೆ, ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ನರ್ಸಿಂಗ್? ಸರ್, ನಾವು ನೋಡ್ಬೋದು ಗ್ಲೋಬಲ್ ಹೆಲ್ತ್ ವರ್ಕ್ ಫೋರ್ಸ್ ಅಂತ ನೋಡಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಆರೋಗ್ಯ ಸಂಸ್ಥೆಗಳಲ್ಲಿ 50% ಹೆಚ್ಚಾಗಿ ನಮ್ಮ ನರ್ಸಸ್ಸೇ ವರ್ಕ್ ಮಾಡ್ತಾರೆ. ಎಲ್ಲ ಒಂದು ರೋಗಿಗೆ ಡಾಕ್ಟರು ಬಂದು ಪರೀಕ್ಷೆ ಮಾಡಿ ನಂತರ ಔಷಧಿಗಳನ್ನು ಅವ್ರಿಗೆ ಪ್ರಿಸ್ಕ್ರೈಬ್ ಮಾಡಿ ನಂತರ ಇದನ್ನು ಹೇಗೆ ಕೊಡಬೇಕು ಅಂತ ನಮ್ಮ ನರ್ಸಸ್ಗೆ ಇನ್ಫಾರ್ಮ್ ಮಾಡಿದ ನಂತರ ಸತತ 24 ಗಂಟೆ ಕಾಲ ಅವರನ್ನು ಪರೀಕ್ಷಿಸಿ ಅವರಲ್ಲಿ ಆಗುವ ಬದಲಾವಣೆಯನ್ನು ಗುರುತಿಸಿ ಅವರಿಗೆ ಕೊಡುವಂತಹ ಉತ್ತಮವಾದ ಚಿಕಿತ್ಸೆ ಮತ್ತು ಆರೈಕೆಯನ್ನು ನಮ್ಮ ನರ್ಸಸ್ಸು ಕೊಡ್ತಾ ಇದ್ದಾರೆ. ಸೊ ಇದು ಆ್ಯಕ್ಚುಲಿ ನೀವು ಮೊದಲೇ ಹೇಳಿದಾಗೆ ಇದು ಒಂದು ವೃತ್ತಿಗಿಂತ ಸೇವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಮಾಲತಿ ನಾಯಕ್ ಅವರೇ, ಭಾರತದಲ್ಲಿ ನರ್ಸಿಂಗ್ ಶಿಕ್ಷಣದ ಕಾರ್ಯಕ್ರಮಗಳು ಮತ್ತು ಕೋರ್ಸುಗಳು ಯಾವ್ಯಾವುದು? ಇಂದಿನ ದಿನಗಳಲ್ಲಿ ನರ್ಸಿಂಗ್ ವೃತ್ತಿಯು ಬಹಳಷ್ಟು ಮುಂದುವರೆದಿದೆ ಹಾಗೂ ಹೆಚ್ಚಿನ ಬೇಡಿಕೆಯೊಂದಿಗೆ ಬೆಳೆಯುತ್ತಿರುವ ಕ್ಷೇತ್ರವಾಗಿದೆ. ಭಾರತದ ದೇಶದಲ್ಲಿ ಬೆಳೆಯುತ್ತಿರುವ ಆರೋಗ್ಯ ರಕ್ಷಣಾ ಅಗತ್ಯಗಳನ್ನು ಗುರುತಿಸಲು ಅಥವಾ ಪೂರೈಸಲು ಸುಸಜ್ಜಿತವಾಗಿರುವ ಆರೋಗ್ಯ ರಕ್ಷಣಾ ವೃತ್ತಿಪರವನ್ನು ಸಿದ್ಧಪಡಿಸುವಲ್ಲಿ ನರ್ಸಿಂಗ್ ಶಿಕ್ಷಣವು ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಭಾರತದ ನರ್ಸಿಂಗ್ ಕಾರ್ಯಕ್ರಮವು ಪ್ರಮಾಣಪತ್ರ ಕೋರ್ಸ್ಗಳಿಂದ ಹಿಡಿದು ಉನ್ನತ ಪದವಿಗಳವರೆಗೆ ವೈವಿಧ್ಯಮಯವಾಗಿದೆ. ನರ್ಸಿಂಗ್ ಕಾರ್ಯಕ್ರಮಗಳಿಗೆ ಪ್ರವೇಶ ಪಡೆಯಲು ಹಲವಾರು ರಾಷ್ಟ್ರೀಯ ಹಾಗೂ ರಾಜ್ಯದ ಮಟ್ಟದ ಪ್ರವೇಶ ಪರೀಕ್ಷೆಗಳನ್ನು ಬಳಸಲಾಗುತ್ತಿದೆ. ಭಾರತದಲ್ಲಿ ನರ್ಸಿಂಗ್ ಶಿಕ್ಷಣದ ನಿಯಂತ್ರಣ ಮತ್ತು ಪ್ರಮಾಣೀಕರಣಕ್ಕೆ ಜವಾಬ್ದಾರಾಗಿರುವ 2 ಉನ್ನತ ಸಂಸ್ಥೆಗಳಿವೆ. ಅದೇ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಮತ್ತು ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್. ಕರ್ನಾಟಕ ಮೀನ್ಸ್ ನಾವು ಕರ್ನಾಟಕದಲ್ಲಿರೋದು, ಹಾಗೆ ಕರ್ನಾಟಕದ ಹೇಳ್ತೇವೆ. ಪ್ರತಿ ರಾಜ್ಯದ ನರ್ಸಿಂಗ್ ಕೌನ್ಸಿಲ್ ಮಂಡಳಿಯವರು ಇದ್ದಾರೆ. INC ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಭಿವೃದ್ಧಿ ಅಡಿಯಲ್ಲಿ ಶಾಸನಬದ್ಧ ಸ್ವಾಯತ್ತೆ ಸಂಸ್ಥೆಯಾಗಿದೆ. ಹಾಗೆಯೇ ರಾಜ್ಯದ ನರ್ಸಿಂಗ್ ಕೌನ್ಸಿಲ್ಗಳು ತಮ್ಮ ರಾಜ್ಯಗಳಲ್ಲಿ ನರ್ಸಿಂಗ್ ಅಭ್ಯಾಸದ ನಿರ್ವಹಣೆ ಮತ್ತು ನಿಯಂತ್ರಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಗುಣಮಟ್ಟದ ನರ್ಸಿಂಗ್ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳುವುದು, ಆರೈಕೆಯ ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದು ಹಾಗೂ ಅರ್ಹ ದಾದಿಯರಿಗೆ ಕಾನೂನುಬದ್ಧವಾಗಿ ಅಭ್ಯಾಸ ಮಾಡಲು ಪರವಾನಗಿ ನೀಡುವುದು ಇದೆಲ್ಲರ ಈ 2 ಸಂಸ್ಥೆಯ ಜವಾಬ್ದಾರಿಯಾಗಿದೆ. ಈ 2 ಸಂಸ್ಥೆಯು ನಿಗದಿಪಡಿಸಿದ ಕೆಲವು ಕೋರ್ಸ್ಗಳನ್ನು ನಾನು ಇಲ್ಲಿ ಹೇಳಬಯಸುತ್ತೇನೆ. ಪ್ರಪ್ರಥಮವಾಗಿ ಆಕ್ಸಿಲರಿ ನರ್ಸ್ ಮಿಡ್ವೈಫ್ ANM ಕೋರ್ಸ್ ಇತ್ತು. ANM ಕೋರ್ಸ್ ಅದು 2 ವರ್ಷದ ಅವಧಿ. ಸೊ ಆ ಅವಧಿಯಲ್ಲಿ ಅವರು ತರಬೇತಿ ಆದ ಮೇಲೆ ಅವರು ಅದೇ ರಾಜ್ಯದ ನರ್ಸಿಂಗ್ ಕೌನ್ಸಿಲಲ್ಲಿ ಅವರು ರಿಜಿಸ್ಟ್ರೇಷನ್ ಆದ ಮೇಲೆ ಅವರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಸಮುದಾಯ ಆರೋಗ್ಯ ಕೇಂದ್ರ ಅಥವಾ ಈವನ್ ಹಾಸ್ಪಿಟಲ್ ಆರ್ ಕ್ಲಿನಿಕ್ ಆರ್ ನರ್ಸಿಂಗ್ ಹೋಮ್ ಎಲ್ಲಿ ಕೂಡ ಅವರು ಕೆಲಸ ಮಾಡಬಹುದು. ಸೊ ಅದರ ನಂತರ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫರಿ ಅದು 3 ವರ್ಷದ ಕೋರ್ಸ್. ಹಾಗೆಯೇ BSc ನರ್ಸಿಂಗ್ ಅದು 4 ವರ್ಷದ ಕೋರ್ಸ್.
ಅದರ ನಂತರ ಪೋಸ್ಟ್ ಬೇಸಿಕ್ ನರ್ಸಿಂಗ್ ಅಂತ ಹೇಳಿದ್ರೆ GNM ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫರಿ ಯಾರು ಮುಗಿಸುತ್ತಾರೆ ಅದರ ನಂತರ ಅವರು 2 ವರ್ಷದ ಕೋರ್ಸ್ ಅದನ್ನು ಮಾಡಬೇಕು. ಅದಕ್ಕೆ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಅಂತ ಹೇಳ್ತೀವಿ. ಓಕೆ, ತದನಂತರ ಇನ್ನೊಂದು ಕೋರ್ಸ್ ಇದೆ MSc ನರ್ಸಿಂಗ್. ಓಕೆ, ಅದು BSc ಆಗಿ 1 ಇಯರ್ ಎಕ್ಸ್ಪೀರಿಯನ್ಸ್ ಆದ ಮೇಲೆ MScಗೆ ಬರೋದು. ಸೊ ಅದು 2 ವರ್ಷದ ಕೋರ್ಸ್. ಸೊ ಅದು ಎಲ್ಲವೂ ಕೋರ್ಸ್ ಕೂಡ ಆದ ಮೇಲೆ ಅವರು ಅದೇ ರಾಜ್ಯದಕ್ಕೆ INC KNC ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು. ಓಕೆ, ಸೊ ಏನಾದರೂ ಪೋಸ್ಟ್ ಗ್ರಾಜುಯೇಟ್ ಅವಕಾಶಗಳು ಮತ್ತು ಸ್ಪೆಷಲೈಸ್ಡ್ ಸಬ್ಜೆಕ್ಟ್ ಅವಕಾಶಗಳು ಏನಾದರೂ MScಯಲ್ಲಿ 5 ಸ್ಪೆಷಾಲಿಟಿಗಳು ಇವೆ. ಓಕೆ, ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್, ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್, ಪೀಡಿಯಾಟ್ರಿಕ್ ಹೆಲ್ತ್ ನರ್ಸಿಂಗ್, ಆಬ್ಸ್ಟೆಟಿಕ್ ಆ್ಯಂಡ್ ಗೈನಕಾಲಜಿಕ್ ನರ್ಸಿಂಗ್ ಆ್ಯಂಡ್ ಮೆಂಟಲ್ ಹೆಲ್ತ್ ನರ್ಸಿಂಗ್. ಓಕೆ, ಹೀಗೆ ಅವರಿಗೆ ಅಭ್ಯರ್ಥಿಯು ಚೂಸ್ ಮಾಡ್ಬೋದು ಯಾವುದು ತನಗೆ ಇಷ್ಟವಾದ ಇದರಲ್ಲಿ ಆಪರ್ಚುನಿಟಿ ಇನ್ ಡೆಪ್ತ್ ಯಾವ ಸ್ಪೆಷಲೈಸೇಷನ್ಗೆ ಹೋಗಬೇಕು. ಸೊ ಹಾಗೆ ಅವರು ಆಪ್ಟ್ ಮಾಡ್ಬೋದು ಅದನ್ನು. ಓಕೆ, ಅದರ ನಂತರ ಈವನ್ ನರ್ಸಿಂಗಲ್ಲೇ ಅಧ್ಯಯನ ಮಾಡಿ ಅಂದರೆ ರಿಸರ್ಚ್ ಮಾಡಿ PhD ಕೂಡ ಡಿಗ್ರಿಯನ್ನು ಪಡೆಯಬಹುದು. ಈಗ ರೀಸೆಂಟ್ಲಿ ಇಲ್ಲ, ಸುಮಾರು ವರ್ಷ ಆಯಿತು, ನಮ್ಮಲ್ಲಿ ಕೂಡ ಈಗ ನರ್ಸ್ ಪ್ರಾಕ್ಟೀಷನರ್ ಕೋರ್ಸ್ ಅದರಲ್ಲಿ ಅವರು ಇನ್ ಡೆಪ್ತ್ ಅವರ ಸ್ಕಿಲ್ ಡೆವಲಪ್ ಮಾಡಿ ಅದು ಕೋರ್ಸ್ ಆದ ಮೇಲೆ ಸ್ವಯಂಭರಿತ ಅವರು ಡಿಸಿಷನ್ ತಗೊಳ್ಬೋದು. ಡಯಾಗ್ನೋಸ್ ಮಾಡಿ, ಟ್ರೀಟ್ಮೆಂಟ್ ಮಾಡಿ, ರೆಫರಲ್ ಮಾಡೋದು ಹಾಗೆ. ಸೊ ಆ ಡಿಸಿಷನ್ ಅವರು ತೆಗೆದುಕೊಳ್ಳಬಹುದು. ರಿಸರ್ಚ್ಗೆ ಇರುವ ಅವಕಾಶಗಳು ಯಾವುದು, ಯಾವ ವಿಷಯದಲ್ಲಿ, ಯಾವ ಸಬ್ಜೆಕ್ಟ್ ಅಲ್ಲಿ ರಿಸರ್ಚ್ಗೆ? PhDಗೆ ಯಾವ ಸಬ್ಜೆಕ್ಟ್ ಅಲ್ಲಿ? ಅದು ಇಂಡಿವಿಜುವಲ್ ಕ್ಯಾನ್ ಡಿಸೈಡ್, ಅವರು ಡಿಸೈಡ್ ಮಾಡ್ಬೋದು ಯಾವ ಏರಿಯಾಕ್ಕೆ ಹೋಗಬೇಕು ತನ್ನ ಇಂಟ್ರೆಸ್ಟ್ ಏರಿಯಾದಲ್ಲಿ. ಹಾಗೆ ಎನಿ ಏರಿಯಾ ಈಗ ಹೇಳ್ಬೇಕಾದ್ರೆ ನಮ್ಮ ಕಾಲೇಜಲ್ಲಿ ಎಲ್ಲರೂ ಮಾಸ್ಟರ್ಸ್ ಆ್ಯಂಡ್ PhD ಡಿಗ್ರಿ ಹೋಲ್ಡರ್ಸ್ ಆಲ್ಮೋಸ್ಟ್ ಆಲ್. ಓಕೆ, ಬಟ್ ಒಂದಂದ್ರೆ ಈಸ್ ದಟ್ ಎ ಪ್ರೊಫೆಷನ್ ರೆಸ್ಪಾನ್ಸಿಬಿಲಿಟೀಸ್ ಲಿಮಿಟೆಡ್ ಆರ್ ಅನ್ಲಿಮಿಟೆಡ್? ಪ್ರೊಫೆಷನ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದು ಲಿಮಿಟೆಡ್ ಆಗಿರ್ತೀಯಾ ಅಥವಾ ಅನ್ಲಿಮಿಟೆಡ್? ನಿಮಗೆ ತುಂಬ ಜವಾಬ್ದಾರಿಗಳಿದೆಯಾ ನರ್ಸಿಂಗ್ ವೃತ್ತಿಗೆ? ಅನ್ಲಿಮಿಟೆಡ್. ಅಂದ್ರೆ ಬೇರೆ ಈ ಸಮುದಾಯದಲ್ಲಿ ಅವೇರ್ನೆಸ್ ಮೂಡಿಸಬೇಕು, ಇಂಥದ್ದೆಲ್ಲ ತುಂಬಾ ಕೆಲಸಗಳಿವೆ. ತುಂಬಾ ಕೆಲಸ ಇದೆ ಸರ್. ಅವರು ಎಲ್ಲಿ ಕೆಲಸ ಮಾಡ್ತಾರೋ ಆ ಕೆಲಸದಕ್ಕೆ ಅನುಗುಣವಾಗಿ ಅವರು ಸ್ಕೋಪ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಈಗ ಸಾಮಾನ್ಯವಾಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಾಗ ಸೊ ಪೇಷಂಟನ್ನ ಅಡ್ಮಿಷನ್ ಇಂದ ಹಿಡಿದು ಡಿಸ್ಚಾರ್ಜ್ ವರೆಗೂ ಎಲ್ಲೆಲ್ಲಿ ಅವರು ಪ್ಲೇಸ್ ಆಗಿರ್ತಾರೋ ಅಲ್ಲಿ ಅವರ ರೋಲ್ಸ್ ಬೇರೆ ಬೇರೆ ಆಗಿರುತ್ತದೆ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಜನರಲ್ ವಾರ್ಡಲ್ಲಿ ಇರುವಂತಹ ನರ್ಸು, ನಂತರ ICU ಅಲ್ಲಿ ಕೆಲಸ ಮಾಡುವಂತಹ ನರ್ಸು, OT ಯಲ್ಲಿ ಕೆಲಸ ಮಾಡುವಂತಹ ನರ್ಸು, ಮತ್ತು ಕ್ರಿಟಿಕಲ್ ಕೇರ್ ಯೂನಿಟ್, ಎಮರ್ಜೆನ್ಸಿ ಯೂನಿಟ್ ಅಲ್ಲಿ ಮಾಡಿರುವಂತಹ ಕೆಲಸ. ಸೊ ಎಲ್ಲರೂ ಕೂಡ ಅವ್ರದ್ದೇ ಆದಂತಹ ಒಂದು ಟೀಮ್ ಒಟ್ಟಿಗೆ ಅವರು ಕೆಲಸ ಮಾಡ್ತಾ ಇರ್ತಾರೆ. ಹೀಗೆ ನೋಡಿದ್ರೆ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅಲ್ಲಿ ನಾವು ನೋಡ್ಬೋದು, ಇದು ಟರ್ಷರಿ ಕೇರ್. ಹಾಗೆ ಪ್ರೈಮರಿ ಸೆಂಟರ್, ಸೆಕೆಂಡರಿ ಲೆವೆಲ್ ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಅಲ್ಲಿ ನೋಡಿದ್ರೆ ಮುಖ್ಯವಾಗಿ ಅವರು ಈ ಜಾಗರೂಕತೆ, ಆರೋಗ್ಯದ ಬಗ್ಗೆ ಜಾಗರೂಕತೆ ಉಂಟು ಮಾಡಿಸೋಂಥದ್ದು, ನಂತರ ಇಮ್ಯುನೈಸೇಷನ್ ಮಾಡುವಂಥದ್ದು, ಮಹಿಳಾ ಮತ್ತು ಮಕ್ಕಳ ಆರೈಕೆ ಆಗುವಂಥದ್ದು, ನಂತರ ಸಾಂಕ್ರಾಮಿಕ NCDs ಬಗ್ಗೆ ಕೇರ್ ತಗೊಳ್ಳೋಂಥದ್ದು. ಸೊ ಈ ರೀತಿ ಅವರು ಎಲ್ಲಿ ವೃತ್ತಿ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ರೋಲ್ಸ್ ಅವರಲ್ಲಿ ಇರುತ್ತದೆ. ಓಕೆ ಸರ್, ಡಾಕ್ಟರ್ ಶಶಿಧರ್ ಅವರೇ, ಈಗ ಅರ್ಲಿಯರ್ ಎಜುಕೇಷನ್, ನರ್ಸಿಂಗ್ ಎಜುಕೇಷನ್ ಮತ್ತು ಇಂದಿನ ನರ್ಸಿಂಗ್ ಎಜುಕೇಷನ್ಸ್ ಏನು ವ್ಯತ್ಯಾಸ ಕಂಡುಕೊಳ್ತಾ ಇದ್ದೀರಾ? ಮತ್ತು ಅರ್ಲಿಯರ್ ನಮ್ಮದು ಬ್ರಾಂಚಸ್ ಕೂಡ ಇರಲಿಲ್ಲ. ನಾವು ಆಲ್ ದಟ್ ಸಬ್ಜೆಕ್ಟ್, ಆಲ್ ದ ಡಿಪಾರ್ಟ್ಮೆಂಟ್ ವಿಲ್ ಹ್ಯಾವಿಂಗ್ ಸಮ್ ಬ್ರಾಂಚಸ್. ಈಗ ರುಮೈಟೆಡ್ ಆರ್ಥರೈಟಿಸ್, ಎಂಡೋಕ್ರೈನಾಲಜಿ, ಈ ಜೀರಿಯಾಟ್ರಿಕ್ಸ್, ಡಿಫ್ರೆಂಟ್ ಬ್ರಾಂಚಸ್ ಆಗಿದೆ. ಇಲ್ಲಿ ತಮ್ಮ ಪಾತ್ರ ಏನು? ವಾಟ್ ಈಸ್ ದ ರೋಲ್? ಸರ್, ಯಾವುದೇ ಒಂದು ಸ್ಪೆಷಲೈಸೇಷನ್ ಏರಿಯಾದಲ್ಲಿ ವರ್ಕ್ ಮಾಡಬೇಕಾದ್ರೆ ಒಂದು ಶಿಕ್ಷಣ, ಬೇಸಿಕ್ ಶಿಕ್ಷಣ ಬೇಕಾಗುತ್ತೆ. ಮೊದಲಿಗೆ ಅವರು ಫಾರ್ ಎಕ್ಸಾಂಪಲ್ ಈ ಕ್ರಿಟಿಕಲ್ ಕೇರ್ ಅಲ್ಲಿ ಕೆಲಸ ಮಾಡಬೇಕಾದಾಗ ಅದಕ್ಕೆ ಬೇಕಾದಂತಹ ಕೆಲವು ಸ್ಕಿಲ್ಸ್ ಅನ್ನ ಕಲಿಬೇಕಾಗುತ್ತೆ. ಯು ಆರ್ ಟಾಕಿಂಗ್ ಅಬೌಟ್ ಎಮರ್ಜೆನ್ಸಿ ಮೆಡಿಸಿನ್. ಸೊ ಅದಕ್ಕೆ ರಿಲೇಟೆಡ್ ಒಂದು ಎಜುಕೇಶನ್ ಪ್ರೋಗ್ರಾಮ್ ನಮ್ಮಲ್ಲಿ ಕೆಲವು ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಸಿಗ್ತಾ ಉಂಟು. ಮೊದಲು ಆದರೆ ಅವರಿಗೆ
ಒಂದೇ ಕಾಮನ್ ಎಜುಕೇಶನ್ ಸಿಗ್ತಾ ಇತ್ತು. ಇದರ GNM ಅಥವಾ BSc ಅಂದ್ರೆ ರೆಗ್ಯುಲರ್ ಆಗಿ ಅಪ್ಡೇಟ್ ಆಗಬೇಕು ನರ್ಸಿಂಗ್ ಪ್ರೊಫೆಷನ್. ಹೌದು ಸರ್. ಸೊ ಕಾಮನ್ ಬರೇ ಒಂದು ಗ್ರಾಜುಯೇಷನ್ ಮಾಡಿ ನಾನು ಹಾಸ್ಪಿಟಲಲ್ಲಿ ಅಥವಾ ಬೇರೆ ಆರೋಗ್ಯ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತೀನಿ ಅಂದ್ರೆ ಅದು ಸಾಲಲ್ಲ. ನಾವು ಅಲ್ಲಿಗೆ ಹೋದ ನಂತರ ಅಲ್ಲಿಗೆ ಬೇಕಾಗುವಂತಹ ಕೆಲವು ಸ್ಪೆಷಲೈಸ್ಡ್ ಟ್ರೈನಿಂಗ್ಗಳನ್ನ ನಾವು ಮಾಡಿದ್ರೆ ಮಾತ್ರ ಆ ಸಂಸ್ಥೆಯಲ್ಲಿ ಅಥವಾ ಆ ಒಂದು ಸೆಟ್ಟಿಂಗ್ ಅಲ್ಲಿ ನಾನು ಉತ್ತಮವಾಗಿ ಸೇವೆ ಸಲ್ಲಿಸಲು ಸಾಧ್ಯ ಆಗುತ್ತೆ. ಮಾಲತಿ ಜಿ ನಾಯಕ್ ಅವರೇ, ನರ್ಸ್ಗಳಿಗೆ ಯಾವುದೆಲ್ಲ ಕೆಲಸದ ಅವಕಾಶಗಳು ಸಿಗುತ್ತವೆ? ನರ್ಸ್ಗಳು ಒಂದು ತನ್ನ ವೃತ್ತಿಪರ ಟ್ರೈನಿಂಗ್ ಶಿಕ್ಷಣವನ್ನು ಮುಗಿದ ಮೇಲೆ ಇನ್ನು ಕ್ಲಿನಿಕಲ್ ನರ್ಸ್ ಅಂತ ಹೇಳಿದರೆ ಸ್ಟಾಫ್ ನರ್ಸ್ ಆಗಿ ವಾರ್ಡಲ್ಲಿ ವರ್ಕ್ ಮಾಡ್ಬೋದು. ಸ್ಟಾಫ್ ನರ್ಸ್ ಆದ ಮೇಲೆ ಅವರಿಗೆ ಸರ್ಟನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆದ ಮೇಲೆ ಅವರಿಗೆ ಪ್ರಮೋಷನ್, ವಾರ್ಡ್ ಸಿಸ್ಟರ್, ANS, ಅಸಿಸ್ಟೆಂಟ್ ನರ್ಸಿಂಗ್ ಸೂಪರ್ಡೆಂಟ್, ಡೆಪ್ಯೂಟಿ ನರ್ಸಿಂಗ್ ಸೂಪರ್ಡೆಂಟ್, ನರ್ಸಿಂಗ್ ಲೆವೆಲ್, ನರ್ಸಿಂಗ್ ಸೂಪರ್ಡೆಂಟ್ ಆ ಲೆವೆಲಿಗೆ ಕೂಡ ಕ್ಲಿನಿಕಲ್ ಸೆಟ್ಟಿಂಗಲ್ಲಿ ಇರುವಾಗ ಆ ಲೆವೆಲ್ಗೆ ಮುಟ್ಬೋದು. ಓಕೆ, ಅದು ಕ್ಲಿನಿಕಲ್ ನರ್ಸ್ ಅಂತ ಹೇಳ್ತೀವಿ. ಅಥವಾ ಈಗ ಸರ್ ಹೇಳಿದ ಹಾಗೆ ಕ್ರಿಟಿಕಲ್ ಕೇರ್ ನರ್ಸಿಂಗ್. ಸೊ ಅವರು ಇನ್ ಡೆಪ್ತ್ ಆ ಸ್ಪೆಷಲೈಸೇಷನ್ಗೆ ಟ್ರೈನಿಂಗ್ ತರಬೇತಿ ಪಡೆದುಕೊಳ್ಳಬೇಕು. ಅದು ಆದ ಮೇಲೆ ಅವರು ಕ್ರಿಟಿಕಲ್ ಕೇರ್ ನರ್ಸಿಂಗಲ್ಲಿ ಕೂಡ ಕೇರ್ ಕೊಡ್ಬೋದು. ವೃದ್ಧಾಪ್ಯ ವೇತನ, ವೇತನ ಡಿಲೀಟ್ ಮಾಡ್ತಾರೆ. ಓಕೆ, ಸೊ ವೃದ್ಧಾಪ್ಯ ಕೇರ್ ಈಗ ಭಾರತದಲ್ಲಿ ಆದಷ್ಟು ಜಾಸ್ತಿಯಾಗಿ ಓಲ್ಡ್ ಏಜ್ ಪೀಪಲ್ಸ್ ಇದ್ದಾರೆ. ಸೊ ಅವರಿಗೆ ಕೂಡ ಆರೈಕೆ ಕೊಡೋ ಚಾನ್ಸಸ್ ಇರ್ತದೆ. ಮತ್ತೆ ಜೀರಿಯಾಟ್ರಿಕ್ ಕೇರ್, ಹೌದು. BSc ನರ್ಸಿಂಗ್ ಮಾಡಿದ ಮೇಲೆ ಅವರಿಗೆ ಬೇಕಾದಷ್ಟು ಆಪರ್ಚುನಿಟಿ, ಸ್ಕೋಪ್ ಕೂಡ ತುಂಬ ಇದೆ. ಸೊ ಕ್ರಿಟಿಕಲ್ ಕೇರ್ ನರ್ಸಿಂಗ್ ಆರ್ ಮಕ್ಕಳ ಆರೈಕೆ ಅಥವಾ ಗರ್ಭಿಣಿಯರ ಆರೈಕೆ, ಓಕೆ, ಮೆಟರ್ನಿಟಿ ನರ್ಸ್ ಆರ್ ಮನೋವೈದ್ಯಕೀಯ ಮೆಂಟಲ್ ಹೆಲ್ತ್ ನರ್ಸ್, ಅದರಲ್ಲಿ ಸಫರ್ ಆಗೋರೆ ನರಳುತ್ತಿರೋರಿಗೆ ಅವರಿಗೆ ಕೂಡ ಸೇವೆಯನ್ನು ಕೊಡಲಿಕ್ಕೆ ಚಾನ್ಸ್ ಇದೆ. ಈವನ್ ಸ್ಕೂಲ್ ಹೆಲ್ತ್ ನರ್ಸಿಂಗ್, ಸ್ಕೂಲ್ ಚಿಲ್ಡ್ರನಿಗೆ ಪ್ರಿವೆಂಟಿವ್ ಮೆಜರ್ಸ್, ಓಕೆ, ಪ್ರಿವೆಂಟಿವ್ ಕೇರ್ ಮೆಜರ್ಸ್ ಕ್ಯಾನ್ ಬಿ ಗಿವನ್, ಕೊಡ್ಬೋದು. ಸೊ ಮಕ್ಕಳಿಗೆ ಅವರದ್ದು ಡೈಲಿ ಚೆಕಪ್ ಮಾಡಿಸೋದು ಅಥವಾ ಏನಾದರೂ ಏರುಪೇರು ಉಂಟ ಆರೋಗ್ಯದಲ್ಲಿ, ಅಥವಾ ಅವರಿಗೆ ಫಸ್ಟ್ ಏಡ್ ಕೊಡೋದು ಆಟ ಆಡುವಾಗ ಏನಾದರೂ ಅವಘಡ ಆದರೆ. ಸೊ ಹಾಗೆ ಅದನ್ನೆಲ್ಲ ಸ್ಕೂಲ್ ಹೆಲ್ತ್ ನರ್ಸ್ ಅದನ್ನು ಕೂಡ ಸೇವೆ ಕೊಡ್ಬೋದು. ಆಕ್ಯುಪೇಷನಲ್ ಹೆಲ್ತ್ ನರ್ಸ್ ಅಂತ ಹೇಳ್ತೇವೆ. ಕಾರ್ಮಿಕರಲ್ಲಿ ಚೆಕಪ್ ಮಾಡಿಸೋದು ಅಥವಾ ಏನಾದರೂ ತೊಂದರೆ ಉಂಟಾ ಅಥವಾ ಅವ್ರನ್ನ ರೆಫರ್ ಮಾಡಬೇಕಾ, ರೆಫರಿಂಗ್, ಅದೆಲ್ಲ ರೆಸ್ಪಾನ್ಸಿಬಿಲಿಟಿ ಆಕ್ಯುಪೇಷನಲ್ ಹೆಲ್ತ್ ನರ್ಸ್ ಕೂಡ ಮಾಡ್ಬೋದು. ಸೊ ಎಲ್ಲ ಕಡೆ ಕೂಡ ದೇಶ ವಿದೇಶದಲ್ಲಿ ಕೂಡ ಈ ನರ್ಸಿಂಗ್ ಟ್ರೈನಿಂಗ್ ಮುಗ್ದ ಮೇಲೆ ಎಲ್ಲ ಏರಿಯಾದಲ್ಲಿ ಕೂಡ ಅವರು ವರ್ಕ್ ಮಾಡ್ಬೋದು. ಈವನ್ ಈಗ ಲೇಟೆಸ್ಟ್ ಪ್ಯಾಲಿಟಿವ್ ಕೇರ್. ಸೊ ಪ್ಯಾಲಿಟಿವ್ ಕೇರಲ್ಲಿ ಕೂಡ ವೆರಿ ಸೀರಿಯಸ್ ಪರ್ಸನ್ ಅಂಡ್ ನಾನ್ ಕ್ಯೂರೇಬಲ್ ಡಿಸೀಸ್ ಇದ್ರೆ, ಎಕ್ಸಾಂಪಲ್ ಕ್ಯಾನ್ಸರ್, ಹೌದು, ಅವರಿಗೆ ಸಾಂತ್ವನ ಮಾಡಿ ವಿದೌಟ್ ನೋವಿಲ್ಲದ ಹಾಗೆ, ಓಕೆ, ಉತ್ತಮವಾಗಿ ಬದುಕುವುದು ಹೇಗೆ ಮತ್ತೆ ಉತ್ತಮವಾಗಿ ಮರಣ ಹೊಂದುವುದು ಹೇಗೆ ಅಂತ ಹೇಳಿ ಅದರ ಬಗ್ಗೆ ಸೇವೆಯನ್ನು ಕೊಡಲಿಕ್ಕೂ ಕೂಡ ಅವಕಾಶ ಉಂಟು. ಓಕೆ ಓಕೆ ಬಟ್ ಸ್ಟಿಲ್ ನಾವು ತಿಳಿದುಕೊಂಡಂತೆ ನರ್ಸಸ್ ಶುಡ್ ಬಿ ಎ ಗುಡ್ ಕೌನ್ಸಿಲರ್ ಆಲ್ಸೋ. ಈಗ ತಾವು ಹೇಳಿದಂತಹ ಮೆಂಟಲ್ ಹೆಲ್ತ್ ಆಗಿರ್ಬೋದು, ಪ್ಯಾಲಿಯೇಟಿವ್ ಕೇರ್ ಆಗಿರಬಹುದು, ಇಲ್ಲಿ ಈ ನರ್ಸಿಂಗ್ ಶಿಕ್ಷಣದಲ್ಲಿ ಇಂಥ ಒಂದು ಕೌನ್ಸಿಲಿಂಗ್ ಏನಾದರೂ ಒಂದು ರೀತಿಯ ಏನಾದರೂ ರೋಲ್ ಇದೆಯಾ ಅಲ್ಲಿ ಶಿಕ್ಷಣದಲ್ಲಿ? ನಾವು ಈಗಾಗಲೇ ಕಂಡುಕೊಂಡಂತೆ ಎಲ್ಲ ನರ್ಸುಗಳು ಕೂಡ ದೇ ಆರ್ ದ ಗುಡ್ ಕೌನ್ಸಿಲರ್ಸ್. ಆ ಪೇಷಂಟ್ ಪಾರ್ಟಿಗೆ ಆಗಿರಬಹುದು, ಪೇಷಂಟ್ಗೆ ಆಗಿರಬಹುದು, ಆತ್ಮವಿಶ್ವಾಸ ತುಂಬುವಲ್ಲಿ ಭಾಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲರೂ ಒಪ್ಪತಕ್ಕಂತಹ ಮಾತು. ಇಲ್ಲಿ ಏನಾದರೂ ಅವರಿಗೆ ಹೆಚ್ಚಿನ ಶಿಕ್ಷಣದ ಅಗತ್ಯ ಇದೆ, ಈ ಸೈಕ್ಯಾಟ್ರಿಕ್ನ ಬಗ್ಗೆ ಆಗಿರಬಹುದು ಅಥವಾ ಕೌನ್ಸಿಲಿಂಗ್ನ ಬಗ್ಗೆ ಆಗಿರಬಹುದು. ಇದನ್ನು ತಾವು ಇಲ್ಲಿ ಅಕಾಡೆಮಿಕ್ ಆಗಿ ಯಾವ ರೀತಿಯಲ್ಲಿ ನೀಡ್ತೀರಿ? ನಮ್ಮ ಕರಿಕ್ಯುಲಮ್ನಲ್ಲಿ ಕೌನ್ಸಿಲಿಂಗ್ ಅಂತ ಹೇಳಿ ಎಜುಕೇಶನ್ ಆ್ಯಂಡ್ ಕೌನ್ಸಿಲಿಂಗ್ ಅಂತ ಒಂದು ಯೂನಿಟೇ ಉಂಟು. ಆ ಯೂನಿಟಲ್ಲಿ ನಾವು ಸ್ಟೂಡೆಂಟ್ಸಿಗೆ, ವಿದ್ಯಾರ್ಥಿಗಳಿಗೆ ಕಲಿಸಿಕೊಡ್ತೇವೆ ಹೇಗೆ ಕೌನ್ಸಿಲಿಂಗ್ ಮಾಡ್ಬೋದು, ಹೇಗೆ ಐಡೆಂಟಿಫೈ ಮಾಡೋದು ಪ್ರಾಬ್ಲಮ್ ಅನ್ನು, ಹೇಗೆ ಓವರ್ಕಮ್ ಮಾಡೋದು, ಅವರಿಗೆ ಪೇಷಂಟಿಗೆ ಕಾನ್ಫಿಡೆಂಟ್ ಬಿಲ್ಡಪ್ ಹೇಗೆ ಮಾಡೋದು. ಈವನ್ ಕೌನ್ಸಿಲಿಂಗ್ ಕೂಡ ಸೆಷನ್ ಮಾಡುವಾಗ ಏನೆಲ್ಲ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಹೌದೌದು, ನಾವು ಟೀಚ್ ಮಾಡ್ತೀವಿ ಸರ್ ಸ್ಟೂಡೆಂಟ್ಸಿಗೆ. ಸೊ ಅಟ್ ದ ಸೇಮ್ ಟೈಮ್ ಅವರು ಕ್ಲಿನಿಕಲಿಗೆ ಹೋದಾಗ ಅವರು ಅದನ್ನು ಅಡಾಪ್ಟ್ ಮಾಡ್ತಾರೆ, ಅಪ್ಲೈ ಮಾಡ್ತಾರೆ ಆ ಕ್ಲಿನಿಕಲ್ ಸೆಟ್ಟಿಂಗಲ್ಲಿ. ಪೇಷಂಟ್ಗೆ, ಸೈಕ್ಯಾಟ್ರಿಕ್ ಪೇಷಂಟ್ ನೀವು ಹೇಳಿದಾಗ ಮನೋವೈದ್ಯ ರೋಗ ಇದ್ದರೆ, ಪೇಷಂಟ್ ಇದ್ದರೆ ಅವರಿಗೆ ಕಮ್ಯುನಿಕೇಷನ್ ಮಾಡುವಾಗ, ಅವರ ಇಂಟರಾಕ್ಷನ್ ಮಾಡುವಾಗ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ವಾಟ್ ಆರ್ ಪಾಯಿಂಟ್ಸ್ ಆರ್ ದೇರ್ ದೇ ವಿಲ್ ಅಪ್ಲೈ ದೇರ್. ಅಂದರೆ ಇಲ್ಲಿ ವೈಟಲ್ ರೋಲ್ ಅನ್ನು ಮಾಡ್ತಾರೆ ನರ್ಸಸ್.
ಈ ಎಲ್ಲ ವಿಷಯಗಳಲ್ಲಿ ಕೌನ್ಸಿಲಿಂಗ್ ಆಗಿರ್ಬೋದು. ಅವರು ಫಸ್ಟ್ ಇಯರಲ್ಲೇ ಈ ಬೇಸಿಕ್ ಸಬ್ಜೆಕ್ಟ್ಸ್ನ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಹೇಳ್ತೇವೆ. ಸೊ ಆ ನರ್ಸಿಂಗ್ ಫೌಂಡೇಶನ್ ಅಂತ ಆ ಸಬ್ಜೆಕ್ಟ್ ಕೆಳಗಡೆನೆ ಕಮ್ಯುನಿಕೇಶನ್ ಬಗ್ಗೆ ಒಂದು ರೋಗಿಯ ಒಟ್ಟಿಗೆ ಆಗಲಿ ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಆಗಲಿ, ಸೊ ಅಥವಾ ನಮ್ಮ ಒಟ್ಟಿಗೆ ಕೆಲಸ ಮಾಡುವಂತಹ ಇತರರೇ ಆರೋಗ್ಯ ಕಾರ್ಯಕರ್ತರ ಒಟ್ಟಿಗೆ ನಾವು ಹೇಗೆ ಅವ್ರ ಜೊತೆಗೆ ಕಮ್ಯುನಿಕೇಶನ್ ಮಾಡಬೇಕು. ಸೊ ನಂತರ ಕೆಲವರು ಮಾತಾಡ್ತಾರೆ ಪೇಷಂಟ್ಸು, ಕೆಲವು ಕೈಲಿ ಮಾತಾಡೋದಕ್ಕಾಗಲ್ಲ. ಸೊ ಅಂಥವ್ರೊಟ್ಟಿಗೆ ನಾವು ಹೇಗೆ ಅವ್ರ ಜೊತೆ ಅದೆಲ್ಲ ಟೀಚ್ ಮಾಡ್ತೀರಿ? ಹೌದು ಹೌದು ಸರ್. ವರ್ಬಲ್ ಅಂಡ್ ನಾನ್ ವರ್ಬಲ್ ಈ ಎಲ್ಲ ಸ್ಕಿಲ್ಸು but they also adopt the some different character like a sympathy, empathy, compassion ಇದೆಲ್ಲ ಮಾಡ್ತಾರೆ. ಸೊ ಈ ಆಕ್ಚುಲಿ ನಮ್ಮ ಎಜುಕೇಶನ್ ಅಲ್ಲಿ ನೋಡಿದ್ರೆ ಅವನು ಕಂಪ್ಲೀಟ್ ಒಂದು ಗ್ರಾಜ್ಯುಯೇಟ್ ಆದ ನಂತರ ಕೆಲವು ಸ್ಕಿಲ್ಸ್ ಅವರು ಪ್ರೊಸೆಸ್ ಮಾಡ್ಬೇಕು ಸರ್. ಆ ಸ್ಕಿಲ್ಸ್ ಇಂದ ಅವರು ಉತ್ತಮವಾದ ಸೇವೆ ಅಂತ ಕೊಡ್ಬೋದು. ಯಾವುದೆಲ್ಲ ಸ್ಕಿಲ್ಸ್ ಅಂತ ಹೇಳಿದ್ರೆ ಎಂಪತಿ ಅಂತ ಅನುಭೂತಿ. ಸೊ ನಮ್ಮ ಈ ಪ್ರತಿಯೊಬ್ಬರು ಪೇಷಂಟ್ಸು ಆಸ್ಪತ್ರೆಗೆ ಬಂದಾಗ ಅವ್ರದ್ದೇ ಆದಂಥ ಕೆಲವು ತೊಂದರೆಗಳಲ್ಲಿ ಬರ್ತಾರೆ. ಆ ಏನು ತೊಂದರೆ ಇದೆ ಅಂತ ತನಗೆ ಅರಿವಾಗಿ ನಾನು ಆ ತೊಂದರೆಯಲ್ಲಿದ್ದರೆ ನಾನು ಹೇಗೆ ಅದು ಅನುಭವಿಸ್ತೇನೆ ಅಂತ ನೋಡಿ ಅವರಿಗೆ ಆ ರೀತಿಯಾದ ಅವಶ್ಯಕತೆ ಇರುವಂತಹ ಆರೈಕೆ ಕೊಡುವಂಥ ಒಂದು ಸ್ಕಿಲ್ ಅವರು ಕಲಿಸ್ತೀರಿ. ಹೌದು ಹೌದು ಹೌದು. ನಂತರ ನೀವು ಈಗಾಗಲೇ ಹೇಳಿದಾಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಕೂಡ ಅದು ಎಲ್ಲ ವರ್ಷಗಳಲ್ಲೂ ಕೂಡ ಬೇರೆ ಬೇರೆ ಸಬ್ಜೆಕ್ಟ್ಸ್ ಉಂಟು. ಎಲ್ಲ ಸಬ್ಜೆಕ್ಟ್ಸಲ್ಲೂ ಕೂಡ ಈ ಕಮ್ಯುನಿಕೇಷನ್ ಅನ್ನೋದನ್ನು ಒಂದು ಮುಖ್ಯವಾದ ಒಂದು ಅಂಗ ಅಂತ ತಗೊಂಡು ಅದ್ರ ಬಗ್ಗೆ ಕೂಡ ನಾವು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕಲಿಕೆ ನೀಡ್ತೇವೆ. ನಂತರ ಅಟೆನ್ಷನ್ ಟು ಡೀಟೇಲ್ಸ್, ಸಣ್ಣ ಸಣ್ಣ ಕೆಲವು ರೋಗಿಗಳಲ್ಲಿ ಒಂದು ಚಿಕ್ಕದಾದ ಒಂದು ವೇರಿಯೇಷನ್ ಕೂಡ ಬಹಳಷ್ಟು ತೊಂದರೆಯನ್ನು ಉಂಟು ಮಾಡುತ್ತೆ. ಸೊ ಈ ವೇರಿಯೇಷನ್ಸ್ ಅವರು ಗಮನ ಹರಿಸಿ ಅದನ್ನು ಇಮಿಡಿಯೇಟ್ ಆಗಿ ನಾವು ಹೇಗೆ ರಿಯಾಕ್ಟ್ ಮಾಡಿದ್ರೆ ನರ್ಸಸ್ ಸೂಕ್ಷ್ಮಗ್ರಾಹಿ ಆಗಿರಬೇಕು. ಹೌದು ಹೌದು. ಸೊ ಇದ್ರ ಬಗ್ಗೆ ಕೂಡ ನಾವು ಅವರಿಗೆ ಬಹಳಷ್ಟು ಕಲಿಕೆ ಕೊಡ್ತೇವೆ. ನಂತರ ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳ್ತೇವೆ. ಯಾವುದು ಸರಿ ಯಾವುದು ತಪ್ಪು, ಈಗ ಯಾವುದು ನಾರ್ಮಲ್ಲು ಯಾವುದು ಅಬ್ನಾರ್ಮಲ್. ಸೊ ಈ ಅಬ್ನಾರ್ಮಲ್ ಇದ್ದಾಗ ಅವರು ಇಮಿಡಿಯೇಟ್ ಆಗಿ ಹೇಗೆ ಅದಕ್ಕೆ ರೆಸ್ಪಾಂಡ್ ಮಾಡಬೇಕು. ಸೊ ಈ ಕ್ರಿಟಿಕಲ್ ಥಿಂಕಿಂಗ್ ಎಕ್ಸ್ಪೀರಿಯನ್ಸಸ್ ಕೂಡ ಎಕ್ಸಸೈಸಸ್ಸು ಇತರ ಸಬ್ಜೆಕ್ಟ್ಸ್ಗಳಲ್ಲಿ ಕೂಡ ಅವರಿಗೆ ನೀಡ್ತಾ ಬಂದಿದ್ದು. ಸೊ ಒಂದು ಸರಿ ಗ್ರ್ಯಾಜುಯೇಟ್ ಆದ ನಂತರ ಅವ್ರಿಗೆ ಈಸಿ ಆಗುತ್ತೆ. ಸೊ ಓಕೆ, ಇದು ನಾರ್ಮಲ್ಸ್ ಇದೆ, ಇದು ಅಬ್ನಾರ್ಮಲ್ಸಿ. ಸೊ ನಾನು ಇಮಿಡಿಯೇಟ್ ಆಗಿ ನಾನು ಹೇಗೆ ರೆಸ್ಪಾಂಡ್ ಮಾಡಬೇಕು, ಯಾರಿಗೆ ಕಮ್ಯುನಿಕೇಟ್ ಮಾಡಬೇಕು, ಯಾರ ಹತ್ರದಿಂದ ಡೈರೆಕ್ಷನ್ಸ್ ತಗೊಂಡು ನಾನು ನಂತರ ಏನು ಮಾಡಬೇಕು, ಅಥವಾ ಡೈರೆಕ್ಷನ್ ಸಿಕ್ಕಿರೋದು ಇದು ಸರಿನಾ ತಪ್ಪ, ಅದು ಕೂಡ ಅವರು ವಿಚಾರ ಮಾಡೋದಕ್ಕೆ ಆಗುತ್ತೆ. ಅಂದ್ರೆ ಫುಲ್ ಫ್ಲಡ್ಜೆಡ್ ನಾಲೆಜ್ ಅನ್ನ ಕೊಡ್ತೀರಿ. ಓಕೆ, ಎಲ್ಲ ವಿಷಯಗಳಲ್ಲೂ ಕೂಡ ಔಟ್ ಆಫ್ ದ ಸಬ್ಜೆಕ್ಟ್ ಕೂಡ ಕೊಡ್ತೀರಿ. ಈ ಸಿಂಪತಿ ಎಂಪತಿ ಜನರಲ್ ಸಬ್ಜೆಕ್ಟ್ಸ್. ಹೌದು ಹೌದು. ಸೊ ನಂತರ ಅವ್ರಿಗೆ ಹೇಳ್ತೇವೆ ಪೇಷನ್ಸ್ ಕೂಡ ಬಹಳಷ್ಟು ಮುಖ್ಯ. ಯಾಕೆಂದ್ರೆ ಒಂದು ರೋಗಿ ಆಸ್ಪತ್ರೆಗೆ ಬಂದಾಗ ಗೊತ್ತಿರಲ್ಲ ಅವ್ರಿಗೆ ಯಾವ ರೀತಿಯಾದ ತೊಂದರೆಗಳಾಗ್ತಾ ಉಂಟು, ಜೊತೆಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಹಳಷ್ಟು ಸ್ಟ್ರೆಸ್ಫುಲ್ ಆಗಿರ್ತಾರೆ. ಸೊ ಅವರಿಗೆ ಅವ್ರದ್ದೇ ಆದಂಥ ನೀಡ್ನ ಬೇಗ ಫುಲ್ಫಿಲ್ ಮಾಡಬೇಕು, ನೋವು ಬೇಗ ಗುಣಮುಖರಾಗಬೇಕು ಅಂತ ನೋಡ್ತಾರೆ. ಸೊ ಆ ಸಮಯದಲ್ಲಿ ನಾವು ತಾಳ್ಮೆ ಕಳ್ಕೊಳ್ಬಾರ್ದು. ಸೊ ಅದಕ್ಕೋಸ್ಕರ ಪೇಷನ್ಸ್ ಕೂಡ ಒಂದು ನರ್ಸ್ ಆದ ನಂತರ ಅವರಿಗೆ ಮುಖ್ಯವಾಗಿ ಬೇಕಾಗಿರೋಂಥದ್ದು ಪೇಷನ್ಸ್ ಕೂಡ ಒಂದು ಮುಖ್ಯ. ಅದನ್ನ ಹೀಗೆ ಜೊತೆಗೆ ನಾವು ಪ್ರತಿಯೊಬ್ಬ ಪೇಷಂಟು ಕೂಡ ಅವ್ರದ್ದೇ ಆದಂಥ ಕೆಲವು ಗುಪ್ತ ಮಾಹಿತಿಗಳು ಕೂಡ ನಮ್ಮ ಒಟ್ಟಿಗೆ ಸಿಗುತ್ತೆ. ಅದನ್ನು ಕೂಡ ನಾವು ಸುರಕ್ಷಿತವಾಗಿ ಯಾವುದು ಅವಶ್ಯಕತೆ ಇದೆಯೋ ಸೀಕ್ರೆಸಿ ಮೇಂಟೈನ್ ಸೀಕ್ರೆಸಿ ಎಥಿಕಲ್ ಪ್ರಿನ್ಸಿಪಲ್ಸ್ ಕೂಡ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆ, ಮಾಲತಿ ನಾಯಕ್ ಅವರೇ, ವಾಟ್ ಇಸ್ ದ ಎಲಿಜಿಬಿಲಿಟಿ? ಏನು ಅರ್ಹತೆಗಳು? ಒಂದು ಎಜುಕೇಷನಲ್ ಎಲಿಜಿಬಿಲಿಟಿ, ಅದು ಬೇಕೇ ಬೇಕು ನರ್ಸಿಂಗ್ ಶಿಕ್ಷಣಕ್ಕೆ. ಆನಂತರ ಔಟ್ ಆಫ್ ದ ಅಕಾಡೆಮಿಕ್ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಎಲಿಜಿಬಿಲಿಟಿ ಏನು ಬೇಕಂತ ಹೇಳ್ತೀರಾ? ಒಂದು ಎಜುಕೇಷನಲ್ ಈ ನರ್ಸಿಂಗ್ ಶಿಕ್ಷಣಕ್ಕೆ ಬರಬೇಕಾದ್ರೆ ಎಷ್ಟು ಎಜುಕೇಷನ್ ಬೇಕು, ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಈಗ ಇವರು ಹೇಳಿದ್ರು ಪೇಷನ್ಸ್ ಇರಬೇಕು, ಅದು ಇರಬೇಕು, ಏನು ಎಲಿಜಿಬಿಲಿಟಿ?
ಬಿ ಎಸ್ ಸಿ ನರ್ಸಿಂಗಿಗೆ +2 PCMB ಸಬ್ಜೆಕ್ಟ್ ಆಗಬೇಕು. ಎಕ್ಸ್ಪ್ಲೈನ್ ಮಾಡ್ತಾರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಮ್ಯಾಥ್ಸ್. ಸೊ ಅದಾದ ಮೇಲೆ ಎಲಿಜಿಬಿಲಿಟಿ ಅಂದರೆ ಅದೊಂದು ಎಂಟ್ರೆನ್ಸ್ ಎಕ್ಸಾಮ್ ಉಂಟು ಸರ್. ಅಪಿಯರ್ ಆಗಬೇಕಾದ್ರೆ ಸರ್ಟನ್ ಮೇ ಬಿ ಸ್ಟೇಟ್ ಲೆವೆಲ್ ಎಂಟ್ರೆನ್ಸ್ ಅವರು ಈಚ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಇರ್ತದೆ. ಥ್ರೂ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಬರ್ತಾರೆ ಎಲಿಜಿಬಿಲಿಟಿ. ಪ್ಲಸ್ ಮತ್ತೆ ಬಂದಾಗ ಅವ್ರದ್ದು ಆ್ಯಟಿಟ್ಯೂಡ್ +2 ಗೊತ್ತು, ಈಗದ್ದು ಜನ್ರೇಷನ್ ಎಜುಕೇಷನ್ ಇದು. ಸೊ ಮತ್ತೆ ಬಂದಾಗ ನಾವು ಅವ್ರದ್ದು ಆ್ಯಟಿಟ್ಯೂಡ್ ಗುಡ್ ಇರ್ತದೆ, ಆದರೂ ಕೂಡ ನಾವು ಮೋಲ್ಡ್ ಮಾಡಬೇಕು. ಮತ್ತೆ ಈ ಸ್ಕಿಲ್ಸ್ ಆಸ್ ಎ ಗ್ರಾಜುಯೇಟ್ ನರ್ಸ್ ಅಟ್ ದಿ ಎಂಡ್ ಆಫ್ ಎ ಪ್ರೋಗ್ರಾಮ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಅನ್ನೋದು ನಾವು ಇಟ್ಕೊಂಡು ಸೊ ಕರಿಕ್ಯುಲಮ್ನ ಹಾಗೆ ನಾವು ಡೆವಲಪ್ ಮಾಡಿರ್ತೇವೆ. ಸೊ ಪ್ರತಿ ಕರಿಕ್ಯುಲಮಲ್ಲೂ ಕೂಡ ಈ ಸಾಫ್ಟ್ ಸ್ಕಿಲ್ಸ್ನ ಇನ್ಕ್ಲೂಡ್ ಮಾಡಿ ಅವರಿಗೆ ಸಬ್ಜೆಕ್ಟ್ ನಾಲೆಜ್ ಜೊತೆಗೆ ಈ ಸಾಫ್ಟ್ ಸ್ಕಿಲ್ಸ್ ಕೂಡ ನಾವು ಟ್ರೈನ್ ಮಾಡ್ತಾ ಇರ್ತೀವಿ ಆವಾಗ. ಇದಂದ್ರೆ ಕಂಟಿನ್ಯೂ ಎಜುಕೇಶನ್. ಹೌದು. ನಂತರ ಡಾಕ್ಟರ್ ಮಾಲತಿ ಅವರು ಹೇಳಿದ ಹಾಗೆ GNM ಪ್ರೋಗ್ರಾಮ್ಗೆ ಆರ್ಟ್ಸ್ ಆದ್ರೂ ಆಗಿರ್ಬೋದು, ಕಾಮರ್ಸ್ ಆದ್ರೂ ಆಗಿರ್ಬೋದು, ಸೊ ಸೈನ್ಸ್ ಆದ್ರೂ ಆಗಿರ್ಬೋದು, ಆ ಸ್ಟೂಡೆಂಟ್ಗೆ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಪ್ರೋಗ್ರಾಮ್ ಮಾಡಬೇಕಾದ್ರೆ 10+2 ಅಥವಾ PUC ಆಗಿರೋ ವಿದ್ಯಾರ್ಥಿಗಳು ಈ ಕೋರ್ಸ್ಗೆ ಸೇರ್ಬೋದು. ಬಟ್ ಐ ಸ್ಟಿಲ್ ವಂಡರ್ ವೈ ದ ಮೇಲ್ಸ್ ಆರ್ ನಾಟ್ ಕಮಿಂಗ್ ದೀಸ್ ಡೇಸ್. ಐ ಥಿಂಕ್ ಯು ಹ್ಯಾವ್ ಟು ಅಟ್ರಾಕ್ಟ್ ಮೋರ್ ಆ್ಯಂಡ್ ಮೋರ್ ಮೇಲ್ಸ್ ಟು ದಿಸ್ ಪ್ರೊಫೆಷನ್. ಸರ್, ನಾನು ಕೂಡ ಈಗ ಮೇಲಿದ್ದು ಇಂಟೆಕ್ ಜಾಸ್ತಿ ಆಗಿದೆ ಸರ್. ಇಂಟ್ರೆಸ್ಟ್ ಕೂಡ ನರ್ಸಿಂಗ್ ಜಾಯ್ನ್ ಆಗ್ಲಿಕ್ಕೆ ಈಗ ಆಗ್ತಾ ಇದೆ. ಈಗ ಹೌದೌದು, ಈಗ ಪ್ರೆಸೆಂಟ್ ನಮ್ಮ ಬ್ಯಾಚ್ ನಮ್ಮ ಕಾಲೇಜಲ್ಲಿ ಕೂಡ ಮೇಲ್ ನಂಬರ್ ಜಾಸ್ತಿ ಆಗಿದೆ ಕಂಪೇರ್ ಟು ಅರ್ಲಿಯರ್. ಸರ್, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಬೇಕು ಅಂತ ಇಷ್ಟಪಡ್ತೇನೆ. ನಮ್ಮ ತಂದೆಯವರು ಕೂಡ ನರ್ಸಿಂಗ್ ವೃತ್ತಿ ಪ್ರೊಫೆಷನಲ್ ಆಗಿದ್ದು, ಅವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಪಡೆದು ನಂತರ ವಿವಿಧ ಕಡೆಯಲ್ಲಿ ನರ್ಸಿಂಗ್ ವೃತ್ತಿ ಮಾಡಿ ರಿಟೈರ್ಡ್ ಆಗಿರ್ತಾರೆ. ಸೊ ಅವರ ಒಂದು ಮಾರ್ಗದರ್ಶನದ ಮೇಲೆ ಕೂಡ ನಾನು ಕೂಡ ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ನಂತರ MS ರಾಮಾಯಣದಲ್ಲಿ ಮಾಡಿ ನಂತರ PhD ವಿನಾಯಕ ಮಿಷನಲ್ಲಿ ಮುಗಿಸಿ ನಂತರ ಈಗ ಫೆಲೋಶಿಪ್ ಕೂಡ. ಸೊ ನಾನು ಬೇಸಿಕಲಿ ನರ್ಸ್, ನನಗೆ ಭಾಳ ಪ್ರೌಡ್ ಅನ್ಸುತ್ತೆ, ನಾನು ನರ್ಸ್ ಅಂತ ಹೇಳ್ಕೊಂಡು ಫೀಲ್ ಆಗ್ತದೆ. ಹೌದು. ಸೊ ನಾನು ಈಗ ಅಂತಾರಾಷ್ಟ್ರ ಮಟ್ಟದಲ್ಲಿ ಮೇಲ್ ನರ್ಸಸ್ ಬಗ್ಗೆ ನೋಡೋದಾದ್ರೆ ಯುನೈಟೆಡ್ ಸ್ಟೇಟ್ಸ್ ಅಮೆರಿಕಾದಲ್ಲಿ 9.4% ಮೇಲ್ ನರ್ಸಸ್ ಇರ್ತಾರೆ. ಹಾಗೆಯೇ UK ಯಲ್ಲಿ 10% ಮೇಲ್ ನರ್ಸಸ್. ಕರೆಕ್ಟ್ ಸರ್. ಹಾಗೆ ಜಪಾನ್ನಲ್ಲಿ 6.2% ಮೇಲ್ ನರ್ಸಸ್ ಇರ್ತಾರೆ. ನಮ್ಮ ಭಾರತದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 20% ಮೇಲ್ ನರ್ಸಸ್ ಇರ್ತಾರೆ ಕಂಪ್ಯಾರಿಟಿವ್ಲಿ. ಹೌದು ಸರ್. ಈಗ ಲಾಸ್ಟ್ 2 ಡಿಕೇಡ್ ಇಂದ ನಮ್ಮ ನರ್ಸಿಂಗ್ಗೆ ಬಹಳಷ್ಟು ನರ್ಸಸ್ ಬರ್ತಾ ಇದ್ದಾರೆ. ಮಣಿಪಾಲ್ ಕಾಲೇಜ್ ಆಫ್ ನರ್ಸಿಂಗ್ ಅಲ್ಲೂ ಕೂಡ ಹೌದೌದು ಸರ್, ಯಾವುದೇ ಜೆಂಡರ್ ಡಿಸ್ಕ್ರಿಮಿನೇಷನ್ ಇಲ್ಲ. ಸೊ ಯಾರು ಬೇಕಾದ್ರೂ ನಾವು ಯಾವುದೂ ಪರ್ಸೆಂಟೇಜ್ ಫಿಕ್ಸ್ ಮಾಡಿಲ್ಲ. ಸೊ ಎನಿಬಡಿ ಐದರ್ ಮೇಲ್ ಆರ್ ಫೀಮೇಲ್ ಎನಿಬಡಿ ಕ್ಯಾನ್ ಎನ್ರೋಲ್ ಫಾರ್ ಎ ನರ್ಸಿಂಗ್ ಪ್ರೋಗ್ರಾಮ್. ಸೊ but migration is one of the biggest problem. All are studied here but they are serving in the other countries. ಹೌದು ಸರ್. ಅದನ್ನು ಯಾಕೆ ತಡೆಗಟ್ಟಬಹುದು ಸರ್? ಇದೊಂದು ನೀವು ಹೇಳಿದಾಗೆ ನರ್ಸಿಂಗ್ ಪ್ರೊಫೆಷನ್ ಟು ಮೈಗ್ರೇಟ್ ಆಗುವಂತ ಪ್ರೊಫೆಷನ್ ಯಾವುದು ಇಲ್ಲ ಅಂತ ಕಾಣುತ್ತೆ. ಹೌದು ಸರ್. ಇದು ಒಂದು ನಮ್ಮ ನರ್ಸಿಂಗ್ ಪ್ರೊಫೆಷನ್ ಒಂದು ಮುಖ್ಯ ಚಾಲೆಂಜ್ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಸು ಅಥವಾ ಇನ್ಸ್ಟಿಟ್ಯೂಷನ್ಸಲ್ಲಿ ಒಂದು ಸಾಮಾನ್ಯವಾದ ವೇತನ ಒಂದು ಸ್ಟ್ಯಾಂಡರ್ಡ್ಸ್ ಇಲ್ಲ. ಸೊ ಅದರಿಂದ ನಮ್ಮ ಭಾರತದಲ್ಲಿ ವಿದ್ಯಾಭ್ಯಾಸ ಪಡೆದಂತಹ ಎಲ್ಲ ನರ್ಸಸ್ಸು ಎಲ್ಲಿ ಅವರ ಜೀವನ ಶೈಲಿ ಉತ್ತಮ ಆಗುತ್ತೋ, ನಂತರ ಎಲ್ಲಿ ಅವರಿಗೆ ಉತ್ತಮವಾದ ನಾಲೆಡ್ಜು ಸ್ಕಿಲ್ಲು ಸಿಗುತ್ತೋ, ಜೊತೆಗೆ all around the world there is a much scope for the nursing. ಹೌದು ಸರ್. ರಿಕ್ವೈರ್ಮೆಂಟ್ even England lots of ರಿಕ್ವೈರ್ಮೆಂಟ್ ಉಂಟು.
ಸೊ ಅದಕ್ಕೋಸ್ಕರ ನಮ್ಮ ಇಂಡಿಯನ್ ನರ್ಸಸ್ಗೆ ಒಂದು ಉತ್ತಮವಾದ ವಿದ್ಯಾಭ್ಯಾಸ ನಂತರ ಸ್ಕಿಲ್ಸು ಸಿಗೋದ್ರಿಂದ ಅವರು ಆಲ್ ಓವರ್ ವರ್ಲ್ಡ್ ವಿವಿಧ ಆಸ್ಪತ್ರೆಯಲ್ಲಿ ಕಂಟ್ರಿಗಳಲ್ಲಿ ಕೆಲಸ ಮಾಡ್ತಾರೆ. ಅಂದ್ರೆ ಅದೇ ಪ್ರಾಬ್ಲಮ್ ಅಂದ್ರೆ ತಮ್ಮ ಆಸ್ಪಿರೇಷನ್ಸ್ ಕಂಪ್ಲೀಟ್ ಆಗುವುದಿಲ್ಲ ಅಂತ, ಫುಲ್ಫಿಲ್ ಆಗೋದಿಲ್ಲ ಅಂತ. ಇಲ್ಲಿ ಎಜುಕೇಶನ್ ಮಾಡಿ ಪಾಪ ನಮ್ಮ ಈ ಹೆಲ್ತ್ ಸೆಕ್ಟರ್ಗೆ ಅವ್ರದ್ದು ಅಷ್ಟು ಕಾಂಟ್ರಿಬ್ಯೂಷನ್ ಸಿಗೋದಿಲ್ಲ. ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಕೆಲವೊಂದು ವ್ಯವಸ್ಥೆಗಳು ಆಗಬೇಕು. ಹೌದು ಸರ್. ಸೊ ಅದಕ್ಕೆ ಒಂದು ಸರಿಯಾದ ಒಂದು ಕಾಮನ್ ಆದಂತಹ ಒಂದು ಸ್ಟ್ಯಾಂಡರ್ಡ್ಸ್ ಫಿಕ್ಸ್ ಮಾಡಿದ್ರೆ, ಸೊ ಎಲ್ಲ ನರ್ಸಸ್ಸು ನಮ್ಮ ಭಾರತದಲ್ಲಿ ಓದಿರುವಂತಹ ನರ್ಸಸ್ಸು ನಮ್ಮ ಭಾರತದಲ್ಲೇ ಉಳಿದು ಹೆಚ್ಚಾದ ಸೇವೆಯನ್ನು ಕೊಡಲು ಒಂದು ಅವಕಾಶ ಸಿಗುತ್ತೆ. ಓಕೆ, ಫ್ಲಾರೆನ್ಸ್ ನೈಟಿಂಗೇಲ್ ಬಗ್ಗೆ ತಾವು ಆರಂಭದಲ್ಲಿ ಪ್ರಸ್ತಾಪಿಸಿದ್ರಿ. ಎಸ್ ಸರ್. ಅವರ ನರ್ಸಿಂಗ್ ವೃತ್ತಿಗೆ ಪ್ರಮುಖ ಕೊಡುಗೆಗಳು ಏನೇನು? ಸರ್, ಫ್ಲಾರೆನ್ಸ್ ನೈಟಿಂಗೇಲ್ ಅಂದರೆ ನಾವು ಕಣ್ಮುಂದೆ ಬರೋದು ಲೇಡಿ ವಿತ್ ಅ ಲ್ಯಾಂಪ್ ಅಥವಾ ದೀಪದ ಧಾರಿಣಿ ಅಂತ ನಾವು ಹೇಳ್ತೇವೆ. ಇವರು ಜನನ ಇಟಲಿಯಲ್ಲಿ 1820 ಮೇ 12ರಂದು ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿರ್ತಾರೆ. ಇವರು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ದು ಕೂಡ ಅವರ ಯಾವಾಗಲೂ ಕೂಡ ಒಂದು ವೃದ್ಧರು ಮತ್ತು ಬಡತನದಿಂದ ಹೊಂದಿರುವ ರೋಗಿಗಳಿಗೆ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಒಂದು ದೇವರ ಒಂದು ಕಾಲ್, ಒಂದು ಗಾಡ್ಸ್ ಕಾಲ್ ಅಂತ ಹೇಳ್ತಾರೆ. ಅದು ಅವ್ರಿಗೆ ಮನದಟ್ಟಾಗಿ ಅವ್ರು ಯಾವಾಗಲೂ ಹೇಗೆ ತನ್ನಿಂದ ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವರು 17ನೇ ವಯಸ್ಸಿನಲ್ಲೇ ಅವರು ನರ್ಸಿಂಗ್ ವೃತ್ತಿಯನ್ನು ತರಬೇತಿಯನ್ನು ಪಡೆದು ನಂತರ ಅದನ್ನು ಅಭ್ಯಾಸ ಮಾಡಲು ಅವಕಾಶವನ್ನು ನೋಡ್ತಾ ಇರ್ತಾರೆ. ಆ ಸಮಯದಲ್ಲಿ 1853ರಿಂದ 56ರಲ್ಲಿ ಕ್ರಿಮಿಯನ್ ವಾರ್ ನಡೆಯುತ್ತೆ. ಆ ಸಮಯದಲ್ಲಿ ಅವರು ಒಟ್ಟಿಗೆ 38 ನರ್ಸಸ್ನ ಈ ಕ್ರಿಮಿಯನ್ ವಾರ್ಗೆ ಕರ್ಕೊಂಡು ಹೋಗ್ತಾರೆ. ಆ ಸಮಯದಲ್ಲಿ ನೋಡಿದ್ರೆ ಸೈನಿಕರು ಆರೋಗ್ಯದಿಂದ ಬಹಳಷ್ಟು ತೊಂದರೆಗೊಳಗಾಗಿರ್ತಾರೆ. ಅವರು ಒಂದು ಸಂಖ್ಯಾಶಾಸ್ತ್ರ ತಜ್ಞ ಅಂತ ಕೂಡ ಹೇಳ್ಬೋದು. ಆ ಸಮಯದಲ್ಲಿ ಸರಾಸರಿ 60% ಸೈನಿಕರಲ್ಲಿ ಒಂದು ಆಸ್ಪತ್ರೆಗೆ ಸಂಬಂಧಪಟ್ಟ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟ ತೊಂದರೆಗಳಿಗಿಂತ ಮರಣ ಹೊಂದಿರ್ತಾ ಇರ್ತಾರೆ. ಇದನ್ನ ಅವರು ರೆಕಾರ್ಡ್ ಮಾಡಿದ್ದಾರೆ. ಇದರಿಂದಾನೇ ಅವರು ಗ್ರೇಟ್ ರಿಸರ್ಚರ್ ಮತ್ತು ಸ್ಟ್ಯಾಟಿಸ್ಟಿಷಿಯನ್ ಅಂತ ಕೂಡ ಹೇಳಲಾಗಿದೆ. ಸೊ ಅವರಿಗೆ ಆಗ ಯೋಚನೆ ಬರುತ್ತೆ, ಈ ಪರಿಸರದ ಸಂರಕ್ಷಣೆ ಮತ್ತು ಆಸ್ಪತ್ರೆಯಲ್ಲಿ ಕೆಲವು ಸುಧಾರಣೆಗೆ ಬೇಕಾಗುವಂತಹ ಮಾರ್ಗದರ್ಶನಗಳು ಬೇಕು ಅಂತ ಯೋಚನೆ ಮಾಡಿ ಕೆಲವು ಮಾರ್ಗದರ್ಶನ ಸೂಚನೆಗಳನ್ನು ತರ್ತಾರೆ. ಅದು ಯಾವುದಪ್ಪ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿಗೆ ಬೇಕಾಗಿರುವಂಥದ್ದು ಮಾನಸಿಕ ಧೈರ್ಯ, ಹಾಗೂ ಅವರು ಇರುವ ಪರಿಸರದಲ್ಲಿ ಎಷ್ಟು ಶಬ್ದ, ನಂತರ ಉತ್ತಮವಾದ ಗಾಳಿ, ಉತ್ತಮವಾದ ಆಹಾರ, ಉತ್ತಮವಾದ ನೀರು, ಹಾಗೂ ಪರಿಶುದ್ಧ ಪರಿಸರ, ಇವುಗಳಿಂದನೇ ಒಂದು ಒಬ್ಬರಿಗೆ ಆರೋಗ್ಯವನ್ನು ದೃಢಪಡಿಸಬಹುದು ಅಂತ ಅವರು ನೋಟ್ಸ್ ಆಫ್ ನರ್ಸಿಂಗ್, ಇವು ಒಂದು ಉತ್ತಮ ಲೇಖಕ ಕೂಡ ನೋಟ್ಸ್ ಆಫ್ ನರ್ಸಿಂಗ್ ಅನ್ನೋ ಬುಕ್ಕಿನಲ್ಲಿ ಈ ಕೆಲವು ಮಾರ್ಗದರ್ಶ ಸೂಚನೆಗಳನ್ನು ಕೊಟ್ಟಿರ್ತಾರೆ. ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಹೌದು. ಒಂದು ಉತ್ತಮವಾದ ಆರೋಗ್ಯ ಸೇವೆ ನೀಡಬೇಕಾದ್ರೆ ಇಂಪಾರ್ಟೆನ್ಸ್ ಆಫ್ ಎನ್ವಿರಾನ್ಮೆಂಟ್ ಥಿಯರಿ ಅಂತ ಕೊಟ್ಟರು. ಆ ಥಿಯರಿಯಲ್ಲಿ ಈ ಇಷ್ಟು ಅಂಶಗಳನ್ನು ಅವರು ಹೇಳಲಾಗಿದೆ. ಈ ಮಾರ್ಗದರ್ಶ ಸೂಚನೆಗಳು ಈಗ ಎಲ್ಲ ಆಸ್ಪತ್ರೆಗಳಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಅಳವಡಿಸಿಕೊಳ್ತಾ ಬಂದಿದ್ದಾರೆ. ಇದರಿಂದನೇ ನಾವು ಬಹಳಷ್ಟು ರೀತಿಯಾದ ಪೇಷಂಟ್ಗೆ ಬೇಕಾಗಿರುವಂತಹ ಪರಿಸರದ ಬದಲಾವಣೆಗಳ ಕೂಡ ನಾವು ಮಾಡಿ ಅದು ಪ್ರೂವ್ ಆಗಿದೆ. ಪರಿಸರದ ಬದಲಾವಣೆ ಮಾಡೋದ್ರಿಂದ ಉತ್ತಮವಾದ ಆರೈಕೆ ಕೊಡಬಹುದು ಅಂತ ಬಹಳಷ್ಟು ಎವಿಡೆನ್ಸಸ್ ಕೂಡ ಸಿಕ್ಕಿದೆ. ಅದರಿಂದ ಕೂಡ ಇವು ನಮ್ಮ ಫ್ಲಾರೆನ್ಸ್ ನೈಟಿಂಗೇಲ್ ಅವ್ರನ್ನ ರಿಸರ್ಚರ್, ವೆರಿ ಗುಡ್ ರಿಸರ್ಚರ್ ಅಂತ ಕೂಡ ನಾವು ಹೇಳಬಹುದು. ಸೊ ಅಂದ್ರೆ ತಮ್ಮದು ಕೂಡ MSc ಇನ್ ಎಕಾಲಜಿ ಅಂಡ್ ಎನ್ವೈರ್ಮೆಂಟ್ ಇದಕ್ಕೆ ಹೆಲ್ಪ್ ಆಗುತ್ತೆ. ಹೌದು. ಓಕೆ, ಇಲ್ಲಿ ಅದಕ್ಕೆ ಒಂದು ರೀತಿಯ ಅಪ್ಲೈ ಆಗುತ್ತೆ. ಹೌದು. ಮಾಲತಿ ಅವರೇ, ಈಗ ಟ್ರೀಟ್ಮೆಂಟ್ಸ್ಗಳು ಕೂಡ ಹೆಚ್ಚೆಚ್ಚು ಅಡ್ವಾನ್ಸ್ ಆಗ್ತಾ ಇದೆ.
ಈಗ ರೋಬೋಟಿಕ್ ಸರ್ಜರಿ ಪ್ರಾರಂಭ ಆಗಿದೆ. ಈ ರೋಬೋಟಿಕ್ ಸರ್ಜರಿ ಅಥವಾ ಇನ್ನಿತರ ಹೊಸ ಹೊಸ ಟ್ರೀಟ್ಮೆಂಟ್, ಕೀ ಹೋಲ್ ಸರ್ಜರಿ ಆಯಿತು, ಈಗ ರೋಬೋಟಿಕ್ ಸರ್ಜರಿ ಮಣಿಪಾಲ ಆಸ್ಪತ್ರೆ ಬೆಂಗಳೂರಿನಲ್ಲಿ ಆಗ್ತಾ ಇದೆ. ಇನ್ನು ಮಣಿಪಾಲಕ್ಕೂ ಬರಬಹುದು. ಈ ಸಂದರ್ಭದಲ್ಲಿ ತಾವು ಯಾವ ರೀತಿಯಲ್ಲಿ ಅಪ್ಡೇಟ್ ಆಗ್ತೀರಾ ಅದಕ್ಕೆಲ್ಲ? ಸಮ್ ಸಾರ್ಟ್ ಆಫ್ ಟೆಕ್ನಿಕಲ್ ನಾಲೆಜ್ ಶುಡ್ ಬಿ ದೇರ್. ಎಸ್, ತಂತ್ರಜ್ಞಾನ ಕಲಿಬೇಕು. ಅಂದ್ರೆ ನರ್ಸ್ಗಳಿಗೂ ಇದು ಕೂಡ ಅಗತ್ಯ. ಹೌದು. ಬಿಕಾಸ್ ರೋಬೋಟಿಕ್ ಸರ್ಜರಿ ಅಂದ್ರೂ ಕೂಡ ನರ್ಸ್ಗಳ ಪಾತ್ರ ಬಹಳಷ್ಟು ಇದೆ ಅಲ್ಲಿ ಕೂಡ. ದೇ ಹ್ಯಾವ್ ಟು ಪ್ರಿಪೇರ್ ದ ಪೇಷಂಟ್ಸ್, ಅದೆಲ್ಲ ಇರುತ್ತೆ. ಎಲ್ಲ ಪೇಷಂಟ್ ಪ್ರಿಪರೇಷನ್, ರೋಬೋಟಿಕ್ ಸರ್ಜರಿಗೆ ಏನೆಲ್ಲ ಪ್ರಿಪರೇಷನ್ ಆಗಬೇಕು ಅದು ನರ್ಸ್ಗಳೇ ಇಲ್ಲಿ ಪ್ರೀ ಆಪರೇಟಿವ್ ಪ್ರಿಪರೇಷನ್ ಅಂತ ಹೇಳ್ತೇವೆ. ಸೊ ಅದೆಲ್ಲ ನರ್ಸ್ಗಳೇ ಮಾಡಲೇಬೇಕಾಗುತ್ತದೆ. ಅದರ ಬಗ್ಗೆ ನಾವು ಅವರಿಗೆ ಟ್ರೈನಿಂಗ್ ಕೂಡ ಕೊಡಬೇಕಾಗ್ತದೆ, ಕೊಡ್ತಾ ಇದ್ದೀವಿ. ಪ್ಲಾನ್ ಇದೆಯಾ? ಅಲ್ಲ, ಕೊಡ್ತಾ ಇದ್ದೀವಿ. ಅದು ನಮ್ಮ ಸಿಲೆಬಸ್ ಅಲ್ಲಿ ಉಂಟು. ಅದು ಪ್ರೀ ಆಪರೇಟಿವ್ ರೋಬೋಟಿಕ್ ಅಲ್ಲ. ಈಗ ರೋಬೋಟಿಕ್ ಬಂದ್ರೆ ಇನ್ನೇನು ಹೊಸ ಹೊಸ ಬರುವಾಗ ಈಗ ನ್ಯಾನೋ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಆಗುತ್ತೆ. ಈಗ ಎಲ್ಲ AI ರಿಲೇಟೆಡ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ನಮ್ಮ ಕರಿಕ್ಯುಲಮ್ ಅಲ್ಲೂ ಕೂಡ ಹೇಗೆ ವಿವಿಧ ರೀತಿಯಾದ ಟೆಕ್ನಾಲಜಿಗಳನ್ನ ಅಡಾಪ್ಟ್ ಮಾಡ್ಬೋದು, ಎಜುಕೇಶನ್ಗೆ ಆಗಿರ್ಬೋದು ಅಥವಾ ಸರ್ವಿಸ್ಗೆ ಆಗಿರ್ಬೋದು. ಸೊ ನಾವೆಂತ ಮಾಡ್ತೇವೆ ಅಂದ್ರೆ ಗೆಸ್ಟ್ ಲೆಕ್ಚರ್ಸ್ ಯಾರು ಈ ಗೆಸ್ಟ್ ಲೆಕ್ಚರ್ ಬಂದು ಅದರ ಬಗ್ಗೆ ಕೊಡ್ತಾರೆ, ನಿಪುಣರಾಗಿರ್ತಾರೋ ಅವರಲ್ಲಿ ಕರೆಸಿ ಅದು ಮಾಡ್ತಾ ಇದ್ದೀರಿ ಈಗ ಮಣಿಪಾಲದಲ್ಲಿ. ಹೌದು ಸರ್. ಸೊ ಬರೇ ನರ್ಸಿಂಗ್ ಅಲ್ಲ, ಈವನ್ ಇತರ ಟೆಕ್ನಾಲಜಿ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಅಥವಾ ಇತರೆ ವಿಭಾಗಗಳಾಗಿರ್ಬೋದು, ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಆಗಿರ್ಬೋದು. ಸೊ ಅಂಥವ್ರನ್ನು ಕೂಡ ನಮ್ಮ ಕರೆಸಿ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೇವೆ. ಓಕೆ, ಮಾಲತಿ ಅವರೇ, ನರ್ಸಿಂಗ್ ವೃತ್ತಿಯವರನ್ನ ಸಮಾಜ ಯಾವ ರೀತಿಯಲ್ಲಿ ನಡೆಸ್ಕೊಳ್ತಾ ಇದೆ? ತಮ್ಗೇನಾದ್ರೂ ಬೇಸರ ಇದೆಯಾ ಅಥವಾ ಯು ಆರ್ ಹ್ಯಾಪಿ? ರೆಸ್ಪೆಕ್ಟ್ ಕೊಡ್ತಾರೆ? ರೆಸ್ಪೆಕ್ಟ್ ಒಳ್ಳೆ ಕೊಡ್ತಾರೆ. ಈಗ ಕೊರೋನಾ ಸಂದರ್ಭದಲ್ಲಿ ಒಂದಷ್ಟು ಅವಮಾನ ಆಯಿತು ಅಂತ ಕೇಳ್ಪಟ್ಟಿದ್ದೀವಿ ಕೆಲವು ಕಡೆ, ಅದೇನೋ ಅಷ್ಟು ಇದಾಗಲಿಲ್ಲ ತಮಗೆ? ಕೆಲವೊಂದು ಕೊರೋನಾದ ಸಂದರ್ಭದಲ್ಲಿ ಈ ನರ್ಸಿಂಗ್ಗಳಿಗೆ ಕೆಲವೊಂದು ಅವಮಾನ ಮಾಡಿದ್ರು ಅನ್ನುವಂಥ ಕೆಲವೊಂದು ವಾರ್ತೆಗಳು ಕೂಡ ಇತ್ತು. ಅಂಥದ್ದೇನೂ ಆಗಿಲ್ಲ. ಈಗ ತಾವು ಕಂಡಂತೆ ಸೋಷಿಯಲಿ ಆಗಿ ಯಾವ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾರೆ? ನರ್ಸಿಂಗ್ ಹೊತ್ತಿಗೆ ಒಳ್ಳೆ ಡಿಮಾಂಡ್ ಉಂಟು, ರೆಸ್ಪೆಕ್ಟ್ ಕೂಡ ಉಂಟು ಸರ್. ಈವನ್ ನಾವು ಸಮುದಾಯ ಆರೋಗ್ಯ ವಿಭಾಗದವರು ನಾವು ಮನೆಗೆ ಈಗ ಸ್ಟೂಡೆಂಟ್ಸ್ ಅನ್ನು ಕರ್ಕೊಂಡು ಹೋಗ್ತೇವೆ. ನಮಗೆ ಒಳ್ಳೆ ರೆಸ್ಪೆಕ್ಟ್ ಕೂಡ ಕೊಡ್ತಾ ಇದ್ದಾರೆ ಕಮ್ಯುನಿಟಿಯಲ್ಲಿ. ಅಲ್ಲಿ ಇದ್ದ ಮನೆಯಲ್ಲಿ ಬೇಕಾದ್ರೆ ಪೇಷಂಟ್ ಯಾರು ಇರಲಿ ಅಥವಾ ಏಜ್ಡ್ ಪರ್ಸನ್ ಇರಲಿ, ನೀ ಜಾಯಿಂಟ್ ಪೇನ್ ಎಲ್ಲ ಏಜ್ ಪರ್ಸನ್ಗೆ ಇದ್ದದ್ದೇ. ಸೊ ಅವರಿಗೂ ನಾವು ಹೇಗೆ ಟ್ರೀಟ್ಮೆಂಟ್ ಕೊಡುವುದು, ಎಲ್ಲ ಎಜುಕೇಶನ್ ಕೊಡೋದು, ಅವೇರ್ನೆಸ್ ಕೊಡೋದು ಎಲ್ಲ ಕೊಡ್ತೇವೆ. ಸೊ ಹಾಗೆ ರೆಸ್ಪೆಕ್ಟ್ ಉಂಟು ನಮಗೆ ನರ್ಸಿಂಗ್ ಅಲ್ಲಿ. ಸೆಮಿನಾರ್ಗಳನ್ನು ಕಂಡಕ್ಟ್ ಮಾಡ್ತಾ ಇರ್ತೀವಿ. ಅವೇರ್ನೆಸ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ರಿಮೋಟ್ ಏರಿಯಾದಲ್ಲಿ ಕೂಡ. ರಿಮೋಟ್ ಏರಿಯಾ ಈಗ ನಮ್ಮದು ಬೇಸಿಕಲಿ ನಮ್ಮದು ಅಡಾಪ್ಟೆಡ್ ಏರಿಯಾ ಅಂತ ಹೇಳಿದ್ರೆ ಮಣ್ಣೆ, ಪಟ್ಲ, ಹಿರೇಬೆಟ್ಟು, ಆತ್ರಾಡಿ, ಹಾಗೆ ಆ ಏರಿಯಾದೆಲ್ಲ ಹೋಗಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಕೊಡ್ತಾ ಇದ್ದೀವಿ. ರೆಸ್ಪೆಕ್ಟ್ ಸಿಗ್ತಾ ಉಂಟು ಸರ್ ನಮಗೆ, ಮತ್ತೆ ಒಳ್ಳೆ ಇದು ರೆಸ್ಪಾನ್ಸ್ ಕೂಡ ಬರ್ತದೆ ಅವರಿಂದ. ಈಗ ನರ್ಸಿಂಗ್ ಡೇ ಅನ್ನು ಯಾವ ರೀತಿಯಲ್ಲಿ ಆಚರಿಸ್ತೀರಿ ಮಣಿಪಾಲದಲ್ಲಿ? ನರ್ಸಿಂಗ್ ಡೇ, ನರ್ಸಸ್ ಡೇ ನಾವು ಸೆಲೆಬ್ರೇಷನ್ ಮಾಡ್ತಿರಲ್ಲ? ಹೌದು ಸರ್. ಈ ಫೆಲಿಸಿಟೇಷನ್ ಮಾಡೋದು ಅಂತದ್ದೇನಾದ್ರೂ ಯಾವ ರೀತಿಯಲ್ಲಿ ಇರ್ತದೆ? ಸೊ ಒಂದು ಸೀನಿಯರ್ ನರ್ಸಸ್ಗೆ ಆಲ್ಮೋಸ್ಟ್ 3 ತಿಂಗಳ ಹಿಂದೆನೆ ಪ್ಲಾನ್ ಮಾಡಿ. ಸೊ ಪ್ರತಿ ವರ್ಷ ನಾವು ಇದ್ರ ಬಗ್ಗೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಟ್ಟು ವಿವಿಧ ಕಾರ್ಯಕ್ರಮಗಳನ್ನ ನಾವು ಆಚರಿಸ್ತೇವೆ. ಈ ಸರಿ ಥೀಮ್ ಅಲ್ಲಿ ಕೂಡ ಅವರ್ ನರ್ಸಸ್ ಅವರ್ ಫ್ಯೂಚರ್ಸ್ ಅಂತ ಹೇಳ್ತಾರೆ. ಥೀಮ್ ಅದು ಘೋಷವಾಕ್ಯ. ಹೌದು, ನಮ್ಮ ನರ್ಸಸ್ ಅವರ್ ನರ್ಸಸ್ ಅವರ್ ಫ್ಯೂಚರ್. ಅವರ್ ಫ್ಯೂಚರ್, ನಮ್ಮ ದಾದಿಯರು ನಮ್ಮ ಭವಿಷ್ಯ. ಇದಕ್ಕಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಈ ಥೀಮಿನ ಪ್ರಕಾರ ನಾವು ಆಯೋಜಿಸಿದ್ದೇವೆ. ಏಕೆಂದ್ರೆ ಲಾಸ್ಟ್ ಟೈಮು ಎಕನಾಮಿಕ್ ಪವರ್ ಆಫ್ ಕೇರ್ ಅಂತ 2024ರಲ್ಲಿ ಥೀಮ್ ಇತ್ತು. ಈ ಸರಿ ಅವರ್ ನರ್ಸಸ್ ಅವರ್ ಫ್ಯೂಚರ್ ಅಂತ ಹಾಕಿದ್ದಾರೆ. ಇದರದ ಇಂಪಾರ್ಟೆನ್ಸ್ ಏನಪ್ಪಾ ಅಂದ್ರೆ, ಹೇಗೆ ನರ್ಸಸ್ಗೆ ನಾವು ಸಹಾಯ ಮಾಡಿದ್ರೆ ನಮ್ಮ ಆರೋಗ್ಯ ಸುಧಾರಿಸಬಹುದು, ನಮ್ಮ ರೋಗಿಗಳ ಆರೋಗ್ಯವನ್ನು ಸುಧಾರಿಸಬಹುದು. ಏಕೆಂದ್ರೆ ಈಗಾಗಲೇ ನಾನು ಹೇಳಿದ ಹಾಗೆ ಗ್ಲೋಬಲ್ ಹೆಲ್ತ್ ವರ್ಕ್ ಫೋರ್ಸ್ ನೋಡಿದ್ರೆ 50% ನರ್ಸಸ್ ನಮ್ಮ ಆಸ್ಪತ್ರೆಗಳಲ್ಲಿ ಇರ್ತಾರೆ. ಅವರು ಸಾಮಾನ್ಯವಾಗಿ ದೈಹಿಕ, ಮಾನಸಿಕವಾಗಿ ಬಹಳಷ್ಟು ಸವಾಲುಗಳನ್ನು. ಹೌ ವಿ ವಿಲ್ ಹೆಲ್ಪ್ ಸರ್? ಈ ಕಾಮನ್ ಸಿಟಿಸನ್ ಯಾವ ರೀತಿಯಲ್ಲಿ ನರ್ಸಸ್ಗೆ ಹೆಲ್ಪ್ ಮಾಡಬಹುದು? ಸರ್,
ಸರ್ ಅಂದ್ರೆ ನಮ್ಮ ದಾದಿಯರು ನಮ್ಮ ಭವಿಷ್ಯ ಅಂದ್ರೆ ತಾವು ಹೇಳಿದ್ರಿ ನಾವು ಹೆಲ್ಪ್ ಮಾಡಬೇಕು ಅಂತ. ಹೌದು. ಯಾವ ರೀತಿಯಲ್ಲಿ ಯಾವ ರೀತಿ ಹೆಲ್ಪ್ ಮಾಡ್ಬೋದು ಸರ್? ಈ ಅವರಿಗೆ ಮೊದಲಿಗೆ ಗುರುತಿಸಬೇಕು ಸರ್. ನಾವು ಅವರು ಇಷ್ಟು We have to recognize ಐಡೆಂಟಿಫೈ ದಟ್ ಯು ಆರ್ ಡೂಯಿಂಗ್ ದಿ ಬೆಸ್ಟ್ ಜಾಬ್. ಯಾಕೆ ನೀವು ಆಲ್ರೆಡಿ ಹೇಳಿದ ಹಾಗೆ ಇದೊಂದು ಸೇವೆ. ಸೊ ಹಗಲು ರಾತ್ರಿ 24/7. ಸೊ ಅವರು ರೋಗಿಗಳಿಗೆ ಸೇವೆ ಮಾಡ್ತಾ ಇರ್ತಾರೆ. ಸೊ ಅವ್ರನ್ನ ಗುರುತಿಸಿ ಅವರ ಸೇವೆಯನ್ನ ನಾವು ಪರಿಗಣಿಸಿದ್ರೆ ಅವ್ರಿಗೊಂದು ಸಂತೋಷ ಆಗಿ ಇತರ ನರ್ಸಸ್ ಕೂಡ ಒಂದು ಉತ್ತಮ ಸೇವೆ ಮಾಡೋದಕ್ಕೆ ಅದು ಮೊದಲನೆಯ ಒಂದು ಅಂಶ ಆಗಿರುತ್ತೆ. ಎರಡನೇದು ನರ್ಸಸ್ ಇತರ ಅವ್ರು ಈಗಾಗಲೇ ಡಾಕ್ಟರ್ ಮಾಲತಿ ಅವರು ಹೇಳಿದ್ರು, ಅವರು ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡಲು ಅವಕಾಶ ಇರುತ್ತೆ. ಈ ಕೆಲಸ ತಾವು ಕೂಡ ಹೇಳಿದ್ರಿ, ಇನ್ನು ರಾಬೋಟಿಕ್ ಏನಾದರೂ ಆಪರ್ಚುನಿಟಿ ಉಂಟಾ ಅಂತ. ಈ ರೀತಿ ಕೆಲಸ ಮಾಡಬೇಕು ಅಂದ್ರೆ ಇದು ಇಟ್ಸ್ ಎ ಬಿಗ್ ಚಾಲೆಂಜ್. ಅವರು ಯಾಕೆಂದ್ರೆ ಅವ್ರು ಬೇಸಿಕ್ ನರ್ಸಿಂಗ್ ಮಾಡಿರ್ತಾರೆ, ಅದಾದ ನಂತರ ಅವ್ರಿಗೆ ಬೇಕಾಗಿರುವಂತಹ ಸ್ಕಿಲ್ಸ್ ಡೆವಲಪ್ ಮಾಡಬೇಕು. ಸೊ ಅದಕ್ಕೆ ಅವಶ್ಯಕತೆ ಇರುವಂತಹ ಎಲ್ಲ ಸ್ಕಿಲ್ಸ್ ಪ್ರತಿ ಅವ್ರಿಗೆ ಆ ಸಮಯದಲ್ಲಿ ನಾವು ಕೊಡ್ತಾ ಬರ್ಬೇಕು. ಸೊ ಅವ್ರ ಸ್ಕಿಲ್ಸ್ನ ನಾಲೆಡ್ಜು ಸ್ಕಿಲ್ಸು ಇಂಪ್ರೂವ್ ಆದಷ್ಟು ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಬೆಳೆಯುತ್ತೆ. ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಬೆಳೆದ ನಂತರ ಅವರು ಉತ್ತಮವಾದ ಆರೈಕೆಯನ್ನು ಅವ್ರು ಕೊಡ್ಬೋದು. ಇದು ಎರಡನೇ ಅಂಶ. ಮೂರನೇ ಅಂಶ ಅಂದರೆ ನಮ್ಮ ಆಸ್ಪತ್ರೆಗಳಲ್ಲಿ ಉತ್ತಮವಾದ ಅವರ ಪೇಷಂಟ್ಸ್ಗೆ ಕೊಡುವಂತಹ ರಿಸೋರ್ಸಸ್ ಸವಲತ್ತುಗಳನ್ನು ಕೊಡೋದ್ರಿಂದ ಆ ಸವಲತ್ತನ್ನು ಇವರು ಬಳಸಿ ಉತ್ತಮವಾದ ಸೇವೆಯನ್ನು ಕೊಡಲು ಆಗುತ್ತೆ. ಸೊ ಅದರಿಂದ ಅವರಿಗೆ ಒಂದು ಉಲ್ಲಾಸ ಆಗುತ್ತೆ, ಸಂತೋಷ ಆಗುತ್ತೆ. ಜೊತೆಗೆ ಪೇಷಂಟ್ಸ್ ಕೂಡ ಅಲ್ಟಿಮೇಟ್ಲಿ ನಮಗೆ ಎಂಡ್ ಯೂಸರ್ಸು ಪೇಷಂಟ್ಸ್. ಸೊ ಅದು ಕೂಡ ಮಾಡ್ಬೋದು. ನಂತರ ನಾಲ್ಕನೇದಾಗಿ ಅವರು ಸಂಶೋಧನೆಯಲ್ಲಿ ತೊಡಗೋದು. ನಂತರ ಅವ್ರ ಫಂಡ್ ಈಗಾಗಲೇ ನಾನು ಹೇಳಿದಾಗೆ ನಮಗೂ ಕೂಡ ಒಂದು ಫಂಡಿಂಗ್ ಸಿಕ್ಕಿದೆ, ಅವ್ರಿಗೂ ಕೂಡ ICMR ಫಂಡಿಂಗ್ ಸಿಕ್ಕಿದೆ. ಸೊ ಈ ರೀತಿ ವಿವಿಧ ನಮ್ಮ ಕಾಲೇಜಲ್ಲಿ ತಾವು ಕಂಪ್ಲೀಟ್ ಮಾಡಿದ್ದೀರಿ? ಹೌದು ಸರ್. ಈಗ 2.5 ವರ್ಷ ಆಯಿತು. ನನ್ನೊಟ್ಟಿಗೆ ಡಾಕ್ಟರ್ ರಾಘವೇಂದ್ರ ಅಂತ ಹೇಳಿ, ನಾನು ಒಬ್ಬರು PhD ಸ್ಟೂಡೆಂಟ್ ನನ್ನೊಟ್ಟಿಗೆ ಇದ್ದಾರೆ. ಅವರು ವಿವಿಧ ಉಡುಪಿ ಜಿಲ್ಲೆಯಲ್ಲಿ ವಿವಿಧ ಕಡೆ ನಮ್ಮ ಜೀರಿಯಾಟ್ರಿಕ್ಸ್ ಎಲ್ಡರ್ಲಿ ಸೀನಿಯರ್ ಸಿಟಿಸನ್ಸ್ಗೆ ಹೇಗೆ ದಿನನಿತ್ಯಕ್ಕೆ ಮೊಬೈಲನ್ನು ಬಳಸಬಹುದು ಅಂತ ಕೆಲವು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದೆ. ಅದೊಂದು ICMR ಪ್ರಾಜೆಕ್ಟ್. ಸೊ ಈ ರೀತಿ ನಮ್ಮ ಕಾಲೇಜಲ್ಲೂ ಕೂಡ ಬಹಳಷ್ಟು ಪ್ರೊಫೆಸರ್ಸ್ಗೆ ಫಂಡಿಂಗಿಂದ ಅವರು ಉತ್ತಮವಾದ ಸೇವೆಯನ್ನು ಸಲ್ಲಿಸ್ಬೋದು. ಸೊ ಈ ವಿವಿಧ ರೀತಿಯಾದ ನಾವು ಕಾರ್ಯಕ್ರಮ ಹಾಕೊಳ್ಳೋದ್ರಿಂದ ನರ್ಸ್ ಒಂದು ಉತ್ತಮವಾಗಿ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಲೀಡರ್ಶಿಪ್ ಪೊಸಿಷನ್ಸ್, ಯಾಕೆಂದರೆ ಅವರು ಎಲ್ಲ ಕೆಲಸನೂ ಮಾಡಿರ್ತಾರೆ. ಒಂದು ಬೆಡ್ ಸೈಡ್ ನರ್ಸಿಂದ ಹಿಡಿದು ನರ್ಸ್ ಲೀಡರ್ ವರೆಗೂ ಅವರಿಗೆ ಎಲ್ಲ ಕೆಲಸ ಗೊತ್ತಿದೆ. ಅಂಥವರು ಎಲ್ಲ ರೀತಿಯಾದ, ಈಗ ನಾವು ಡಾಕ್ಟರ್ ದಿಲೀಪ್ ಕುಮಾರ್ ಅವರು ಕೂಡ ನರ್ಸಿಂಗ್ ಪ್ರೆಸಿಡೆಂಟು ಇಂಡಿಯನ್ ನರ್ಸಿಂಗ್ ಕೌನ್ಸಿಲಲ್ಲಿ. ಸೊ ಅವರು ಕೂಡ ನೋಡಿದ್ರೆ ಅವರು ಒಂದು ಬೆಡ್ ಸೈಡ್ ನರ್ಸಿಂದ ಹಿಡಿದು ಅಲ್ಲಿ ರಿಜಿಸ್ಟ್ರಾರ್ವರೆಗೂ ರೀಚ್ ಆಗಿದ್ದಾರೆ. ಅದೇ ರೀತಿ ಪ್ರತಿಯೊಬ್ಬರು ಕೂಡ ಒಂದು ಅವಕಾಶವನ್ನು ಕೊಟ್ಟು ಅವರು ಪ್ರೋತ್ಸಾಹಿಸಿದ್ರೆ ನರ್ಸಿಂಗ್ ಪ್ರೊಫೆಷನ್ ಮುಂದೆ ಬರಲು ಸಾಧ್ಯ ಆಗುತ್ತೆ. ಓಕೆ ವೀಕ್ಷಕರೇ, ಮುಖಾಮುಖಿ ಕಾರ್ಯಕ್ರಮದಲ್ಲೊಂದು ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಲತಿ ನಾಯಕ್ ಅವರೇ, ಒಂದು ಹೆಲ್ತ್ ಪ್ರೊಟೆಕ್ಷನ್ ಅನ್ನೋದು ಕೇವಲ ಒಂದು ಪ್ರೊಫೆಷನಿಂದ ಮಾತ್ರ ಅಲ್ಲ, ಅದರಲ್ಲಿ ಬಹಳಷ್ಟು ಜನ ಒಳಗೊಂಡಿರ್ತಾರೆ. ಡಾಕ್ಟರ್ಸ್, ನರ್ಸ್ ಆಗಿರಬಹುದು, ಸೋಷಿಯಲ್ ವರ್ಕರ್ಸ್ ಆಗಿರ್ಬೋದು. ಇಲ್ಲಿ ನರ್ಸಸ್ ಕೋಆರ್ಡಿನೇಷನ್ ಮತ್ತು ಕೋಆಪರೇಷನ್ ಯಾವ ಥರ ಇರಬೇಕಾಗ್ತದೆ? ಈ ಎಲ್ಲ ಡಾಕ್ಟರ್ಸ್ ಇರ್ಬೋದು, ನರ್ಸಸ್ ಇರ್ಬೋದು, ಸೋಷಿಯಲ್ ವರ್ಕರ್ಸ್ ಇರ್ಬೋದು, ಸೈಕಾಲಜಿಸ್ಟ್ ಇರ್ಬೋದು, ಡಯಟಿಷಿಯನ್ ಇರ್ಬೋದು, ಎಲ್ಲರ ಒಟ್ಟಿಗೆ ಈವನ್ ನರ್ಸ್ ಕೂಡ ಇಟ್ಸ್ ಎ ಟೀಮ್ ವರ್ಕ್. ಸೊ ಫಾರ್ ದ ಪ್ರಿವೆನ್ಷನ್ ಆಫ್ ದ ಡಿಸೀಸ್, ಪ್ರಮೋಷನ್ ಆಫ್ ದ ಹೆಲ್ತ್, ರೆಸ್ಟೋರೇಷನ್ ಆಫ್ ದ ಹೆಲ್ತ್ ಆಫ್ ದ ಪೇಷಂಟ್. ಓಕೆ, ಸೊ ಅಂಡ್ ಫಾಲೋ ಅಪ್ ಆಲ್ಸೋ. ಇದೆಲ್ಲವೂ ಕೂಡ ಕಂಪ್ಲೀಷನ್ ಆಗಲೇಬೇಕು. ಹೌದು. ಸೊ ಕೋಆರ್ಡಿನೇಷನ್ ಅನ್ನೋದು ಬಹಳ ಮುಖ್ಯ. ಕೋಆರ್ಡಿನೇಷನ್ ಕೋಆಪರೇಷನ್ ಬಹಳ ಮುಖ್ಯ ಸರ್. ಓಕೆ. ಮತ್ತು ತಾವು ಈಗ
ಫೆಲೋಶಿಪ್ಸ್ ಮಾಡಿದ್ದು ಪ್ಯಾಲಿಯೇಟಿವ್ ಕೇರ್ ನರ್ಸಿಂಗಲ್ಲಿ. ಪ್ಯಾಲಿಯೇಟಿವ್ ಕೇರ್ ನರ್ಸಿಂಗ್ ಇಸ್ ಐ ಡೋಂಟ್ ನೋ ಇಟ್ಸ್ ಎ ಟಫ್ ಆರ್ ಇಟ್ಸ್ ಎ ಡಿಫಿಕಲ್ಟ್, ಬಟ್ ಸ್ಟಿಲ್ ಒಂದು ರೀತಿಯ ಸಾರ್ಥಕತೆ ಅಂತ ಇರುತ್ತೆ. ಈಗ ನಾವು ಮಣಿಪಾಲ್ ಆಲ್ಸೋ ಅಲ್ಲಿ ಹಾವಂಜಿಯಲ್ಲಿ ಏನೋ ಒಂದು ಪ್ಯಾಲಿಯೇಟಿವ್ ಕೇರ್ ರೀಸೆಂಟ್ಲಿ ಓಪನ್ ಆಯ್ತು, ಅಲ್ಲಿ ಕೂಡ ತಮ್ಮ ರೋಲ್ ತುಂಬ ಇದೆ. ಪ್ಯಾಲಿಯೇಟಿವ್ ಕೇರ್ ಮುಂದಿನ ದಿನಗಳಲ್ಲಿ ಹೇಗಿರಬೇಕು ಅಂತ ಹೇಳ್ತೀರಾ? ಆ ಟ್ರೀಟ್ಮೆಂಟ್ ಯಾವ ರೀತಿಯಲ್ಲಿ ಮಗ್ಗುಲುಗಳನ್ನು ಬದಲಾಯಿಸಬಹುದು ಸರ್? ಯಾಕಂದ್ರೆ ಆ ಕೊನೆಯ ಹಂತದಲ್ಲಿರುವಂತಹ ರೋಗಿ, ಅದು ಒಂದು ರೀತಿಯ ಬಹಳ ಒಂದು ಬೇಸರದ ವಿಷಯ. ಆ ಸಂದರ್ಭದಲ್ಲಿ ತಮ್ಮ ಪಾತ್ರ ಏನು? ಫ್ಯಾಮಿಲಿ ಮೆಂಬರ್ಸಿಗೂ ಬೇಸರದ ವಿಷಯ, ಪೇಷಂಟ್ಗೂ ಐದರ್ ಕಾನ್ಶಿಯಸ್ ಇದ್ರೆ ಗೊತ್ತಾಗ್ತದೆ ತಾನು ಮರಣ ಸ್ಟೇಜಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿ, ತುಂಬ ವರೀಸ್ ಎಲ್ಲ ಇರ್ತದೆ, ಅಥವಾ ಪೇನ್ ಕೂಡ ಇರ್ಬೋದು. ಆ ಗ್ರೋತ್ ಇದ್ರೆ, ಸಪೋಸ್ ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಇದ್ರೆ, ಆ ಗೆಡ್ಡೆ ಇದ್ರೆ, ಫ್ಯಾಮಿಲಿ ಮೆಂಬರ್ಸ್ ಆಲ್ಸೋ ಇನ್ ಸೇಮ್ ಇದರಲ್ಲಿ ಅವಾಗ ತಮ್ಮ ಪಾತ್ರ ಬಹಳಷ್ಟಿದೆ. ತಾವು ಸ್ಪೆಷಲೈಸ್ಡ್ ಸಬ್ಜೆಕ್ಟ್ ಮಾಡಿದ್ರಿಂದ ಇಲ್ಲಿ ಯಾವ ರೀತಿಯಲ್ಲಿ ತಾವು ಅಪ್ಡೇಟ್ ಆಗ್ತೀರಿ? ಇಲ್ಲಿ ಆದಷ್ಟು ಕೌನ್ಸಿಲಿಂಗ್ ಬೇಕು ಸರ್, ಫ್ಯಾಮಿಲಿ ಕೌನ್ಸಿಲಿಂಗ್ ಬೇಕು, ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕು. ಪೇಷಂಟ್ ಕಾನ್ಶಿಯಸ್ ಇದ್ರೆ ಇಂಡಿವಿಜುವಲ್ ಕೌನ್ಸಿಲಿಂಗ್ ಮಾಡೋದು, ಮತ್ತೆ ಫ್ಯಾಮಿಲಿ ಕೌನ್ಸಿಲಿಂಗ್ ಕೂಡ ಕರೆದು ಅವ್ರದ್ದು ಸ್ಟೇಟಸ್ ಹೇಳಬೇಕು. ಪೇಷಂಟ್ ಇದು ಹೇಗಿದ್ದಾರೆ, ಪೇಷಂಟ್ ಯಾವ ಸ್ಟೇಜಲ್ಲಿ ಇದ್ದಾರೆ, ಹೇಗೆ ಅಂತ ಹೇಳಿ. ಯಾವಾಗ ಮರಣ ಹೋಗ್ತಾರಂತ ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಕೌನ್ಸಿಲಿಂಗ್ ಮೇನ್ ಇಲ್ಲಿ. ಮತ್ತೆ ಸಿಂಪ್ಟಮ್ ರಹಿತ ಅಂದರೆ ಸಿಂಪ್ಟಮ್ ಮ್ಯಾನೇಜ್ ಮಾಡೋದು. ಯಾವುದೆಲ್ಲ ಸಿಂಪ್ಟಮ್ಸ್ ಉಂಟು ಪೇಷಂಟಿಗೆ ಅಟ್ ದ ಲಾಸ್ಟ್ ಸ್ಟೇಜ್, ಮೇ ಬಿ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಇರ್ಬೋದು, ಅಥವಾ ಕಾನ್ಸ್ಟಿಪೇಷನ್ ಇರ್ಬೋದು, ಅಥವಾ ತುಂಬ ಲಾಂಗ್ ಬೆಡ್ ರಿಡನ್ ನಿಂತು ಬೆಡ್ಸೋರು ಇರ್ಬೋದು, ಅಥವಾ ಎನಿ ಸ್ಟೊಮಕ್ ಇರ್ಬೋದು, ಟ್ರಕಿಯೋಸ್ಟಮಿ ಇರ್ಬೋದು, ಬ್ರೀದಿಂಗ್ ಡಿಫಿಕಲ್ಟಿಗೆ ಅಥವಾ ಗ್ರೋತಿಗೆ ತೆಗೆದಿರ್ಬೋದು. ಸೊ ಆ ಎಲ್ಲ ಕ್ಯಾರಿನ ಬಗ್ಗೆ ಕ್ಯಾರ್ ಕೊಡೋದು ವಿದೌಟ್ ಏನಿ ಇದು ಆಗದೆ ಎಂತ ಸೊಫೆಸ್ಟಿಕ್ ಎಂತ. ಫಾರ್ ಎಕ್ಸಾಂಪಲ್ ನಾವು CPR ಹೇಳ್ತೇವೆ, ಅಥವಾ ಮಾಸ್ಕ್ ಇದು ಹಾಕೋದು, ವೆಂಟಿಲೇಷನ್ ಹಾಕೋದು, ಅದೆಲ್ಲ ಇಲ್ಲ. ಅದು ತಗೊಳ್ಬೇಕಾದ್ರೆ ಬಿಗಿನಿಂಗ್ ಕೌನ್ಸಿಲಿಂಗ್ ಮಾಡಿ ಅದು ಹಾಕ್ಬೇಕಾ ಬೇಡವಾ ಅಂತ ಪರ್ಮಿಷನ್ ತಗೊಳ್ಬೇಕು ಪೇಷಂಟ್ ಪಾರ್ಟಿ ಹತ್ರ. ಇಟ್ಸ್ ಎ ಚಾಲೆಂಜ್. ಎಸ್ ಇಟ್ಸ್ ವೆರಿ ಚಾಲೆಂಜ್, ಬಹಳ ಸೆನ್ಸಿಟಿವ್ ಮ್ಯಾಟರ್. ಹೌದು, ತಾವು ಅದರಲ್ಲೆಲ್ಲ ಫೆಲೋಶಿಪ್ ಮಾಡಿದ್ದು. ಹೌದು ಸರ್. ಬಟ್ ಯು ಲರ್ನ್ ಎ ಲಾಟ್. ಎಸ್ ಸರ್. ಆಫ್ಟರ್ ಮೈ PhD I have done. I am interested in that palliative care. So I have ಅದು ಎಲ್ಲ ಸಿಂಪತಿ ಎಂಪತಿ ಗುಣ ಇದ್ದವರಿಗೆ ಮಾತ್ರ ಅದೆಲ್ಲ ಆಗುತ್ತೆ. ನಮ್ಮದು ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಚೇಂಜ್ ಆಗಿರಬೇಕು, ಯಾಕಂದರೆ ಡೈರೆಕ್ಟಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಿಂಪತಿ ಯಾರಿರುತ್ತೆ, ಎಂಪತಿ ಯಾರಿಗಿರ್ತದೆ ಅವ್ರು ಮಾತ್ರ ಮಾಡಬಹುದು, ಅದು ಮುಖ್ಯ. ಈಗ ಏನೋ ಅಕಾಡೆಮಿಕ್ ಎಜುಕೇಷನ್ ಸಿಕ್ಕರೂ ಕೂಡ ಅದು ಇಲ್ಲದಿದ್ದರೆ ಅಷ್ಟೊಂದು ಸಮಂಜಸ ಆಗೋದಿಲ್ಲ. ಸರ್, ಭಾರತದಲ್ಲಿ ನರ್ಸ್ಗಳ ಅಂಕಿಅಂಶಗಳ ಬಗ್ಗೆ ಒಂದಷ್ಟು ತಿಳಿಸ್ಬೇಕಾ? ಎಸ್ ಸರ್, ಭಾರತದಲ್ಲಿ 3.5 ಮಿಲಿಯನ್ ನರ್ಸಸ್ಸು, ರಿಜಿಸ್ಟರ್ಡ್ ನರ್ಸಸ್ಸು ವರ್ಕ್ ಮಾಡ್ತಾ ಇದ್ದಾರೆ. ನರ್ಸ್ ಪೇಷಂಟ್ ರೇಷಿಯೋ ನೋಡಿದ್ರೆ 2.1 ಪರ್ 1000 ಪಾಪ್ಯುಲೇಷನ್ ಅಂತ ಹೇಳ್ತೇವೆ. WHO ಪ್ರಕಾರ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ನಮ್ಮ ರಿಕ್ವೈರ್ಮೆಂಟು 3 ನರ್ಸಸ್ಸು ಪ್ರತಿ 1,000 ಜನಕ್ಕೆ ಬೇಕಾಗಿರುತ್ತದೆ ರೇಷಿಯೋ. ಹೌದು. ನಂತರ ಈಗ ನಮಗೆ 4 ಮಿಲಿಯನ್ ಸ್ಟಾಫ್ ನರ್ಸಸ್ಸು ಸ್ಕ್ಯಾರ್ಸಿಟಿ ಇದೆ, ಶಾರ್ಟೇಜ್ ಇದೆ ಸರ್. ಓಕೆ. ಸೊ ಈಗ ಇದಿಷ್ಟು ನಾವು ಫುಲ್ಫಿಲ್ ಮಾಡೋದಕ್ಕೆ ವಿವಿಧ ಕಡೆ ನಮ್ಮ ರಾಷ್ಟ್ರದಲ್ಲಿ ಬಹಳಷ್ಟು ನರ್ಸಿಂಗ್ ಕಾಲೇಜ್ಗಳಿವೆ. 5,203 ನರ್ಸಿಂಗ್ ಕಾಲೇಜ್ಗಳಿದ್ದು ಅದರಲ್ಲಿ 715 ಗೌರ್ಮೆಂಟ್ ನರ್ಸಿಂಗ್ ಕಾಲೇಜ್ಗಳಿರ್ತವೆ. ಇದರಲ್ಲಿ ಸರಾಸರಿ 40% ನರ್ಸಿಂಗ್ ಕಾಲೇಜ್ಗಳು ದಕ್ಷಿಣ ಭಾರತದಲ್ಲೇ ಇದ್ದು, ಮಹಾರಾಷ್ಟ್ರದಲ್ಲಿ 713 ನರ್ಸಿಂಗ್ ಕಾಲೇಜ್ಗಳಿದೆ. 700 ಇದೇ ಫಸ್ಟ್ ಸ್ಟೇಟ್ ಹೈಯೆಸ್ಟ್ ನಂಬರ್ ಆಫ್ ನರ್ಸಿಂಗ್ ಕಾಲೇಜಸ್ ಇನ್ ಇಂಡಿಯಾ. ಜೊತೆಗೆ ಕರ್ನಾಟಕ 2ನೇ ಸ್ಥಾನವನ್ನು ಪಡೆದಿದ್ದು, 668 ನರ್ಸಿಂಗ್ ಕಾಲೇಜ್ಗಳನ್ನು ಹೊಂದಿದ್ದು, ಉತ್ತಮವಾದ ನರ್ಸಸ್ನ, ಗ್ರ್ಯಾಜುಯೇಟ್ ನರ್ಸಸ್ನ ಕೊಡುಗೆ ಕೊಡ್ತಾ ಇದೆ. ನಂತರ ನಿಯರ್ಲಿ ಹಾಫ್ ಆಫ್ ದಿ ಇಂಡಿಯನ್ ನರ್ಸಸ್ ಆರ್ ಟ್ರೈನ್ಡ್ ಫ್ರಮ್ ದಕ್ಷಿಣ ಕನ್ನಡ, ನಮ್ಮ ಯಾವುದು ದಕ್ಷಿಣ ಭಾರತದಲ್ಲಿ ಅವರು ಶಿಕ್ಷಣ ಪಡೆದಿದ್ದಾರೆ. ಫ್ರಮ್ ಕೇರಳ. ಹೌದು ಸರ್. ಅಂದರೆ ಒಂದು ನಮ್ಮ ಕರ್ನಾಟಕ, ಆಂಧ್ರ ಪ್ರದೇಶ್, ಕೇರಳ, ತಮಿಳುನಾಡು, ತೆಲಂಗಾಣ ಈ ರಾಜ್ಯದಿಂದ ಹೆಚ್ಚಾದ ನರ್ಸಸ್ಸು ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ. ಅಂದರೆ ಹಿಂದೆ ನರ್ಸಿಂಗ್ ಬರೋದು ಒಂದೇ ಕೇರಳ, ಇಲ್ಲಿ ನಮ್ಮ ಇಲ್ಲಿ ಲೋಕಲ್ ಅಂದರೆ ಕ್ರಿಶ್ಚಿಯನ್ಸ್ ಅನ್ನೋ ಪಾತ್ರ ಇತ್ತು. ಈಗ ಬಹಳಷ್ಟು ಬದಲಾವಣೆ ಆಗಿದೆ.
ಸೊ ಎಲ್ಲ ಕಮ್ಯುನಿಟಿಯಿಂದ ಈಗ ನಮ್ಮ ಕಾಲೇಜಲ್ಲಿ ನೋಡಿದ್ರು ಕೂಡ ಬಹಳಷ್ಟು ಸ್ಕಾಲರ್ಶಿಪ್ ಫೆಸಿಲಿಟೀಸ್ ಉಂಟು. ಸೊ ಅದರಿಂದ ನಮ್ಮ ಲೋಕಲ್ ಕಮ್ಯುನಿಟಿ, ಲೋಕಲ್ ಸ್ಟೂಡೆಂಟ್ಸ್ ಕೂಡ ನಮ್ಮ ಕಾಲೇಜಸ್ ಅಲ್ಲಿ. ಬಟ್ ಹೌ ವಿ ಕ್ಯಾನ್ ಮೇಕ್ ಅಟ್ರಾಕ್ಟ್, ಅಂದ್ರೆ ಅವರನ್ನ ಅಟ್ರಾಕ್ಟ್ ಮಾಡೋದು ಹೇಗೆ ಈ ಪ್ರೊಫೆಷನ್ಗೆ ಬರಲಿಕ್ಕೆ? ಸರ್ ಅಂದ್ರೆ ಅದೇ ಒಂದು ಸ್ಕಾಲರ್ಶಿಪ್ ಕೊಡೋದು ಅಥವಾ ಈ ತಾವು ಹೇಳಿದಂತೆ ಸ್ಯಾಲ್ರಿ ಒಂದಷ್ಟು ಇದು ಮಾಡೋದು, ಇಂಥದ್ದೇನಾದ್ರು ಏನ್ ಮಾಡ್ಬೇಕಂತ ಹೇಳ್ತೀರಾ? ಹೆಚ್ಚು ಹೆಚ್ಚು ಅಂದ್ರೆ ಈಗಲೇ ತಾವು ಹೇಳಿದ್ರೆ ಸ್ಕ್ಯಾರ್ಸಿಟಿ ಉಂಟು ಅಂತ. ಇದನ್ನ ಫುಲ್ಫಿಲ್ ಮಾಡ್ಬೇಕಿದ್ರೆ ಹೆಚ್ಚು ಹೆಚ್ಚು ಜನ ನರ್ಸಿಂಗ್ ಶಿಕ್ಷಣಕ್ಕೆ ಬರಬೇಕು. ನರ್ಸಿಂಗ್ ಶಿಕ್ಷಣಕ್ಕೆ ಬರಬೇಕಾದ್ರೆ ನೀವೇನಾದ್ರೂ ಕೊಡ್ಬೇಕಲ್ಲ, ಮತ್ತೆ ಅವರು ಕೂಡ ಎಣಿಸ್ಬೇಕಲ್ಲ ನಮ್ಗೆ ಏನ್ ಲಾಭ ಅಂತ. ಹೌದು, ಕರೆಕ್ಟ್ ಸರ್. ಸರ್ ವೆರಿ ಆಪ್ಟ್ ಕ್ವಶನ್ ಅಂತ ಕೇಳ್ತೇನೆ. ಮೊದಲಿಗೆ ಅವರ ಗೌರವ, ನರ್ಸಸ್ಗೆ ಸಿಗುವಂತಹ ಗೌರವ, ರೆಕಗ್ನಿಷನ್, ನಂತರ ಉತ್ತಮವಾದ ಸ್ಯಾಲರಿ, ಇವುಗಳಿಂದ ನಾವು ಹೆಚ್ಚಾದ ವಿದ್ಯಾರ್ಥಿಗಳನ್ನ ಅಟ್ರಾಕ್ಟ್ ಮಾಡ್ಬೋದು. ಅದಕ್ಕೆ ಹೆಚ್ಚಾದ ವಿದ್ಯಾರ್ಥಿಗಳು ಬಂದರೂ ಕೂಡ ಉತ್ತಮವಾದ ವಿದ್ಯಾಸಂಸ್ಥೆಗಳು ಬೇಕು ನಮಗೆ. ಸೊ ಈಗಾಗಲೇ ಎಲ್ಲ ಡಿಸ್ಟ್ರಿಕ್ಟ್ಸಲ್ಲೂ ಕೂಡ ಗೌರ್ಮೆಂಟ್ ನರ್ಸಿಂಗ್ ಕಾಲೇಜಸ್ಸು ಸ್ಟಾರ್ಟ್ ಆಗಿದೆ. ಮೊದಲು ನಾನು ಓದುವಾಗ, ನಮ್ಮ ತಂದೆಯವರು ಓದುವಾಗ ಒಂದೇ ಒಂದು ಗೌರ್ಮೆಂಟ್ ನರ್ಸಿಂಗ್ ಕಾಲೇಜ್ ಇತ್ತು, ಅದು ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಅದಾದ ನಂತರ ಕ್ರಮೇಣ ಈ ರಿಕ್ವೈರ್ಮೆಂಟ್ ಹೆಚ್ಚಾಗಿರೋದ್ರಿಂದ ಎಲ್ಲ ಡಿಸ್ಟ್ರಿಕ್ಟ್ಸಲ್ಲೂ, ನಮ್ಮ ಕರ್ನಾಟಕದ ಎಲ್ಲ ಡಿಸ್ಟ್ರಿಕ್ಟ್ಸಲ್ಲೂ ಕೂಡ ಮೆಡಿಕಲ್ ಕಾಲೇಜು ಜೊತೆಗೆ ನರ್ಸಿಂಗ್ ಕಾಲೇಜು. ಉಡುಪಿಯಲ್ಲಿ ಅಂತೂ ಇಲ್ಲ ಸರ್. ಕಾರ್ಕಳದಲ್ಲಿ ಒಂದು ಸ್ಟಾರ್ಟ್ ಆಗಿದೆ, ಒಂದು ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್. ಸೊ ಈ ಎಲ್ಲ ಡಿಸ್ಟ್ರಿಕ್ಟ್ಸಲ್ಲೂ ಸ್ಟಾರ್ಟ್ ಆಯಿತು. ಅದಾದ ನಂತರ ಮೊದಲಿಗೆ ಕೇವಲ 60 ಸೀಟ್ ಪರ್ಮಿಷನ್ ಇಂದ ಸ್ಟಾರ್ಟ್ ಮಾಡಿದ್ದಾಯಿತು. ಈಗ ಮೆಡಿಕಲ್ ಕಾಲೇಜ್ ಅಟ್ಯಾಚ್ ಆಗಿದ್ದು ಆಸ್ಪತ್ರೆಯ ಬೆಡ್ ಸಂಖ್ಯೆ ಹೆಚ್ಚಾಗಿದ್ರೆ ಈವನ್ ನಾವು ಅಡ್ಮಿಷನ್ ನಂಬರ್ ಕೂಡ ಜಾಸ್ತಿ ಮಾಡ್ಬೋದು ಅಂತ ನಮ್ಮ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ನಮಗೆ ಆದೇಶ ಕೊಟ್ಟಿದೆ. ಸೊ ಅದರಿಂದ ನಾವು ಪ್ರತಿ ವರ್ಷ 150 ಸೀಟ್ಗಳನ್ನ ತುಂಬ್ತಾ ಇದೆ. ಈಗ ನರ್ಸಿಂಗ್ ರಿಜಿಸ್ಟ್ರೇಷನ್ ಬಗ್ಗೆ ತಾವು ಹೇಳಿದ್ರೆ ಯಾವ ರೀತಿಯಾದ ರಿಜಿಸ್ಟ್ರೇಷನ್ ಮಾಡಬೇಕು ಮತ್ತು ರಿಜಿಸ್ಟ್ರೇಷನ್ ಮಾಡಿದ್ರೆ ಏನು ಲಾಭ? ಎಸ್ ಸರ್. ಸರ್, ನಮ್ಮ ಭಾರತದಲ್ಲಿ ಒಂದು ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋಂಥದ್ದು ನರ್ಸಿಂಗ್ ರಿಜಿಸ್ಟ್ರೇಷನ್, ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಅಂತ ಹೇಳ್ತೇವೆ. ಆ ಪರ್ಟಿಕ್ಯುಲರ್ ಸ್ಟೇಟಲ್ಲಿ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ಅಂತ ಒಂದಿರುತ್ತೆ. ಆ ಕೌನ್ಸಿಲಲ್ಲಿ ವಿದ್ಯಾರ್ಥಿ ಕೋರ್ಸ್ ಕಂಪ್ಲೀಟ್ ಆದ ನಂತರ ಅವರು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟು, ನಂತರ ಎಲ್ಲ ಮಾರ್ಕ್ಸ್ ಕಾರ್ಡ್ಸು, ನಂತರ SSLC PUC ಮಾರ್ಕ್ಸ್ ಕಾರ್ಡ್ಸು, ನಂತರ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟು, ಟ್ರಾನ್ಸ್ಕ್ರಿಪ್ಟ್, ಇದಿಷ್ಟು ಕೂಡ ಆ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ತೊಗೊಂಡೋಗ್ಬೇಕಾಗತ್ತೆ. ಮೊದಲೇ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಬೇಕು, ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಈ ಎಲ್ಲ ಡಾಕ್ಯುಮೆಂಟ್ಸು ಅಲ್ಲಿ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ತೊಗೊಂಡೋಗ್ಬೇಕು. ನಮ್ಮ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ಅಂತಂದು ಉಂಟು. ಅಲ್ಲಿ ಈ ರೀತಿ ಅಪಾಯಿಂಟ್ಮೆಂಟ್ ತಗೊಂಡು ಅಲ್ಲಿಗೆ ಹೋದರೆ ಅವರು ಇದನ್ನೆಲ್ಲ ವೆರಿಫೈ ಮಾಡಿ ಆ ಪರ್ಟಿಕ್ಯುಲರ್ ವಿದ್ಯಾಸಂಸ್ಥೆ ಕೌನ್ಸಿಲಲ್ಲಿ ಅಪ್ರೂವ್ ಆಗಿರ್ಬೇಕು. ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಮತ್ತೆ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ಅಲ್ಲಿ ಆ ಸಂಸ್ಥೆ ಎಲ್ಲಿ ವಿದ್ಯಾಭ್ಯಾಸ ಮಾಡಿದಾನೋ ಆ ಕೌನ್ಸಿಲ್ ಅದು ಅರ್ಹತೆ ಪಡೆದಿದ್ರೆ ಆ ವಿದ್ಯಾರ್ಥಿಗೂ ಕೂಡ ಒಂದು ರಿಜಿಸ್ಟ್ರೇಷನ್ ಕೊಡೋದಕ್ಕೆ ಕೌನ್ಸಿಲ್ ಅನುಮತಿ ಕೊಡುತ್ತೆ. ಬಟ್ ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡಲೇಬೇಕು, ಕಂಪಲ್ಸರಿ ಸರ್. ಅದೊಂದು ಲೈಸೆನ್ಸ್ ಸೇವೆ ಸಲ್ಲಿಸಿ ಪ್ರೊಫೆಷನ್ಗೆ ಲೈಸೆನ್ಸ್. ಸೊ ಎಲ್ಲ ಆಸ್ಪತ್ರೆಯಲ್ಲಿ ಫಸ್ಟ್ ನಾವು ಇಂಟರ್ವ್ಯೂಗೆ ಹೋದಾಗ ಡು ಯು ಹ್ಯಾವ್ ರಿಜಿಸ್ಟ್ರೇಷನ್ ಫ್ರಮ್ ದಿ ಕೌನ್ಸಿಲ್ ಅಂತ ಕೇಳ್ತಾರೆ. ಬಟ್ ವಾಟ್ ವಿ ವಿಲ್ ಗೆಟ್, ಎನಿಥಿಂಗ್ ಕ್ಯಾನ್ ಗೆಟ್ ದ ಪ್ರೊಫೆಷನ್ ಒನ್ ನರ್ಸಿಂಗ್ನವರು ಏನು ಅದರಿಂದ ಆ ರಿಜಿಸ್ಟ್ರೇಷನ್ ಮಾಡಿದ್ರೆ ಏನೆಲ್ಲ ತೆಗೆದುಕೊಳ್ತಾರೆ, ಏನು ಸಿಗಬಹುದು ಅವರಿಗೆ? ಒಂದಂದ್ರೆ ಜಾಬ್ ಎಲ್ಲಿಯೂ ಕೂಡ ಮಾಡಬಹುದು, ಬೇರೆ ಏನಾದರೂ ಅದರ್ ಫೆಸಿಲಿಟೀಸ್ ನೋ ಸರ್. ಅದು ಈಗ ನಮ್ಮ ನರ್ಸಿಂಗ್ ಕೌನ್ಸಿಲ್ ಮಾನಿಟರ್ ಮಾಡ್ತಾ ಉಂಟು. ಈ ನಮ್ಮ ಕಂಟ್ರಿಲಿ ಎಷ್ಟು ನರ್ಸಸ್ ವರ್ಕ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ರಿಟೈರ್ಡ್ ಆಗಿದ್ದಾರೆ, ಎಷ್ಟು ಜನ ಎಕ್ಸ್ಪೈರ್ಡ್ ಆಗಿದ್ದಾರೆ, ಕರೆಂಟ್ ಲೈವ್ ರಿಜಿಸ್ಟ್ರಿ ಮೇಂಟೈನ್ ಮಾಡುತ್ತೆ. ಇದ್ರ ಜೊತೆಗೆ ನಾವು ಪ್ಲಾನ್ ಮಾಡೋದಕ್ಕಾಗತ್ತೆ ಎಷ್ಟು ನಾವು ಡೆಫಿಷಿಯನ್ಸಿ ಇದೆ ಅಂತ ಈ ರಿಜಿಸ್ಟ್ರೇಷನ್ ಮಾಡೋದ್ರಿಂದ. ಅದಾದ ನಂತರ ಅವರು ರಿಜಿಸ್ಟ್ರೇಷನ್ ಅಲ್ಲಿ ಹೇಳ್ತಾರೆ ಇದು ಟೆಂಪರರಿ ರಿಜಿಸ್ಟ್ರೇಷನ್ ಅಂತ. ಅದನ್ನ ಯಾಕೆಂದ್ರೆ ಅವರು ಪ್ರತಿ 3 ವರ್ಷಕ್ಕೆ ಅದನ್ನ ರಿನ್ಯೂವಲ್ ಮಾಡಬೇಕಾಗತ್ತೆ. ಜೊತೆಗೆ ಅವರು ತೋರಿಸ್ಬೇಕಾಗತ್ತೆ ಅವರು ಎಷ್ಟು ಅಡಿಷನಲ್ ಕ್ವಾಲಿಫಿಕೇಶನ್, ಎಷ್ಟು ಅಡಿಷನಲ್ ಓದಿದ್ದಾರೆ.
ಸ್ಟಾರ್ಟಿಂಗ್ ಅಲ್ಲಿ ಅವರು GNM ಅಥವಾ BSc ಮಾಡಿ ರಿಜಿಸ್ಟರ್ ಮಾಡಿರ್ಬೋದು. ನಂತರ ಅವರು ವಿದ್ಯಾಭ್ಯಾಸ ಮಾಡಿ ಉನ್ನತ ಶಿಕ್ಷಣ ಪಡೆದಿದ್ದು ಕೂಡ ಅಲ್ಲಿಗೆ ಹೋಗಿ ಅವರು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಸೊ ಅದು ಇನ್ನೊಂದು ಇಂಪಾರ್ಟೆಂಟ್ ಆಗಿ ವಿಷಯನ ಪ್ರಮೋಟ್ ಮಾಡುತ್ತೆ. ಅವರು ಪ್ರತಿ ವರ್ಷದಲ್ಲಿ ಮಿನಿಮಮ್ 30 ಅವರ್ಸ್ ಅಷ್ಟು ಅವರ ಕೆಲಸದ ಜೊತೆಗೆ ಬೇರೆ ವಿಷಯದ ಬಗ್ಗೆ ಮಾಹಿತಿಯನ್ನು ಪಡೆದಿರಬೇಕು ಅಥವಾ ಕೋರ್ಸ್ ಮಾಡಿರ್ಬೇಕು. ಸೊ ಅದರಿಂದ ಅವರು ಲೈಫ್ ಲಾಂಗ್ ಲರ್ನಿಂಗ್ ಆ ಅಭ್ಯಾಸನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಮಾಲತಿ ನಾಯಕ್ ಅವರೇ, MCON ಒಂದು ಸಮರ್ಪಕವಾದಂಥ ಸಮಗ್ರ ಶಿಕ್ಷಣ ನೀಡುವಲ್ಲಿ ಯಾವ ರೀತಿಯಲ್ಲಿ ಸಿದ್ಧವಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಮತ್ತು ಅಲ್ಲಿರುವಂಥ ಅವಕಾಶಗಳೇನು, ಅಲ್ಲಿ ಈಗ ನರ್ಸಿಂಗ್ ಸ್ಟೂಡೆಂಟ್ಸ್ ಆಗಿ ಬಂದರೆ ಅವರೊಂದು ಫುಲ್ ಫ್ಲೆಜ್ ನರ್ಸ್ ಆಗಿ ಯಾವ ರೀತಿಯಲ್ಲಿ ಹೊರಬರ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ತಿಳಿಸ್ತೀರಾ? ಓಕೆ, ಸೊ ಇದು INC ಮತ್ತು KNC ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್, ಮಣಿಪಾಲ್ ಕಾಲೇಜ್ ಆಫ್ ನರ್ಸಿಂಗ್ ಅಂಡರ್ ಮಾಹೆ ಮಣಿಪಾಲ್. ಸೊ ಇನ್ಫ್ರಾಸ್ಟ್ರಕ್ಚರ್ up to date unto as per guidelines from the INC and KNC. Different courses are there. Okay. Into faculty strength kuda 1:10 1:10 ratio. One faculty to 10 students. Visiting faculty also from the abroad. Nearly no sir, 10 more than 10-15 ಫ್ಯಾಕಲ್ಟಿ ಇರ್ತಾರೆ. ಅಡ್ಜಂಕ್ಟ್ ಫ್ಯಾಕಲ್ಟಿ ಅಂತ ಹೇಳ್ತೇವೆ ನಾವು. ಇತರ ರಾಷ್ಟ್ರಗಳಲ್ಲಿ ಅವರು ಬಹಳಷ್ಟು ಸ್ಟಡಿ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ ಇಲ್ಲ ಅಂತದ್ದೇನಿಲ್ಲ. ಅದನ್ನ ಸ್ಟಡಿ ಎಕ್ಸ್ಚೇಂಜ್ ಅದು ಬೇರೆ ಕಾರ್ಯಕ್ರಮ, ಅದು ಉಂಟು ಸರ್. ಅದಕ್ಕೆ ಅವರು ಸರ್ ಅದಕ್ಕೆ ರೆಸ್ಪಾನ್ಸಿಬಲ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಹೌದು ರೀಸೆಂಟ್ಲಿ. ಸೊ ನಮ್ಮಲ್ಲಿ ನೀವು ಹೇಳಿದಾಗೆ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಪ್ರಿಸ್ಕ್ರೈಬ್ ಮಾಡಿರುವಂತಹ ಎಲ್ಲ ವಿದ್ಯಾಭ್ಯಾಸಗಳಿಗೂ ಉಂಟು. ಜನರಲ್ ನರ್ಸಿಂಗ್ ಉಂಟು, BSc ನರ್ಸಿಂಗ್ ಉಂಟು, MSc ನರ್ಸಿಂಗ್ ಉಂಟು, ನಂತರ ನರ್ಸ್ ಪ್ರಾಕ್ಟೀಷನರ್ ಇನ್ ಕ್ರಿಟಿಕಲ್ ಕೇರ್ ಉಂಟು, PhD ಪ್ರೋಗ್ರಾಮ್ ಉಂಟು. ನಂತರ ವೇರಿಯಸ್ ನಮ್ಮ ಆಸ್ಪತ್ರೆಯಲ್ಲಿ ನರ್ಸಸ್ಗೆ ಬೇಕಾಗಿರುವಂತಹ ಕೆಲವು ಕೌಶಲ್ಯಗಳನ್ನು ಕೊಡಲು ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ಗಳು ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಈ ಸರ್ಟಿಫಿಕೇಟ್ ಕೋರ್ಸ್ ಅದು. ಸೊ ಏಕೆಂದ್ರೆ ಆಂಕಾಲಜಿಲಿ ಕೆಲಸ ಮಾಡೋದಕ್ಕೆ ಅವ್ರಿಗೆ ಬೇಕಾಗಿರುವಂತಹ ಸ್ಕಿಲ್ಸ್ ಅಪ್ಡೇಟ್ ಮಾಡೋದಕ್ಕೋಸ್ಕರ ಅವ್ರಿಗೆ ಸರ್ಟಿಫಿಕೇಟ್ ಕೋರ್ಸು, ಕ್ರಿಟಿಕಲ್ ಕೇರ್ಗೆ ಆಪರೇಷನ್ ಥಿಯೇಟರ್, ನಂತರ ಎಮೋಷನಲ್ ಇಂಟೆಲಿಜೆನ್ಸು. ಸೊ ನರ್ಸಸ್ಗಲ್ಲದೆ ನಮ್ಮ ಮಾಹೆಯಲ್ಲಿ ಕಲಿಯುವಂತಹ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಫ್ಯಾಕಲ್ಟಿಗೂ ಕೂಡ ಈ ಕೋರ್ಸಸ್ ಉಪಯೋಗ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಮಾಹೆಗೆ ಅದು ಲಿಮಿಟ್ ಆಗಿಲ್ಲ. ಈ ಕೋರ್ಸಸ್ ಭಾರತದಲ್ಲಿ ಯಾವುದೇ ಒಂದು ಯಾವುದೇ ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತಾ ಇರೋ ಒಂದು ಸ್ಟಾಫ್ ಆಗಿರ್ಬೋದು, ಫ್ಯಾಕಲ್ಟಿ ಆಗಿರ್ಬೋದು, ನರ್ಸಸ್ ಆಗಿರ್ಬೋದು, ಈ ಕೋರ್ಸ್ನ ಅವ್ರು ತಗೋಬೋದು. ಸೊ ಈ ರೀತಿ ನಾವು ವಿವಿಧ ರೀತಿಯಾದ ಕೋರ್ಸಸ್ ನಾವು ಮಾಡ್ತಾ ಇದ್ದೇವೆ. ಇದರೊಂದಿಗೆ ಏನಾದರೂ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಕಮ್ಯುನಿಕೇಶನ್ ಸ್ಕಿಲ್, ಎಲ್ಲ ಸಾಫ್ಟ್ ಸ್ಕಿಲ್ಸ್ ಅವರು ಗ್ರಾಜುಯೇಷನ್ ಕಂಪ್ಲೀಟ್ ಆಗಿ ಕೋರ್ಸ್ ಸರ್ಟಿಫಿಕೇಟ್ ತಗೊಳಕ್ ಹೋಗಿ ಮೊದಲೇ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಮಾಡಿ ಅವ್ರಿಗೆ ಬೇಕಾಗಿರುವಂತಹ ಆಸ್ಪತ್ರೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಬೇಕಾಗಿರುವಂತಹ ಎಲ್ಲ ಸ್ಕಿಲ್ಸ್ ಕೂಡ ಮತ್ತೆ ಇನ್ನೊಂದ್ಸರಿ ಸಾಫ್ಟ್ ಸ್ಕಿಲ್ಸ್ನ ಟ್ರೈನಿಂಗ್ ಕೊಟ್ಟು ನಂತರ ಅವ್ರಿಗೆ ಗ್ರಾಜುಯೇಟ್ ಮಾಡ್ತಾರೆ. ಈವನ್ ಫಾರ್ ದ ಗುಡ್ ಸ್ಟೂಡೆಂಟ್ಸ್, ಅಂದರೆ ಒಳ್ಳೆ ಇಂಟೆಲೆಕ್ಚುಯಲ್ ಸ್ಟೂಡೆಂಟ್ಸ್ಗೆ ಏನಾದರೂ ಪ್ರೋತ್ಸಾಹದಾಯಕವಾದಂತಹ ಇದ್ರೆ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂಥದ್ದೇನಾದರೂ, ಬೆಸ್ಟ್ ಔಟ್ ಗೋಯಿಂಗ್ ಗೋಲ್ಡ್ ಮೆಡಲ್ ಅವಾರ್ಡ್ ಅದೆಲ್ಲ ಇದೆ. ಹೌದು ಸರ್. ಅವರು ಗ್ರಾಜುಯೇಷನ್ ತಗೊಳ್ಳುವಾಗ ಯೂನಿವರ್ಸಿಟಿ ರೆಕಗ್ನೈಸ್ ಮಾಡುತ್ತೆ, ಬರೀ ನಮ್ಮ ಕಾಲೇಜಲ್ಲಿ ರೆಕಗ್ನೈಸ್ ಮಾಡೋದಲ್ಲ. ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಎಲ್ಲ ಪ್ರೊಫೆಷನ್ಸ್ ಒಟ್ಟಿಗೆ ಅವಾರ್ಡ್, ಗ್ರಾಜುಯೇಷನ್ ಅವಾರ್ಡ್ ಕೊಡುವಾಗ ಉತ್ತಮವಾದ ಅಂಕಗಳನ್ನು ಪಡೆದಿರುವಂತಹ ಜೊತೆಗೆ ಉತ್ತಮವಾದ ಗುಣ ಇರುವಂತಹ ಒಂದು ವಿದ್ಯಾರ್ಥಿಯನ್ನು ಗುರುತಿಸಿ ಗೋಲ್ಡ್ ಮೆಡಲ್ ಅನ್ನು ಕೂಡ ಕೊಡ್ತಾರೆ. ಜೊತೆಗೆ ನಮ್ಮ ಕಾಲೇಜಿನ ಮಟ್ಟದಲ್ಲೂ ಕೂಡ ಪ್ರತಿ ವರ್ಷ ನಾವು ಆನ್ಯುವಲ್ ಡೇ ಕಂಡಕ್ಟ್ ಮಾಡ್ತೇವೆ. ಆನ್ಯುವಲ್ ಡೇ ಅಲ್ಲಿ ಪ್ರತಿ ವರ್ಷದಲ್ಲೂ ಕೂಡ ವಿವಿಧ ಸಬ್ಜೆಕ್ಟ್ಗಳಲ್ಲಿ ಉತ್ತಮವಾದ ಅಂಕ ಪಡೆದಿರುವಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪ್ರಶಂಸೆಯ ಸರ್ಟಿಫಿಕೇಟ್ಗಳು ಮತ್ತು ಪ್ರಶಸ್ತಿಗಳನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ನರ್ಸ್ಗಳಿಗಿರುವಂತಹ ಸವಾಲು ಮತ್ತು ಅದನ್ನು ತೀರುವ ಮಾರ್ಗಗಳು ಏನೇನು?
ಸರ್ ನಮ್ಮ ಈಗ ನರ್ಸಸ್ಸು ಬಹಳಷ್ಟು ರೀತಿಯಾದ ಕೆಲಸಗಳನ್ನು ಮಾಡ್ತಾ ಇದ್ದು ವಿವಿಧ ಕಡೆಯಲ್ಲಿ. ಅವರು ದೈಹಿಕ, ಮಾನಸಿಕ, ಸಾಮಾಜಿಕ ಗೊಂದಲಗಳನ್ನು ಎದುರಿಸ್ತಾ ಬಂದಿರ್ತಾರೆ. ಸೊ ಸ್ಟ್ರೆಸ್ಫುಲ್ ಜಾಬ್ ಅಂತೀರಾ? ಹೌದೌದು ಸರ್, ಬಹಳಷ್ಟು ವರ್ಕ್ ಪ್ರೆಷರ್ ಉಂಟಲ್ಲ, ಹ್ಯೂಜ್ ವರ್ಕ್ ಪ್ರೆಷರ್ ಉಂಟು. ಸೊ ಅದರಿಂದ ಅವ್ರಿಗೆ ಬರ್ನ್ಔಟ್ ಆಗುವಂತಹ, ಏಕೆಂದರೆ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ, ಸ್ಟಾಫ್ ನರ್ಸಸ್ ಕಡಿಮೆ ಇರ್ತಾರೆ, ಪೇಷಂಟ್ಸ್ ಜಾಸ್ತಿ ಇರ್ತಾರೆ, ಏಕೆಂದರೆ ಎಲ್ಲರೂ ತೊಂದರೆಯಿಂದನೇ ಬಂದಿರ್ತಾರೆ. ಸೊ ಅನ್ಲೈಕ್ ಈಗ IT ಇಂಡಸ್ಟ್ರಿಯಲ್ಲಿ ಅಥವಾ ಬೇರೆ ಇಂಡಸ್ಟ್ರೀಸಲ್ಲಿ ಬರೀ ಎಲ್ಲರೂ ನಾರ್ಮಲ್ ಆಗಿರೋಂಥದ್ದು, ಸಂತೋಷ ಹಂಚ್ಕೊಳ್ಳೋಂಥದ್ದು. ಬಟ್ ಆದರೆ ನಮ್ಮ ನರ್ಸಸ್ಸು 24/7 ನೋವನ್ನೇ ನೋಡ್ತಾ ಇರ್ತಾರೆ. ಸೊ ಈ ನರ್ಸ್ ಪೇಷಂಟ್ ರೇಷಿಯೋ ಎಲ್ಲಿ ಕಡಿಮೆ ಆದಾಗ ವರ್ಕ್ ಪ್ರೆಷರು ಜಾಸ್ತಿ ಆಗುತ್ತೆ, ಬರ್ನ್ಔಟ್ ಹೆಚ್ಚಾಗುತ್ತೆ. ಆಗ ಈ ಚಾಲೆಂಜಸ್ ಮತ್ತು ವರ್ಕ್ ಮತ್ತು ಫ್ಯಾಮಿಲಿ ಬ್ಯಾಲೆನ್ಸ್ ಕೂಡ ಭಾಳಷ್ಟು ಕಷ್ಟ ಆಗಿರುತ್ತೆ. ಹೀಗೆ ಇನ್ನೊಂದು, ಆ ಕೆಲಸ ಮಾಡೋ ಜಾಗದಲ್ಲಿ ಕೂಡ ವರ್ಕ್ ಪ್ಲೇಸ್ ವೈಲೆನ್ಸ್ ಅಂತ ಕೂಡ ನಾವು ಹೇಳ್ತೇವೆ. ಹೊರಗಡೆಯಿಂದ ಪೇಷಂಟ್ಸ್ ಬರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ, ಸಡನ್ ಆಗಿರೋ ಅವರಲ್ಲಿರುವಂತಹ ಉದ್ವೇಗ, ಕೋಪ ನಮ್ಮ ಆಸ್ಪತ್ರೆ ಸಿಬ್ಬಂದಿ ಮೇಲೆ ತೋರಿಸ್ತಾರೆ. ಇದು ಕೂಡ ಒಂದು ತೊಂದರೆಗೆ ಅವರು ನಮ್ಮ ನರ್ಸಸ್ಸು ಒಳಗಾಗೋ ಸಾಧ್ಯತೆ. ಅದಕ್ಕೆ ಏನಾದರೂ ಕಾನೂನು ಮಾಡ್ಬೇಕಂತೀರ ತಾವು? ಅದೇ ಸರ್, ಈಗೆಲ್ಲ ಮಾರ್ಗಸೂಚಿಗಳನ್ನು ಎಲ್ಲ ಪ್ರತಿ ಆಸ್ಪತ್ರೆಯಲ್ಲೂ ಕೂಡ ಒಂದು ಮಾರ್ಗಸೂಚಿಗಳನ್ನು ಮಾಡಿರ್ತಾರೆ. ಸೊ ಈ ರೀತಿ ತೊಂದರೆ ಬಂದಾಗ ಪೇಷಂಟ್ ಒಟ್ಟಿಗೆ ಬಂದು ಸಹನೆ ತೋರಬೇಕು ಅಂತ ಕೇಳಿ, ಜೊತೆಗೆ ಅವ್ರ ಇಂಪಾರ್ಟೆಂಟ್ ಆಗಿ ಈ ತೊಂದರೆಗಳು ಆಗೋದೇನೆಂದರೆ ಕಮ್ಯುನಿಕೇಷನ್ ಬ್ಯಾರಿಯರ್. ಅವ್ರನ್ನ ಸರಿಯಾಗಿ ರಿಸೀವ್ ಮಾಡಿ ಏನಾಗ್ತಾ ಇದೆ, ಪೇಷಂಟ್ಗೆ ಏನಾಗ್ತಿದೆ ಅನ್ನೋದು ಪೇಷಂಟ್ ಪಾರ್ಟಿಯವರೊಟ್ಟಿಗೆ ಕಮ್ಯುನಿಕೇಟ್ ಮಾಡಿ ಅವರ ಒಂದು ಒಪ್ಪಂದ. ನಾವು ಆ್ಯಕ್ಚುಲಿ ದೇವರು ಒಂದು ದೇವರ ಅನುಗ್ರಹದಿಂದ ನಾವೆಲ್ಲ ಇದ್ದೇವೆ. ಡಾಕ್ಟರ್ಸು, ನರ್ಸಸ್ಸು, ಎಲ್ಲ ಆರೋಗ್ಯ ಸಿಬ್ಬಂದಿ ಕೂಡ ಸಾಧ್ಯದಷ್ಟು ಎಷ್ಟು ನಾವು ಉತ್ತಮ ಸೇವೆ ಸಲ್ಲಿಸ್ಬೋದೋ ಅದು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ. ಅದನ್ನು ನಾವು ಅವರಿಗೆ ಹೇಳ್ತೇವೆ, ಇದು ಪರಿಸ್ಥಿತಿಲಿ, ಈ ಪರಿಸ್ಥಿತಿಯಲ್ಲಿ ಪೇಷಂಟ್ ಹೀಗಿದೆ, ನಂತರ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ತಮ್ಮಿಂದ ಒಪ್ಪಿಗೆ ಬೇಕು, ಈ ಕೆಲಸಗಳನ್ನು ನಿಮ್ಗೆ ಈ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ತಮ್ಮಿಂದ ಒಪ್ಪಿಗೆ ಬೇಕು, ಎಲ್ಲ ನಾವು ಕೌನ್ಸಿಲಿಂಗ್ ಮಾಡಿ ನಂತರ ಅದು ಸೈಮಲ್ಟೇನಿಯಸ್ ಆಗಿ ನಡೀತಾ ಇರುತ್ತೆ. ಯಾಕೆಂದರೆ ಪೇಷಂಟ್ ಮುಖ್ಯ. ಸೊ ಅಲ್ಲಿ ಇನ್ನೊಂದು ಟೀಮ್, ಕೌನ್ಸಿಲಿಂಗ್ ಟೀಮ್ ಅವರೊಟ್ಟಿಗೆ ಡಿಸ್ಕಸ್ ಮಾಡಿ ಕೌನ್ಸಿಲಿಂಗ್ ಮಾಡ್ತಾ ಇರುತ್ತೆ. ಸೊ ಈ ಸಮಯದಲ್ಲಿ ಕೆಲವು ಉದ್ವೇಗ, ಕೋಪ, ಇದರಿಂದ ಕೂಡ ನಮ್ಮ ಆರೋಗ್ಯ ಸಿಬ್ಬಂದಿಗಳ ಮೇಲೆ ತೊಂದರೆಗಳು ಉಂಟಾಗುತ್ತೆ. ಓವರಾಲ್ ಪೀಪಲ್ ಶುಡ್ ರೆಸ್ಪೆಕ್ಟ್ ದ ಪ್ರೊಫೆಷನ್. ಹೌದು ಸರ್. ಓಕೆ. ಒನ್ ಮೋರ್ ಥಿಂಗ್ ಸರ್, ಈಗ ರೇರ್ ಕೇಸಸ್ ಸಮ್ ಎರರ್ಸ್ ಆಗದಂತೆ ತಡೆಗಟ್ಟುವಲ್ಲಿ ಯಾವ ರೀತಿಯಲ್ಲಿ ಪ್ರೊಫೆಷನ್ ಅಂದರೆ ನರ್ಸಸ್ ತಾವು ಹೇಳಿದ್ರಿ ಸೂಕ್ಷ್ಮಗ್ರಾಹಿ ಆಗಿರ್ಬೇಕಂತ. ಓಕೆ, ಯಾವ ರೀತಿಯಲ್ಲಿ ಅವರು ಬಹಳ ಎಚ್ಚರಿಕೆ ಇರಬೇಕು ಅಂತ ಹೇಳ್ತೀರಾ ಸರ್? ಮುಖ್ಯವಾಗಿ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್, ಒಂದು ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಸೊ ಯಾಕೆಂದರೆ ಡಾಕ್ಟರ್ ಯೂಶಲಿ ಎಲ್ಲ ಪೇಷಂಟ್ಸ್ಗೆ ಬೇಕಾಗಿರುವಂತಹ ಇನ್ಸ್ಟ್ರಕ್ಷನ್ಸು ಅವರು ನೋಟ್ ಮಾಡಿರ್ತಾರೆ. ಅದನ್ನು ಸರಿಯಾಗಿ ಗ್ರಹಿಸಿ ನಂತರ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ನಂತರ ಇಂಪ್ಲಿಮೆಂಟ್ ಮಾಡಿದ ನಂತರ ಅದನ್ನ ಮಾಡೋಕ್ಕೆ ಮೊದಲು ರೈಟ್ ಪೇಷಂಟ್, ರೈಟ್ ಡ್ರಗ್, ರೈಟ್ ರೂಟ್, ರೈಟ್ ಮೆಥಡ್, ಸೊ ಎಲ್ಲ ನಾವು ಬಹಳಷ್ಟು ರೈಟ್ಸ್ನ ಅಂತ ನಾವು ಐಡೆಂಟಿಫೈ ಮಾಡಿ ಅದು ಸರಿಯಾಗಿ ಐಡೆಂಟಿಫೈ ಮಾಡಿದ ನಂತರನೇ ಒಂದು ಔಷಧಿಯನ್ನು ಕೊಡ್ತಾರೆ. ಕೊಟ್ಟು ಅದನ್ನು ಡಾಕ್ಯುಮೆಂಟ್ ಮಾಡಿ ಅದಾದ ನಂತರ ಫಾಲೋ ಅಪ್ ಮಾಡಿ ಡಾಕ್ಟರ್ಸ್ಗೆ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ಈ ಒಂದು ಶಿಸ್ತನ್ನು ಪಾಲಿಸೋದ್ರಿಂದ ಯಾವುದೇ ಒಂದು ಎರರ್ಸ್, ಕಮ್ಯುನಿಕೇಷನ್ ಎರರ್ಸೇ ಆಗಿರ್ಬೋದು, ಡಾಕ್ಯುಮೆಂಟೇಷನ್ ಎರರ್ಸೇ ಆಗಿರ್ಬೋದು, ಅಥವಾ ಮೆಡಿಕೇಷನ್ ಅಡ್ಮಿನಿಸ್ಟ್ರೇಷನ್ ಎರರ್ಸೇ ಆಗಿರ್ಬೋದು, ಇದನ್ನು ನಾವು ತಪ್ಪಿಸ್ಬೋದು, ಕಂಪ್ಲೀಟ್ ಆಗಿ ತಪ್ಪಿಸ್ಬೋದು. ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಮಾಲತಿ ನಾಯಕ್ ಅವರೇ ಏನು ಹೇಳಲಿಕ್ಕೆ ಇಚ್ಛಿಸ್ತೀರಾ ನರ್ಸಿಂಗ್ ಪ್ರೊಫೆಷನ್ ಬಗ್ಗೆ ಮತ್ತು ಜನರಿಗೆ? ನರ್ಸಿಂಗ್ ವೃತ್ತಿಯು ಒಂದು ಒಳ್ಳೆಯ ಶ್ರೇಷ್ಠ ವೃತ್ತಿ, ಪವಿತ್ರ ವೃತ್ತಿ. ಹೆಚ್ಚೆಚ್ಚು ವೃತ್ತಿಗೆ ಬರಬೇಕು.
ಅದು ನಿಮ್ಮ ಕ್ವಶನ್ಗೆ ಅಲ್ಲ, ಅವ್ರು ಇಂಟ್ರೆಸ್ಟ್ ಬೇಕು ಪರ್ಸನಿಗೆ, ಅಲ್ಲ, ಇಂಡಿವಿಜುವಲ್ಗೆ ಇಂಟ್ರೆಸ್ಟ್ ಬೇಕು. ನಾವು ಕೆಲವೊಮ್ಮೆ ನೋಡ್ತೇವೆ ವಿದ್ಯಾರ್ಥಿಗಳು ಬರ್ತಾರೆ, ಅದು ತಾಯಿ ತಂದೆಯ ಫೋರ್ಸಿಂದ ಬರ್ತಾರೆ. ಇಲ್ಲಿ ಮತ್ತೆ ಅವರದು ಕಲಿಕೆಯಲ್ಲಿ ಸ್ವಲ್ಪ ಹಿಂಜರಿಕೆ ಇರ್ತದೆ, ಹಿಂದುಳಿತಾರೆ ಕಲಿಕೆಯಲ್ಲಿ. ಸೊ ಇಂಟ್ರೆಸ್ಟ್ ಇರಬೇಕು, ಇಷ್ಟ ಇರಬೇಕು ಅವರಿಗೆ, ನರ್ಸಿಂಗ್ ಪ್ರೊಫೆಷನ್ ನಾನು ಸೇವೆ ಮಾಡಬೇಕು ಅಂತ ಹೇಳಿ. ಸೊ ನೀವು ಹೇಳಿದಾಗೆ ಹೌದು, ನಾನು ಹೇಳ್ತೇನೆ ಹೆಚ್ಚು ಜನ ಬರಬೇಕು ನಮ್ಮ ಅಲ್ಲ. ಈಗ ಎಲ್ಲರೂ ಇಂಜಿನಿಯರ್ ಡಾಕ್ಟರ್ಸ್ ಅನ್ನೇ ಆಯ್ದುಕೊಳ್ತಾ ಇದ್ದಾರೆ, ನರ್ಸಿಂಗ್ಗೆ ಒಂದಷ್ಟು ಹಿಂದೇಟು ಹಾಕ್ತಾರೆ, ಹೆಚ್ಚು ಜನ ಬರಬೇಕು. ಇದು ಕೂಡ ಅದರಷ್ಟೇ ಶ್ರೇಷ್ಠವಾದಂಥ ವೃತ್ತಿ ಅಂತ ಹೇಳ ಬಯಸ್ತೇನೆ ನಾನು. ಓಕೆ, ಕೊನೆಯದಾಗಿ ಏನು ಹೇಳಲಿಕ್ಕೆ ಇಚ್ಛಿಸ್ತೀರಿ? ಸರ್, ನರ್ಸಿಂಗ್ ಪ್ರೊಫೆಷನ್ನು ಒಂದು ಸೇವೆಯಾಗಿದ್ದು ಪ್ರತಿಯೊಬ್ಬರು ಈ ನರ್ಸಸ್ನ ಕೊಡುಗೆಯನ್ನು ಸ್ಮರಿಸಿ ನಂತರ ಅವರಿಗೆ ಸಿಗುವಂತಹ ಒಂದು ಗೌರವ, ನಂತರ ಅವರಿಗೆ ಕೊಡುವಂತಹ ಒಂದು ಸೌಲಭ್ಯಗಳು, ನಂತರ ಉತ್ತಮವಾದ ಒಂದು ಸ್ಯಾಲರಿ ಕೊಡೋದ್ರಿಂದ ಅವ್ರಿಗೆ ಬಹಳಷ್ಟು ಉಪಯೋಗ ಆಗುತ್ತೆ. ಜೊತೆಗೆ ಅವರಿಗೆ ಸಾಧ್ಯದಷ್ಟು ಈವನ್ ನಮ್ಮ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಕಡೆಯಿಂದ ಕೂಡ ಪ್ರತಿ ರಾಜ್ಯದಿಂದ ಒಬ್ಬೊಬ್ಬರನ್ನ ಫ್ಲಾರೆನ್ಸ್ ನೈಟಿಂಗೇಲ್ ಅವಾರ್ಡ್ ಅಂತ ಕೊಟ್ಟು ಅವ್ರನ್ನ ರೆಕಗ್ನೈಸ್ ಮಾಡ್ತಾ ಇದೆ. ಅದೇ ರೀತಿ ಎಲ್ಲ ಆರೋಗ್ಯ ಸಂಸ್ಥೆಗಳಲ್ಲೂ ಕೂಡ ಒಬ್ಬರು ನರ್ಸಸ್ನ ಈ ಸಮಯದಲ್ಲಿ ರೆಕಗ್ನೈಸ್ ಮಾಡಿ ಪ್ರೋತ್ಸಾಹಿಸಿದರೆ ನಾವು ಎಲ್ಲ ನರ್ಸಿಂಗ್ ಪ್ರೊಫೆಷನಲ್ಸು ಕೂಡ ಬಹಳಷ್ಟು ಸಂತೋಷ ಪಡ್ತಾರೆ ಅಂತ. ಅಂದರೆ ತಮ್ಮ ಪ್ರಕಾರ ನರ್ಸಿಂಗ್ ಡೇ ಏನಿದೆ, ನರ್ಸಸ್ ಡೇ ಏನಿದೆ, ಅದು ಕೇವಲ ಆಸ್ಪತ್ರೆಗೆ ಮಾತ್ರ ಸೀಮಿತ ಆಗಿದೆ. ಇದು ಪಬ್ಲಿಕ್ಗೂ ಹೋಗಬೇಕು. ಯಾಕಂದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ, ಬೇರೆ ಬೇರೆ ದಿನಗಳಲ್ಲಿ, ಬೇರೆ ಬೇರೆ ಕಡೆ ಈ ಸಂಘ ಸಂಸ್ಥೆಗಳು ಅವರನ್ನು ಸನ್ಮಾನ ಮಾಡೋದು ಇದು ಎಲ್ಲ ಕಡೆ ಹೋಗಬೇಕು. ಆವಾಗ ರೆಸ್ಪೆಕ್ಟ್ ಸಿಗ್ತದೆ. ನಮ್ಮ ಕಾಲೇಜ್ ವತಿಯಿಂದ ಕೂಡ ಪಬ್ಲಿಕ್ ಅಲ್ಲಿ ಸರ್ವಿಸ್ ಮಾಡಿದವರನ್ನು ಕೂಡ ರೆಕಗ್ನೈಸ್ ಮಾಡಿ ಹಾನರ್ ಮಾಡ್ತಾ ಇದ್ದೀವಿ ಸರ್. ಪ್ರತಿ ವರ್ಷ ನಾವು ಬಟ್ ಅಲ್ಲ ಮೇಡಮ್, ಎಂತ ಗೊತ್ತುಂಟ, ಬೇರೆ ಈ ದಿನಗಳಲ್ಲಿ ಈ ಪಬ್ಲಿಕ್, ಈ ರೋಟ್ರಿಯೋ, ಲಯನ್ಸು ಅಥವಾ ಸಂಘ ಸಂಸ್ಥೆಗಳು ಸನ್ಮಾನ ಮಾಡ್ತದೆ. ಈ ನರ್ಸಿಂಗ್ ಡೇಯ ಪ್ರಾಮುಖ್ಯತೆಯನ್ನು ಒಂದಷ್ಟು ತಿಳಿದುಕೊಂಡು ಮತ್ತು ನರ್ಸಸ್ ವೃತ್ತಿಯ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ನರ್ಸ್ನವರಿಗೆ ಒಂದಷ್ಟು ಗೌರವ ಕೊಟ್ಟರೆ ಒಳ್ಳೆಯದು ಅಂತ ತಾವು ಹೇಳೋದು. ಓಕೆ ಸರ್, ನರ್ಸಿಂಗ್ ಡೇ ಬಗ್ಗೆ ಒಂದು ಹೇಳಿ ಸರ್. ನಾಡೋದು ಆಚರಿಸಲ್ಪಡುವಂಥದ್ದು ಬೆಳಿಗ್ಗೆಯಿಂದ ಏನಾದರೂ ಇದೆಯಾ ಉಪನ್ಯಾಸಗಳು ಅಥವಾ ಅಲ್ಲ ಸರ್, ಇದು 2-3 ವಾರದಿಂದ ನಡೀತಾ ಉಂಟು ಇದರ ಬಗ್ಗೆ ಪ್ರಯುಕ್ತ. ಈ ವರ್ಷದ ಅಂತಾರಾಷ್ಟ್ರೀಯ ನರ್ಸಸ್ ಡೇ ಅಂಗವಾಗಿ ನಮ್ಮ ಮಣಿಪಾಲ್ ಕಾಲೇಜ್ ಆಫ್ ನರ್ಸಿಂಗ್ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ಅದರಲ್ಲಿ ಒಂದು ಪೋಸ್ಟರ್ ಕಾಂಪಿಟೇಷನ್ ಅಂತ ಹೇಳ್ತೇವೆ. ಅದನ್ನ ಪೋಸ್ಟರ್ ಕಾಂಪಿಟೇಷನ್ ಅಲ್ಲಿ ಈ ಅವರ್ ನರ್ಸಸ್ ಅವರ್ ಫ್ಯೂಚರ್, ನಮ್ಮ ಭವಿಷ್ಯ, ಆ ಥೀಮ್ ಅನ್ನು ಇಟ್ಟು ವಿವಿಧ ಕಡೆಯಿಂದ ಪೋಸ್ಟರ್ಸ್ನ ತರಿಸಿ ಆ ಪೋಸ್ಟರಿಂದ ಬಹಳಷ್ಟು ಮಾಹಿತಿಯನ್ನ ಎಲ್ಲರಿಗೂ ಕೂಡ ಸಿಗುವಂತ ಮಾಡಿದೆ. ಹಾಗೆ ನಮ್ಮ ಕಾಲೇಜಲ್ಲಿ ಈಗಾಗಲೇ ಇಂಟರ್ನ್ಯಾಷನಲ್ ಗೆಸ್ಟ್ ಫ್ಯಾಕಲ್ಟಿ ಕೂಡ ಇದ್ದಾರೆ. ಪ್ರೊಫೆಸರ್ ಓಲ್ಗಾ ಅಂತ, ಅವರು ನೆದರ್ಲ್ಯಾಂಡಿಂದ ಬಂದಿದ್ದಾರೆ. ಅವರು ಕೂಡ ನಮ್ಮ ಈ ಇಂಟರ್ನ್ಯಾಷನಲ್ ನರ್ಸಸ್ ಡೇ ಇಂಪಾರ್ಟೆನ್ಸ್ನ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಹೇಳೋದಕ್ಕಿಂತ ಬೇರೆ ದೇಶದಿಂದ ಬಂದಿರೋಂಥ ಒಬ್ಬರು ಪ್ರೊಫೆಸರ್ ಹೇಳೋದ್ರಲ್ಲಿ ಬಹಳಷ್ಟು ನಮ್ಮ ವಿದ್ಯಾರ್ಥಿಗಳು ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ಅವ್ರ ಕಡೆಯಿಂದ ಕೂಡ ಒಂದು ಮಾಹಿತಿ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ನಂತರ 12ನೇ ತಾರೀಕು ಒಂದು ಸೆಮಿನಾರ್ ಅನ್ನು ಆಯೋಜಿಸಿದ್ದೇವೆ. ಜೊತೆಗೆ ನಮ್ಮ ಆಸ್ಪತ್ರೆಯಲ್ಲಿ ಮತ್ತು ಸಮುದಾಯದಲ್ಲಿ ಕೆಲಸ ಮಾಡುವಂತಹ ಸ್ಟಾಫ್ ನರ್ಸಸ್ನ ಗುರುತಿಸಿ ಅವರಿಗೆ ಒಂದು ಹಾನರ್ ಮಾಡ್ತಾ ಇದ್ದೇವೆ. ಬಟ್ ಇವನ್ ದಾದಿಯರ ಸಂಘವನ್ನು ಮಾಡೋದು ಕೂಡ ಒಳ್ಳೆಯದು ಅಂತ ನನ್ನ ಭಾವನೆ, ಪ್ರೈವೇಟ್ ಆಗಿ. ಈಗ ಎಲ್ಲ ಕಡೆ ಸಂಘ ಸಂಸ್ಥೆಗಳಿದೆ ವೃತ್ತಿದ್ದು, ಏನೋ ತಮ್ಮ ಸಮಸ್ಯೆಗಳಾದಾಗ ತಮ್ಮದಿದ್ದಾಗ ಒಂದು ದಾದಿಯರ ಸಂಘ ಮಾಡೋದು ಕೂಡ ಒಳ್ಳೆಯದು. ಮುಂದಿನ ದಿನಗಳಲ್ಲಿ ಆ ಸಂಘದ ಮೂಲಕವೇ ಒಂದಷ್ಟು ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಂಡು ಏನೋ ದಾದಿಯರ ಬ್ಯಾಂಕು, ಕೋಆಪರೇಟಿವ್ ಬ್ಯಾಂಕು ಅಂತ ಕೂಡ ಮಾಡ್ಬೋದು. ಅದನ್ನು ಕೂಡ ಆಲೋಚನೆ ಮಾಡ್ಬೋದು ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಎಲ್ಲ ವೃತ್ತಿಯವರದ್ದು ಇದೆಯಲ್ಲ, ಅವರವರೇ ಹೆಲ್ಪ್ ಮಾಡಿಕೊಳ್ಳೋದು. ಹೇಳಿದಾಗೆ ಬಹಳಷ್ಟು ನಮ್ಮ ನರ್ಸಸ್ ಅಸೋಸಿಯೇಷನ್ಸ್ಗಳು ಉಂಟು ಸರ್. ಕರ್ನಾಟಕ ಗೌರ್ಮೆಂಟ್ ಸ್ಟೇಟ್ ನರ್ಸಸ್ ಅಸೋಸಿಯೇಷನ್, ನಂತರ ಇವನ್ ನಮ್ಮ ಈಚ್ ಸ್ಪೆಷಾಲಿಟಿ ವೈಸ್
ಲೈಕ್ ಬಟ್ ಇಲ್ಲಿ ಒಂದಷ್ಟು ಕಡಿಮೆ ಅಂತ ಕಾಣುತ್ತೆ ಈ ನಮಗೆ ಟ್ರೈನ್ ನರ್ಸಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅದು ನ್ಯಾಷನಲ್ ವೈಡ್, ಅದು ನ್ಯಾಷನಲ್ ಲೆವೆಲ್. ಸೊ ಅದು ಸ್ಟೇಟ್ ವೈಸ್ ಕೂಡ ಚಾಪ್ಟರ್ಸ್, ರೀಜನಲ್ ವೈಸ್ ಚಾಪ್ಟರ್ಸ್ ಮಾಡಿದೆ. ಈ ಅಸೋಸಿಯೇಷನ್ ಮೇನ್ ಏನು ಅಂದರೆ ಒಂದು ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣ ಕೊಡುವಂಥದ್ದು, ಜೊತೆಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಅಲ್ಲದೆ ಬೇರೆ ರೀತಿಯಿಂದ ಅವ್ರಿಗೆ ಹೇಗೆ ಪ್ರೋತ್ಸಾಹ, ಶಿಕ್ಷಣ ಎಲ್ಲ ಸರಿ, ಎಲ್ಲವೂ ಸರಿ. ಆಫ್ಟರ್ ಪ್ರೊಫೆಷನ್, ಈಗ ರಿಟೈರ್ಮೆಂಟ್ ನಂತರ ಕೆಲವು ನರ್ಸ್ಗಳ ಪರಿಸ್ಥಿತಿ ಭಾಳಷ್ಟು ಸಮಸ್ಯೆಯಿಂದ ಇದೆ. ಅವರಿಗೂ ಕೂಡ ಒಂದಷ್ಟು ಸಲ್ಲಬೇಕಲ್ಲ, ಅದನ್ನು ತಮ್ಮೊಳಗೆ ಮಾಡಿಕೊಂಡು ಅಥವಾ ಕೌನ್ಸಿಲ್ ಮೂಲಕ ಆದರೂ ಮಾಡಬೇಕಲ್ಲ. ರಿಟೈರ್ಮೆಂಟ್ ಬೆನಿಫಿಟ್ಸ್ ಏನಾದರೂ ಸಿಗಬೇಕಲ್ಲ ಅವರಿಗೆ. ಕೆಲವು ಆಸ್ಪತ್ರೆಗಳು ಈ ಪೆನ್ಷನ್ಗೆ ಇನ್ನೊಂದು ಕೊರತೆ, ಅದೆಲ್ಲವೂ ಕೂಡ ಅಷ್ಟೊಂದು ಸಾಲದು. ಆದರೂ ಕೂಡ ಮುಂದಿನ ದಿನಗಳಲ್ಲಿ ಅವರಿಗೆ ಏನಾದರೂ ಹೆಲ್ತ್ ಫೆಸಿಲಿಟೀಸ್ ಅಂಥದ್ದನ್ನೆಲ್ಲ ಮಾಡಬಹುದು ಅಂತ ಸಂಘದ ಮೂಲಕವಾಗಿ. ಸರ್, ಒಂದು ಹೇಳಬೇಕು ಅಂದರೆ ಯಾರೇ ಒಂದು ನರ್ಸಿಂಗ್ ವಿದ್ಯಾಭ್ಯಾಸ ಪಡೆದಿರೋರು ಕೊನೆ ಉಸಿರಿಡೋವರೆಗೂ ಅವರಿಗೆ ಪ್ರೊಫೆಷನ್ ಕಂಟಿನ್ಯೂ ಮಾಡಬಹುದು, ಕೆಲಸ ಇದೆ. ಅವರು ಹುಡುಕೋ ಅವಶ್ಯಕತೆನೇ ಇಲ್ಲ. ಒಂದು ಎಕ್ಸಾಂಪಲ್ ಅಂದರೆ ನಮ್ಮ ತಂದೆಯವರು, ಅವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ರು, ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ರು. ಅದಾದ ನಂತರ ಮೂಡಿಗೆರೆ ಬಂದು ರಿಟೈರ್ಡ್ ಆದರು. ಆದರೆ ಅವರು ಬೆಂಗಳೂರವರಾಗಿದ್ದರು. ಅವರು ಒಂದು ಅಪಾರ್ಟ್ಮೆಂಟಲ್ಲಿ ಇದ್ದರು. ಆ ಅಪಾರ್ಟ್ಮೆಂಟಲ್ಲಿ ಏನಿಲ್ಲ, ಒಂದು 600 ಮನೆಗಳಿವೆ. ಇವರೇ ಒಬ್ಬರು ಪ್ರೈಮರಿ ಹೆಲ್ತ್ ಕೇರ್ ಪ್ರೊವೈಡರ್ ಥರ ಇದ್ರು. ಅವರಿಗೆ ಪ್ರತಿದಿನ ಏನಿಲ್ಲ ಅಂದ್ರೆ ಒಂದು 3 ರಿಂದ 4 ಫೋನ್ ಕಾಲ್ಸ್ ಬರ್ತಾ ಇತ್ತು. ಸೊ ಯಾವುದೇ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯ ಬೇಕಾದ್ರೆ ಇವರೇ ಪ್ರೈಮರಿ ಪರ್ಸನ್ ಆಗಿದ್ರು. ಸೊ ಕಾರಣಾಂತರಗಳಿಂದ 2021ರಲ್ಲಿ ಅವರು ಎಕ್ಸ್ಪೈರ್ಡ್ ಆದರು. ಬಟ್ ಆದರೆ ಅವ್ರನ್ನ ಏನಕ್ಕೆ ಎಕ್ಸಾಂಪಲ್ ತಗೊಂಡೆ ಅಂದರೆ, ಇದೇ ರೀತಿ ಯಾರೇ ರಿಟೈರ್ಡ್ ಆಗಿದ್ರು ಕೂಡ ಅವರು ಅವ್ರದೇ ಆದ ಒಂದು ಕಮ್ಯುನಿಟಿನ ಬೆಳೆಸ್ಕೊಂಡಿರ್ತಾರೆ. ಓಕೆ. ಸೊ ಅದರಿಂದ ಅವರು ಯಾವಾಗಲೂ ಒಂದಲ್ಲ ಒಂದು ರಿಟೈರ್ಮೆಂಟ್ ನಂತರವೂ ಕೂಡ ನರ್ಸ್ಗಳು ನೆಮ್ಮದಿಯ ಜೀವನ ಮಾಡ್ತಾ ಇದ್ದಾರೆ. ನೆಮ್ಮದಿಯ ಜೀವನ, ಸಮಸ್ಯೆ ಏನೂ ಇಲ್ಲ. ಹೌದು 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 ಸರ್. ಅಲ್ಲ, ಎಲ್ಲ ಕಡೆ ಇದೆಯೋ ಅಥವಾ ಈಗ ಕೆಲವು ರೂರಲ್ ಪ್ರದೇಶಗಳಲ್ಲಿ ಸಮಸ್ಯೆಯಲ್ಲಿ ಇದ್ದಾರೆ ಸರ್ ಕೆಲವು. ಹೌದು ಸರ್. ಓಕೆ. ಸೊ ಸರ್, ನೀವು ಹೇಳಿದ್ದು ಕೂಡ ಚಿಂತನೆ ಮಾಡುವಂತಹ ವಿಷಯ. ಸೊ ಶ್ಯೂರ್ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಓಕೆ ಸರ್, ಈ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಾನ್ಯ ಶಶಿಧರ್ ಅವರಿಗೆ ಹಾಗೆಯೇ ಮಾಲತಿ ಜಿ ನಾಯಕ್ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಮತ್ತು ಸಮಸ್ತ ನರ್ಸ್ ವೃತ್ತಿ ಬಾಂಧವರ ಪರವಾಗಿ ಧನ್ಯವಾದಗಳು, ನಮಸ್ಕಾರ. ತಮ್ಮ ನರ್ಸಿಂಗ್ ಡೇ ಏನಿದೆ ನಾಡದ್ದು ಆಚರಿಸುವ ಅದು ಕೂಡ ಯಶಸ್ವಿಯಾಗಲಿ ಮತ್ತು ಹೆಚ್ಚೆಚ್ಚು ಜನರು ನರ್ಸಿಂಗ್ ಕ್ಷೇತ್ರದತ್ತ ಆಗಮಿಸಲಿ. ಒಟ್ಟಾರೆಯಾಗಿ ನಮ್ಮ ಈ ಆರೋಗ್ಯ ಕ್ಷೇತ್ರವನ್ನು ಮತ್ತಷ್ಟು ಗಟ್ಟಿಗೊಳಿಸುವಲ್ಲಿ ಮತ್ತು ಸುಗಮವಾಗಿಸುವಲ್ಲಿ ನರ್ಸ್ನವರ ಪಾತ್ರ ಬಹಳಷ್ಟಿದೆ. ಆ ಹಿನ್ನೆಲೆಯಲ್ಲಿ ಹೆಚ್ಚಿನವರು ನರ್ಸಿಂಗ್ ಕ್ಷೇತ್ರವನ್ನು, ನರ್ಸಿಂಗ್ ವೃತ್ತಿಯನ್ನು ಆಯ್ದುಕೊಂಡು ಆ ಮೂಲಕವಾಗಿ ಉತ್ತಮವಾದಂಥ ಸ್ವಸ್ಥ ಸಮಾಜ ನಿರ್ಮಾಣವನ್ನು ಕಟ್ಟಲಿಕ್ಕೆ ಒಂದಷ್ಟು ಶ್ರಮಿಸಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕ. ಉಡುಪಿ ಚಾನೆಲ್ಗೂ ಕೂಡ ನಾನು ಬಹಳಷ್ಟು ಧನ್ಯವಾದ ಹೇಳಲು ಇಷ್ಟಪಡ್ತೇನೆ. ನಂತರ ನಮ್ಮ ಸಂಸ್ಥೆಯ ಮಣಿಪಾಲ್ ಕಾಲೇಜ್ ಆಫ್ ನರ್ಸಿಂಗ್ ಇವರು ಕೂಡ ನಮಗೆ ಈ ಕಾರ್ಯಕ್ರಮ ಮಾಡಲು ಪ್ರೋತ್ಸಾಹ ಕೊಟ್ಟಿರ್ತಾರೆ. ಸೊ ಇವ್ರಿಗೂ ಕೂಡ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಲು ಇಷ್ಟಪಡ್ತೇನೆ. ಸರಿ ವೀಕ್ಷಕರೇ, ಇದು ಇಂದಿನ ಕಾರ್ಯಕ್ರಮ, ಇಂದಿನ ಮುಖಾಮುಖಿ. ಮುಖ್ಯವಾಗಿ ಮೇ 12ರಂದು ಆಚರಿಸಲ್ಪಡುವಂತಹ ಇಂಟರ್ನ್ಯಾಷನಲ್ ನರ್ಸಸ್ ಡೇ, ಇದರ ಬಗೆಯಾಗಿ ಈ ನರ್ಸ್ ವೃತ್ತಿಯ ಪ್ರಾಮುಖ್ಯತೆ, ನರ್ಸ್ಗಳ ಮುಂದಿನ ಜವಾಬ್ದಾರಿಗಳು, ಮುಂದಿನ ಸವಾಲುಗಳು ಮತ್ತು ಒಂದು ಆರೋಗ್ಯ ರಕ್ಷಣೆಯ ಕ್ಷೇತ್ರದಲ್ಲಿ ಅಂದರೆ ಸುಸ್ಥಿರವಾಗಿಸುವ ನಿಟ್ಟಿನಲ್ಲಿ ನರ್ಸ್ಗಳ ಪಾತ್ರ ಬಹಳಷ್ಟಿದೆ. ಆದ್ದರಿಂದ ಅವರೇ ಹೇಳಿದಂತೆ ನರ್ಸ್ಗಳನ್ನು ಪ್ರೋತ್ಸಾಹ ಮಾಡಬೇಕಂದ್ರೆ ಒಂದಷ್ಟು ರೆಸ್ಪೆಕ್ಟ್ ಆಗಿ ಅವರನ್ನು ನಡೆಸಿಕೊಳ್ಬೇಕು. ಸಮಾಜ ಕೂಡ ಅವರನ್ನು ಗೌರವಿಸಬೇಕು. ಆ ಮೂಲಕವಾಗಿ 24/7 ನಮ್ಮ ಯಾವುದೇ ಸಮಯದ ತೊಂದರೆಗಳಿಗೆ ಅವರು ಇಂಟ್ರ್ಯಾಕ್ಟ್ ಮಾಡುವಂಥ ನರ್ಸ್ಗಳಿಗೆ ನಾವು ಗೌರವ ಸಲ್ಲಿಸಲೇಬೇಕು. ಆದ್ದರಿಂದ ನರ್ಸಸ್ ಡೇಗೆ ಮಾತ್ರ ಇದು ಸೀಮಿತವಾಗಿರದೆ ದಿನಂಪ್ರತಿಯೂ ಕೂಡ ತಾವು ಈ ಶುಶ್ರೂಷಕಿಯರನ್ನು, ದಾದಿಯರನ್ನು ಗೌರವಿಸಿ. ಯಾಕಂದರೆ ಅವರು ನಮ್ಮ ಆರೋಗ್ಯದ ಕಾಳಜಿಯನ್ನು ವಹಿಸಿದವರು. ನಮ್ಮ ಆರೋಗ್ಯದ ಕಾಳಜಿಯನ್ನು ವಹಿಸುವವರು ಕೇವಲ ಬಂಧುಗಳು ಅಂದರೆ ಒಂದು ಪ್ರೊಫೆಷನಲ್ ಆಗಿ ತಿಳಿದಿದ್ದರೆ ಬಂಧುಗಳ ಜೊತೆಗೆ ಆರೋಗ್ಯದ ಕಾಳಜಿಯನ್ನು ಪರಿಪೂರ್ಣವಾಗಿ ವಹಿಸಿಕೊಳ್ಳುವವರು ದಾದಿಯರು. ಅದರಿಂದ ದಾದಿಯರಿಗೆ
ರೆಸ್ಪೆಕ್ಟ್ ಕೊಡುವುದು ನಮ್ಮೆಲ್ಲರ ಅವಶ್ಯ. ಮುಂದಿನ ದಿನಗಳಲ್ಲಿ ಅವರಿಗೆ ರೆಸ್ಪೆಕ್ಟ್ ಕೊಡಿ, ಅವರನ್ನು ಗುರುತಿಸಿ, ಅವರನ್ನು ಗೌರವಿಸಿ ಮತ್ತು ಹೆಚ್ಚೆಚ್ಚು ಜನ ನರ್ಸಿಂಗ್ ಶಿಕ್ಷಣಕ್ಕೆ ಬರುವಲ್ಲಿ ತಾವು ಕೂಡ ಅಂದರೆ ಸಾಮಾನ್ಯ ನಾಗರಿಕರು ಕೂಡ ಒಂದಷ್ಟು ಮನವಿ ಮಾಡಿಕೊಂಡು ಇಲ್ಲಿ ಹತ್ತಿರದ ಮಣಿಪಾಲದ ಕಾಲೇಜ್ ಆಫ್ ನರ್ಸಿಂಗ್ ಎಲ್ಲ ಮೂಲಭೂತ ಅವಶ್ಯಕತೆಗಳನ್ನು, ಮೂಲಭೂತ ಸೌಕರ್ಯಗಳನ್ನು ಹೊಂದಿದೆ ಮತ್ತು ಬಹಳ ಫುಲ್ ಫ್ಲೆಡ್ಜ್ಡ್ ಆಗಿದೆ. ಒಂದು ಉತ್ತಮವಾದಂಥ ಕ್ವಾಲಿಟಿ ಎಜುಕೇಷನಲ್ಲಿ ಸಿಗ್ತದೆ. ಅಲ್ಲಿಯೂ ಕೂಡ ಜಾಯಿನ್ ಮಾಡಿಕೊಂಡು ಹೆಚ್ಚು ಅಂದರೆ ಅವರೇ ಹೇಳಿದರು ಕೊರತೆ ಇದೆ ಅಂತ, ಆ ಕೊರತೆಯನ್ನು ನೀಗಿಸುವಲ್ಲಿ ತಾವು ಕೂಡ ಪ್ರಯತ್ನ ಮಾಡಿ ಅನ್ನುವಂಥ ನಿವೇದನೆಯನ್ನು ಮಾಡುತ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.